ರೆಕಾರ್ಡ್ ಮಲ್ಪ ರೆಕಾರ್ಡ್ ಮಲ್ಪ ಅದು ಕೊಚ್ಚಿಕೊಂಡಿರು ಆಡಿಸ್ಕೊಳ್ತೇವೆ ಅದಕ್ಕೆ ವೈಟ್ ಅಲ್ಪ ಇದು ಲೈವ್ ಫುಟೇಜ್ ಯೂಟ್ಯೂಬ್ Attention! Standards! Attention! Prayer! भारत जननीय तनु जाते जय हे कर्नाटक माते जय सुंदर नदी वनಗಳ ನಾಡೆ जय हे रस ಋಷಿಗಳ ಬೀಡು जय भारत जननीय तनु जाते जय हे कर्नाटक माते ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ जय हे कर्नाटक माते जय भारत जननिय तनु जाते जय हे कर्नाटक माते जननिय ಜೋಗುಳ ವೇದದ ಕೋಶ ಬಹುನಿನ್ನಾವೆ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ जय हे कर्नाटक माते जय भारत जननिय तनु जाते जय हे कर्नाटक माते शंकर रमनुजन विद्यारण्याय सर्वेश्वर मध्वर दिव्यारणि रन्न षडक्षरि पुन्ना पंकल कुमिपति जन्ना कुमार व्यासर मंगल धाम कवि ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ जय हे कर्नाटक माते जय भारत जननिय तनु जाते जय हे कर्नाटक माते ಕೈಲಪ ಹೊಯ್ಸಳರಾಡಿದ ನಾಡೆ ಜನರ ನೆಚ್ಚಿನ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ जय हे कर्नाटक माते जय भारत जननिय तनु जाते जय हे कर्नाटक माते सर्व जनांगದ ಶಾಂತಿಯ ತೋಟ ಕಂಗಳ ಸೆಳೆಯುವಂತ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಧ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ
ವಿದ್ಯಾರ್ಥಿಗಳೇ, ಅಧ್ಯಾಪಕ ವೃಂದದವರೇ, ನಮ್ಮ ಪೋಷಕರೇ, ಇವತ್ತು ಈ ನಮ್ಮ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ, ಪ್ರಾಥಮಿಕ ಶಾಲೆ ಹಾಗೂ CBSEನ ರಾಮಕುಂಜೇಶ್ವರ ವಿದ್ಯಾಲಯ ಇದರ ಒಂದು ಹಬ್ಬ, ವಾರ್ಷಿಕ ಹಬ್ಬ. ಇದರಲ್ಲಿ ಎಲ್ಲರೂ ನಾವು ಸಂತೋಷ ಪಡಬೇಕು, ಕುಣಿದು ಕುಪ್ಪಳಿಸಿ. ಇದು ನಿಮ್ಮ ಜೀವಮಾನ ಇಡೀ ನೆನಪಿರುವಂಥ ಒಂದು ಕಾರ್ಯಕ್ರಮ, ಒಂದು ವರ್ಷದಲ್ಲಿ ಬರುವ ಕಾರ್ಯಕ್ರಮ. ಇದರಲ್ಲಿ ನಮ್ಮ ನಿಯಮಗಳಿಗೆ ಒಳಪಟ್ಟು ಎಲ್ಲವನ್ನೂ ಮಾಡಬೇಕು. ಹಾಗಿದ್ದರೆ ಮಾತ್ರ ಅದಕ್ಕೆ ಸಿಗುವ ಸಂತೋಷ ಬೇರೆ ಇರ್ತದೆ. ಅದರಲ್ಲೆಲ್ಲ ನೀವೆಲ್ಲ ಸಂತೋಷ ಪಡಿ. ನಮ್ಮ ಅಧ್ಯಾಪಕರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ನಾವೆಲ್ಲರೂ ಸೇರಿಕೊಂಡು ನಮಗೆ ಬರುವ ಅತಿಥಿಗಳನ್ನು ಸಂತೋಷದಲ್ಲಿ ಸ್ವೀಕಾರ ಮಾಡಿ ಒಂದು ರೀತಿಯಲ್ಲಿ ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡಿ ಅದನ್ನು ಪೇಜಾವರ ಶ್ರೀಗಳ ಚರಣಗಳಿಗೆ ಅರ್ಪಿಸುವ ಅಂತ ಹೇಳ್ತಾ ನಿಮಗೆಲ್ಲ ಶುಭವಾಗಲಿ. Good morning to everybody. In the beginning, I wish you very happy our school annual day. And now, 5 minutes break to you all. Okay. Afterward, now inauguration of our function. So all the students, you have to gather in front of our stage. Attention, Saturdays, attention, break off. बोलता है ಹಲೋ, ಎಂತ ಮಾಡುದು? ಜಾಯಿಂಟ್ ಮಾಡುದಾ? ಯಾವ್ದಾಗ್ತದ ಇರುವದ ಕೇಬಲ್ ಜಾಯಿಂಟ್ ಬಂದದ್ದು, ಕೇಬಲ್ ತಿತ್ತು ಬಂದವ ಇರುವುದು ಕೆಜಿಗಳು ಬರ್ತೇವೆ.
ಎಲ್ರಿಗೂ ಶುಭ ಮುಂಜಾನೆ. ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ಪೋಷಕ ಬಂಧುಗಳನ್ನು, ಅತಿಥಿಗಳನ್ನು, ಗಣ್ಯರನ್ನು ಆತ್ಮೀಯವಾಗಿ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈಗಾಗಲೇ ವಾರ್ಷಿಕೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ನಡೆದಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಈ ವೇದಿಕೆ ಮೇಲೆ ನಡೀಲಿಕ್ಕಿದೆ. ಮಾನ್ಯ ಕಾರ್ಯದರ್ಶಿಗಳು ದೀಪವನ್ನು ಬೆಳಗಿಸುವುದರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ವಿದ್ಯಾರ್ಥಿಗಳು ಆದಷ್ಟು ಪೋಷಕರಿಗೆ ಆಸನವನ್ನು ಬಿಟ್ಟುಕೊಟ್ಟು ಗುಂಪಾಗಿ ನಿಲ್ಲದೆ ತಮಗಾಗಿ ಮೀಸಲಿಟ್ಟಂತಹ ಆಸನದಲ್ಲಿ ತಾವು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. Good morning to you all. Seeking the blessings of Lord Shri Ramakunjeshwara and Paramapujya Pejavara Shri, it's an honor for me to welcome you all to our school annual day function 2024-25. It is a special day for everyone, students, teachers, parents and management. I extend a warm welcome to one and all present over here. Welcome you all. Now, I would like to invite our Honorable Secretary Sir Sesaparai to inaugurate today's program by lighting the lamp. दीपज्योति परब्रह्म दीपज्योति जनार्दनः दीपो हरतु मे पापम् दीपज्योति नमो नमस्तुते. दीपज्योति परब्रह्म दीपज्योति जनार्दनः दीपो हरतु मे पापम् दीपज्योति नमोस्तुते. दीपज्योति नमोस्तुते. दीपज्योति नमोस्तुते. Let us connect our mind to seek God blessings. So I would like to request our students Bautik and Aditya to pray God. महागणपतिं मनसा स्मरामि. महागणपतिं मनसा स्मरामि. महागणपतिं मनसा स्मरामि. वसिष्ठवामदेवादिवन्दितमहागणपतिं महादेवसुतं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि. वसिष्ठवामदेवादिवन्दितमहागणपतिम् ಧನ್ಯವಾದಗಳು. ವಿಘ್ನ ನಿವಾರಕ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ
ಏಕದಂತಾಯ ವಕ್ರತುಂಡಾಯ ಎನ್ನುವ ಹಾಡಿಗೆ ಭರತನಾಟ್ಯ ಮಾಡಲಿದ್ದಾರೆ 4ನೇ ತರಗತಿಯ ಹುಡುಗಿಯರು. वक्रतुण्डमहाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्र परित्रात्रे गुरुपाखण्ड खण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि सर्वराजाय गन्धाय सर्वगानश्रवणप्रणयिने गाढानुरागाय ग्रन्थाय गीताय ग्रन्थार्थतत्त्वविदे गुणवते गणपतये एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಸುಂದರವಾದ ನೃತ್ಯ ಪ್ರದರ್ಶನಕ್ಕೆ ಧನ್ಯವಾದಗಳು.
Please welcome 4th students on stage for the performance of Ramulo song. గానికి 22 బస్తీల మస్తు కట్అవుట్ బచ్చా గాన్ల బ్యాచ్ ఉండేది వచ్చినమంటే సుట్టు కిక్కే సాలక ఓ నైటు ఎక్కి డొక్కు బుల్లెట్ సందుల మందు కోసం ఎతుకుతాంటే రూటు సిల్కు షీరగట్టుకోని చెడు వీరు మెరిసినట్టు బొట్లం గట్టిన బిర్యానీకి బొట్టు బిల్ల పెట్టినట్టు బంగ్లా మీద నిలుసోనుందిరో ఓ సందమావ సుఖదాగక చక్కరొచ్చెరో శ్రీమందమ్మావ చిక్క లెక్క దుంకుతుంటెరో ఆ సందమావ చుంకి జారి సిక్కుకుందిరో నా దిల్లుకు మావ రాములో రాములా నన్నాగం చేసిందిరో రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో చేసిందిరో రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో కమ్మల పాకే వేస్తుంటే కమ్మగ వాసన వస్తావే ఎర్రగా పండిన బుక్కలు రెండు యాదికొస్తాయే అరే పువ్వుల అంగి వేస్తుంటే గుండి నువ్వై పూస్తావే పండుకున్న గుండెల దూరి లిల్లే చేస్తావే అరే ఇంటి ముందు లైట్ మిడుకు మిడుకుమంటే నువ్వు కన్ను కొట్టినట్టు సిగ్గు పుట్టిందే సీర కొంగు తలుపు సాటు సిగ్గుకుంటాంటే నువ్వు లాగినట్టు ఒళ్ళు చల్లుమంటాంటే నాగస్వరం ఊదుతుంటే నాకు పాముగినట్టు ఎంటావడి వస్తున్నా నీ పట్ట గొలుసు సప్పుడింటూ పట్టనట్టే తిరుగుతున్నవే ఓ సందమావ పక్కకు పోయి తొంగి చూస్తవే షెల్లెక్కురమావా Thank you, children. Now I would like to welcome on stage our 4th girls for a dance on Tere Vasute.
लड़ा लूं उसके बाद लाऊंगा, पहले इश्क लड़ा लूं उसके बाद लाऊंगा। तेरे वास्ते फलक से मैं चांद लाऊंगा, 16-17 सितारे संग बांध लाऊंगा। देखा जाए तो वैसे अपने तो सारे पैसे रह के जमीन पे ही वसूल हैं। चेहरा है तेरा चंदा, नैना तेरे सितारे, अंबर तक जाना ही फिजूल है, अंबर तक जाना ही फिजूल है। इसके बाद भी अगर तुझे चैन ना मिले, पूरी करके मैं तेरी ये मुराद आऊंगा। तेरे वास्ते फलक से मैं चांद लाऊंगा, 16-17 सितारे संग बांध लाऊंगा। तेरे वास्ते फलक से मैं चांद लाऊंगा, 16-17 सितारे संग बांध लाऊंगा।
Thank you, children. Thank you, children, for your wonderful performance. विघ्न विनाशक के साथ मित्रता करने आ रहा है हमारा चौथा कक्षा के बच्चे. सबसे न्यारी तेरे बस में है ये दुनिया सारी। सबसे प्यारी सबसे न्यारी तेरे बस में है ये दुनिया सारी। अपनी फ्रेंडशिप कितनी पक्की कितनी सच्ची कितनी अच्छी, अपनी फ्रेंडशिप कितनी पक्की कितनी सच्ची कितनी अच्छी, इसको सदा निभाना। ओ माय फ्रेंड गणेशा तू रहना साथ हमेशा। ओ माय फ्रेंड गणेशा तू रहना साथ हमेशा। टिक टिक टाक टिक 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 टाक टिक टिक टाक टिक टाक। मैजिक मास्टर नाम है तेरा, खुशियाँ देना काम है तेरा। मैजिक मास्टर नाम है तेरा, खुशियाँ देना काम है तेरा। तू भी बच्चा हम भी बच्चे संग साथ हम खेलते हंसते। तू भी बच्चा हम भी बच्चे संग साथ हम खेलते हंसते हंसते खेलते हैं ये कहना। ओ माय फ्रेंड गणेशा तू रहना साथ हमेशा। ओ माय फ्रेंड गणेशा तू रहना साथ हमेशा। धरती ऊपर दरिया, दरिया के ऊपर अंबर, अंबर के ऊपर चंदा, चंदा के ऊपर तारे। ಧನ್ಯವಾದ. ನಮ್ಮ ಜನ್ಮ ಅಪ್ಪ ಅಮ್ಮನಿಂದ, ಬೆಳವಣಿಗೆ ಅದು ಅಪ್ಪ ಅಮ್ಮನಿಂದ, ಶಾಲೆ
ಅಲ್ಲೂ ಅಪ್ಪ ಅಮ್ಮನ ಪಾತ್ರ ಇದ್ದೇ ಇದೆ. ಆದರೆ ಮುಂದೊಂದು ದಿನ ಸಮಾಜದಲ್ಲಿ ಸಿಗುವ ಸಂಘ ಮಾತ್ರ ನಮ್ಮ ಸ್ವಂತದ್ದು. ಇಲ್ಲಿ ಒಳಿತು ಕೆಡುಕು ಎರಡೂ ಇದೆ. ಈ ಎರಡರ ಮಧ್ಯೆ ತಂದೆ ತಾಯಿ ವಾತ್ಸಲ್ಯ ದೂರವಾಗುತ್ತಾ ಹೋಗುತ್ತದೆ. ಆದರೆ ಅಲ್ಲೂ ಒಳಿತಾಗಲಿ ಎಂದು ಬಯಸುವ ಜೀವಗಳು ಜನ್ಮ ನೀಡಿದ ಅಪ್ಪ ಅಮ್ಮ. ಅವರ ಪ್ರೀತಿ, ಮಮತೆ, ಕಾಳಜಿ, ವಾತ್ಸಲ್ಯಕ್ಕೆ ಸದಾ ತಲೆಬಾಗೋಣ. ಈಗ ಒಂದು ಕಿರು ನಾಟಕ ಮಾಡಿ ತೋರಿಸಲಿದ್ದಾರೆ ನಮ್ಮ 5, 6 ಮತ್ತು 7ನೇ ತರಗತಿಯ ವಸತಿ ನಿಲಯದ ವಿದ್ಯಾರ್ಥಿಗಳು. ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ 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 ಪ್ರೀತಿಯಿಂದ ಪ್ರೀತಿ ಹಂಚಿರೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ದೀಪಾವಳಿ ಹಬ್ಬದ ಶುಭಾಶಯಗಳು. ಬೇಗ ಬೇಗ ಎಲ್ಲ ತಯಾರಿ ಆಗ್ಬೇಕು. ಮಕ್ಕಳೇ, ನೀವು ಮನೆ ಗುಡಿಸಿ, ಒರೆಸಿ, ರಂಗೋಲಿ ಹಾಕಿ ತಯಾರಿ ಮಾಡಿ. ಹಾಗೇ ರೀ, ನೀವು ಗೋಪೂಜೆಗೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಳ್ಳಿ. ನಾನು ಹಬ್ಬದ ಅಡುಗೆ ಜೊತೆಗೆ ಮಕ್ಕಳೇ ನಿಮಗೋಸ್ಕರ ಗುಲಾಬ್ ಜಾಮೂನ್ ಮಾಡ್ತೀನಿ. ಹಾಗೆ ಮಕ್ಕಳೇ, ಇವತ್ತು ನಮ್ಮ ಮನೆಗೆ ನೆಂಟರು ಬರ್ತಿದ್ದಾರೆ. ಯಾರು ಬರ್ತಿದ್ದಾರೆ? ಅಜ್ಜಿ, ತಾತ, ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಬರ್ತಿದ್ದಾರೆ. ಈ ಸಾರಿ ಸಂಭ್ರಮದ ದೀಪಾವಳಿ. ಆಸೆ ಹಿಂದೆ ದುಃಖ ಎಂದರು, ರಾತ್ರಿ ಹಿಂದೆ ಹಗಲು ಎಂದರು, ದ್ವೇಷವೆಂದು ಹೊರೆ ಎಂದರು, ಹಬ್ಬ ಬದಕೆ ಹೆಗಲು ಎಂದರು. ಎರಡು ಮುಖದ ನಮ್ಮ ಜನುಮದ ವೇಷಾವಳಿ, ತೆಗೆದು ಹಾಲ್ ಬೆಳಕ ಕುಡಿಯುವುದೇ ದೀಪಾವಳಿ. ಯಾಕೆ ಬಾವ ಬೇಜಾರಾಗಿದ್ದೀರಾ? ಏನಾಯ್ತು? ನಾವೆಲ್ಲ ಬಂದಿದ್ದು ಇಷ್ಟವಾಗಲಿಲ್ಲವೇ? ನೀವು ಬಂದಿದ್ದು ತುಂಬಾ ಖುಷಿಯಾಯಿತು. ಆದರೆ ನಮ್ಮವರು ನೆನಪಾಗ್ತಿದ್ದಾರೆ. ನನ್ನ ಅಪ್ಪ ಅಮ್ಮ ಇರಬೇಕಿತ್ತು. ನಾನು ಪಾಪಿ, ದುರಾದೃಷ್ಟವಂತ, ಮಹಾಪಾಪಿ ನಾನು. ಯಾಕೆ ಬಾವ, ಏನಾಯ್ತು? ನಾವೆಲ್ಲ ನಿಮ್ಮೊಂದಿಗಿದ್ದೇವಲ್ಲ. ನಿಮ್ಮ ಎಲ್ಲ ಸಂತೋಷ ದುಃಖಗಳಲ್ಲೂ ನಾವಿದ್ದೇವೆ. ಏನಾಯ್ತು ಬಾವ, ಹೇಳಿ. ನಿಮ್ಮ ಅವರಿಗೆಲ್ಲ ಏನಾಯಿತು? ನಮಗೆ ಕೇಳಲು ಕುತೂಹಲವಿದೆ. ಎಲ್ಲಿದ್ದಾರೆ ಅವರೆಲ್ಲ? ಹೇಳ್ತೀನಿ. ನನ್ನ ಹೃದಯ ಭಾರವಾಗಿರುವ ವಿಷಯಗಳೆಲ್ಲ ಹೇಳ್ತೀನಿ. ನನ್ನಂಥ ಅಯೋಗ್ಯ ಲೋಕದ ಯಾವ ತಾಯಿಗೂ ಜನಿಸದೇ ಇರಲಿ. ಹೇಳ್ತೀನಿ. ಈ ಕತೆ ನಮ್ಮೆದುರು ಇರುವ ಎಲ್ಲ ಯುವ ಜನತೆಗೆ ಬುದ್ಧಿ ಹೇಳುವಂತಾಗಲಿ, ಪಾಠ ಹೇಳುವಂತಾಗಲಿ. ಕೇಳಿ ಕೇಳಿ. ಶ್ರೀರಾಮ್, ಎಲ್ಲಿದ್ದೀಯಾ?
ಇಲ್ಲಿದ್ದೇನಮ್ಮ. ಚಂದಮಾಮೆ ಪಕ್ಕಿಯಾದ ಪಾರೊಂದೊಲ್ಲೆ ಮುದ್ದು ನಿನ್ನ ಸೆಳೆತೋದೆ ಸಂಪು ಗಾಳಿಯಾದ ಯಾನ ತೇಳೊಂದೊಲ್ಲೆ ಕಿನ್ಯ ಪಚ್ಚೆನದಿ ಒಂದು ಕಿನ್ನಿ ಮೆಲ್ಲನೆ ಮಾಲೊಂದು ಕಿನ್ಯ ಪಚ್ಚೆನದಿ ಒಂದು ಕಿನ್ನಿ ಮೆಲ್ಲನೆ ಮಾಲೊಂದು ತೆಲ್ತನ ಮರ್ಪಿನ ದೇವರ ಕಿನ್ನಿಗೆ ದಿಟ್ಟಿ ಬೋರಂದ ಲೂಟಿದ ನೊಬ್ಬನ ತೋಪಿನ ಅಚ್ಚಿನ ತಾಟಿ ಯಾರಂದ ಬಾಲೆ ನಿನ್ನ ಮೊನೆ ತೋದೆ ಚಂದ ಮಾಮೆ ಪಕ್ಕೆಯಾದ ಪಾರೊಂದೊಲ್ಲೆ. ಹಂಗೆ ಇರ್ಬೇಕು ನೀನು. ಬೇಟೆ ಲೈಫ್ ಅಂದ್ರೆ ಹೀಗೇನೆ, ನಾವು ಹೇಳ್ಕೊಡ್ತೀವಿ, ಹಾಗೆ ನೀನು ಇದ್ರೆ ಸರಿ, ಗೊತ್ತಾಯ್ತಾ? ಹಾಗೆ ನೋಡು, ಇನ್ಮೇಲಿಂದ ದಿನಾಲು ಒಂದು 500 ರೂಪಾಯಿ ತಗೊಂಬ, ಎಲ್ಲ ಮಜವಾಗಿರೋಣ. 500? ಹ್ಞೂ, ಫಸ್ಟ್ ಲೆವೆಲ್ ಅಷ್ಟೇ, ಆಮೇಲೆ ಇನ್ನೂ ಇದೆ. ನೀನು ಬಾವಿ ಒಳಗಿದ್ದ ಕಪ್ಪೆ ಕಂಡ್ಲ, ಬದ್ಲಾಗ್ಬೇಕು, ನಮ್ಮಷ್ಟು ಕಲಿಬೇಕು ನೀನು. ಬದುಕೋದನ್ನ ನಮ್ಮ ತರಾನೇ ಚಿಕ್ಕ ವಯಸ್ಸಲ್ಲೇ ಕಲಿಬೇಕು. ಹೋಗಿ, ನೀವು ಹೋಗಿ. ಹೋಗ್ತೀವಿ ಹೋಗ್ತೀವಿ, ನಾವು ತುಂಬಾ ದೂರಕ್ಕೆ ಹೋಗ್ತೀವಿ, ನಿನಗೆ ಎಲ್ಲಿಯೂ ಸಿಗದಂತ ಜಾಗಕ್ಕೆ ಹೋಗ್ತೀವಿ ಹೋಗ್ತೀವಿ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ, ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಜಗದಲ್ಲಿ ಕಾಣೋ, ಅಡೆ
ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು. ಇದ್ಯಾರು ಈ ದಾರಿಯಲ್ಲಿ ಬಿದ್ದಿರುವವರು? ಹುಷಾರಿಲ್ಲ ಅನ್ಸುತ್ತೆ, ನೋಡೋಣ. ಹಾ, ಇವನು ಶ್ರೀರಾಮ್ ಅಲ್ವಾ? ಶ್ರೀರಾಮ್, ಶ್ರೀರಾಮ್ ಎದ್ದೇಳೋ, ಎದ್ದೇಳೋ ಶ್ರೀರಾಮ್. ಏನಾಯ್ತು ಇವನಿಗೆ? ಯಾವುದಕ್ಕೂ ಡಾಕ್ಟರ್ಗೆ ಒಂದು ಕಾಲ್ ಮಾಡುವ. ಹೆಲೋ ಡಾಕ್ಟರ್, ನಾನು ರಾಮ ಮಾಸ್ಟ್ರು ಮಾತಾಡ್ತಿರೋದು. ನಮ್ಮ ಊರಿನ ಪಕ್ಕದ ಬೀದಿಲಿ ನಮ್ಮ ಹುಡುಗ ಬಿದ್ದಿದ್ದಾನೆ ಸರ್. ದಯವಿಟ್ಟು ಸೂಕ್ತ ಚಿಕಿತ್ಸೆ ಕೊಡಿಸ್ಬೇಕು ಸರ್. ಸರಿ ಸರ್, ನೀವು ಹೇಳಿದ ಅಡ್ರೆಸ್ಗೆ ಈಗಲೇ ನಮ್ಮ ಹಾಸ್ಪಿಟಲ್ ಬಾಯ್ಸ್ ಬರ್ತಿದ್ದಾರೆ. ಹಾ ಸರ್, ನೀವಾ? ಯಾಕೆ ಬಂದ್ರಿ ಸರ್? ನಾ ಸಾಯ್ಬೇಕು ಸರ್, ನನ್ನ ಯಾಕಾದ್ರೂ ಬದುಕಿಸಿದ್ರಿ ಸರ್? ಸರ್ ನಾನು ಅಯೋಗ್ಯ ಸರ್, ಅಯೋಗ್ಯ. ನನಗೆ ಬದುಕುವ ಅರ್ಹತೆನೇ ಇಲ್ಲ ಸರ್. ಯಾರು ಹೇಳಿದ್ದು ನೀನೊಬ್ಬ ಅಯೋಗ್ಯ ಅಂತ? ನಿನ್ನ ಸಹವಾಸ ಇದ್ದಿದ್ದು ಅಯೋಗ್ಯರ ಜೊತೆ ಅಷ್ಟೇ. ನಿನ್ನ ಪಾಪಗಳೆಲ್ಲ ಅಳಿಸಿ ಹೋಗೋದಿದೆ. ಬೇಜಾರಾಗಬೇಡ, ಹುಷಾರಾಗು. ನೀನು ಎಲ್ಲ ದೇವರು ಅನ್ಕೊಂಡಾಗೆ ಆಗಿದೆ. ನೀನು ಬದುಕಬೇಕು, ಮುಂದಿನ ಯುವಜನಾಂಗಕ್ಕೆ ಮಾದರಿಯಾಗುವಂತೆ ಬದುಕಬೇಕು. ಬಾ ನನ್ನ ಜೊತೆ. ನಿಮ್ಮ ಉಪಕಾರಕ್ಕೆ ಕೃತಜ್ಞತೆಗಳು ಡಾಕ್ಟರ್. ನಾನು ಎಂದಿಗೂ ಚಿರಋಣಿ. ಶ್ರೀರಾಮನ ಆರೋಗ್ಯ ಸುಧಾರಣೆಯ ನಂತರ ಅವನ ಜೀವನಕ್ಕಾಗಿ ಒಂದು ಉದ್ಯೋಗದ ಅವಕಾಶವನ್ನು ರಾಮ ಮಾಸ್ಟ್ರು ಕೊಡಿಸುತ್ತಾರೆ. ನಮಸ್ತೆ ಸರ್, ನಾನು ಹೇಳಿದ ಹುಡುಗ ಇವನೇ ಸರ್. ದಯವಿಟ್ಟು ನಿಮ್ಮ ಕಂಪನಿಯಲ್ಲಿ ಒಂದು ಸಣ್ಣ ಸೇವೆ ಮಾಡುವ ಅವಕಾಶ ಕೊಟ್ಟು ಈ ಬಡ ಹುಡುಗನ ಜೀವನ ಉಳಿಸಿಕೊಡಿ. ನಮಸ್ತೆ ಸರ್, ಕುಳಿತುಕೊಳ್ಳಿ. ಫೈಲ್ ವೆರಿಫಿಕೇಶನ್ ಮಾಡಿದ್ದೇನೆ ಸರ್. ಹಾಗೆ ಸರ್, ನೀವು ನಮ್ಮ ಗುರುಗಳು. ನೀವು ಇಟ್ಟ ಬೇಡಿಕೆ ನಿರಾಕರಿಸುವಷ್ಟು ದೊಡ್ಡವರು ನಾವಲ್ಲ. ಖಂಡಿತ ಅವಕಾಶ ಕೊಡುತ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಹಾಗೆ ಶ್ರೀರಾಮ್, ನೀನು ಇನ್ಮೇಲೆ ಹೊಸ ಜೀವನ ಆರಂಭಿಸಬೇಕು. ಹಾಗೆ ಯಾವತ್ತಿಗೂ ಈ ಕಳೆದ ದಿನಗಳ ನೆನಪಾಗಬಾರ್ದು. ಹಾಗಾಗಿ ನೀನು ಮದುವೆಗೆ ತಯಾರಾಗು. ನನ್ನ ಸ್ನೇಹಿತನ ಸಂಬಂಧದ ಜೊತೆ ನಂಟಾಗ್ಲಿ. ಸರ್, ನಾನೊಬ್ಬ ಅಯೋಗ್ಯ ಸರ್. ಇಲ್ಲ, ನೀನು ಯೋಗ್ಯನೇ. ನೀನು ಕಳ್ಕೊಂಡಿರುವ ಅಮೂಲ್ಯವಾದ ರತ್ನಗಳು ನಿನ್ನ ಕೈ ಸೇರಲಿವೆ. ತಯಾರಾಗು. ಬೆಳೆಸಿತು ನನ್ನ ನೀ ದಿನ. ಅಪ್ಪನ ಬೆವರ ಹನಿ, ಅಮ್ಮನ ಪ್ರೀತಿಯ ಗನಿ, ಬೆಳೆಸಿತು ನನ್ನ ನೀ ದಿನ. ಅಮ್ಮನ ಹಾಡನ್ನು ಕೇಳಿ ಅಪ್ಪನ ತೋಳುಗಲೇರಿ ಬೆಳೆಯಿತು ನನ್ನ ಜೀವನ. ಮುದ್ದು ಮಾಡುತ್ತಾ ತುತ್ತು ನೀಡುತ್ತಾ ಬೆಳೆಸಿದಳಮ್ಮ. ಬೆವರು ಸುರಿಸಿ ಕಷ್ಟ ಸಹಿಸಿ ಸಾಕಿದರಪ್ಪ. ಅಮ್ಮ ನುಡಿದ ಪ್ರೀತಿಯ ಮಾತು ಯಾರು ಹೇಳುವರು? ಅಪ್ಪ ಬರೆದ ನೋವಿನ ಕಥೆಯ ಯಾರು ಓದುವರು? ಅಪ್ಪನ ಬೆವರ ಹನಿ, ಅಮ್ಮನ ಪ್ರೀತಿಯ ಗನಿ, ಬೆಳೆಸಿತು ನನ್ನ ನೀ ದಿನ. ಬೆಳೆಸಿತು ನನ್ನ ನೀ ದಿನ.
ಪ್ರೀತಿ ಬೂದುವ ಮುತ್ತಣ್ಣ ಡೋಲು ಬಡಿಯುವ ಮುತ್ತಣ್ಣ ಪ್ರೀತಿ ಬೂದುವ ಮುತ್ತಣ್ಣ ಡೋಲು ಬಡಿಯುವ ಮುತ್ತಣ್ಣ ಹಾಡು ಹಾಡುವ ಊರೆಲ್ಲ ಸೇರಿ ನೋಡುವ ಮುತ್ತೈದೆರೆಲ್ಲ ಹರಸುವ ನನ್ನ ತಂಗಿಯ ಮದುವೆ ನನ್ನ ತಂಗಿಯ ಮದುವೆ ಜೋರು 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 ಭಲೆ ಜೋರು ಜೋರು ಜೋರು. ಮದುವೆಯಲ್ಲಷ್ಟೇ ಪಾಲ್ಗೊಂಡ ಅಪ್ಪ ಅಮ್ಮ ನೊಂದು ಹೊಡೆದ ಹೃದಯದೊಂದಿಗೆ ತಾವು ಕೊಟ್ಟ ಮಾತಿನಂತೆ ಕಾಶಿ ಯಾತ್ರೆ ತೊಡಗಿ ಕಾಣಲಾರರಾಗುತ್ತಾರೆ. ಶ್ರೀರಾಮ್ ಮತ್ತೆ ಅವರನ್ನು ಪಡೆಯಲಾರದವನಾಗುತ್ತಾನೆ. ಹೀಗೆ ನನ್ನವರನ್ನು ನಾನು ಕಳ್ಕೊಂಡೆ. ನಾನೊಬ್ಬ ಅನಾಥನಾದೆ. ನನ್ನ ಕೈ ಹಿಡಿದು ಬರೆಸಿದ ನನ್ನ ಗುರುವು ನನಗೆ ದಾರಿದೀಪವಾದರು. ಬಾಬಾ, ಇಂದು ದೀಪಾವಳಿ ಹಬ್ಬ, ಬನ್ನಿ ಜಮಾಯಿಸೋಣ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಡೆಯ ಮಗನಾದನು ಮಾವ ಮಗುವಾದನು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಡೆಯ ಮಗನಾದನು ಮಾವ ಮಗುವಾದನು. ನನ್ನ ನೆಚ್ಚಿನ ಯುವ ಜನರೇ, ನಾವು ಅಪ್ಪ ಅಮ್ಮನ ಸೇವೆಯಲ್ಲಿ ದೇವರ ಸೇವೆ ಕಾಣೋಣ. ಅವರ ತ್ಯಾಗ, ಸಹನೆ, ತಾಳ್ಮೆಗಳ ಋಣ ತೀರಿಸಲಾರದ ನಾವು ದಬ್ಬಾಳಿಕೆ ಕೊಡದವರಾಗಿ ಪ್ರೀತಿಯ ಸಾಗರದಲ್ಲಿ ತೇಲಾಡಿಸೋಣ. ಅವರ ಮುಖದ ಸಂತೋಷದಲ್ಲಿ ನಮ್ಮ ಖುಷಿ ಕಾಣೋಣ. ಹಾಗೆಯೇ ಕೈ ಹಿಡಿದು ಬರೆದು ತಿದ್ದಿ ತೀಡಿ ಅಕ್ಷರ ಕಲಿಸಿದ ಗುರುವಿನ ಋಣ ಪ್ರೀತಿ ಮತ್ತು ಗೌರವಗಳಲ್ಲಿ ತುಂಬೋಣ. ಗುರುಗಳಾದ ರಾಮ ಮಾಸ್ಟ್ರು ಹಾಗೂ ಇಂದು ನಾವೆಲ್ಲ ನಿಮ್ಮೊಂದಿಗಿದ್ದೇವೆ, ಎಂದಿಗೂ ಇರುತ್ತೇವೆ. ಈ ದೀಪಾವಳಿಯಿಂದ ನಮ್ಮ ಬಾಳು ಜೇನಿನಂತೆ ಸಿಹಿಯಾಗಿ ಸಂತೋಷದಲ್ಲಿ ತೇಲಾಡಲಿ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ
ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆ ಅದ್ಭುತವಾದ ಪ್ರದರ್ಶನಕ್ಕೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಆಡಿಯೋ ಎಡಿಟಿಂಗ್ನಲ್ಲಿ ಸಹಕರಿಸಿದ ಪ್ರಖ್ಯಾತ ಆಳ್ವ ಸರ್ ಹಾಗೂ ಧ್ವನಿ ಸಂಯೋಜನೆಯಲ್ಲಿ ಸಹಕರಿಸಿದ ಜನನಿ ಎ ಹಾಗೆ 9ನೇ ತರಗತಿಯ ಗಗನ್, ಅನ್ವೇಷ್, ನಿತಿನ್ ಎಮ್ಮಾರ್, ದುಷ್ಯಂತ್ ಹಾಗೂ UKGಯ ಋತಿಕಾ ರಾಣಿ ಇವರಿಗೂ ನಮ್ಮ ಪ್ರೀತಿಯ ಧನ್ಯವಾದಗಳು. Lamb dance is a traditional dance from the state of Goa where dancers hold brass or clay lamps on their heads or on their hands while performing to traditional music. Now it's a time to enjoy the lamb dance by 9th A girls. अहंकार चित्तानि नाहं न च श्रोत्रजिह्वे न च घ्राणनेत्रे न च व्योमभूमेन तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् न च प्राणसंज्ञो न वै पञ्चवायु न वा सप्तधातुर्न वा पञ्चकोश न वा पाणिपादौ न चोपस्थपायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम्
सर्वेन्द्रियाणां न चासङ्गतं नैव मुक्तेन मेय चिदानन्दरूप शिवोऽहं शिवोऽहं चिदानन्दरूप शिवोऽहं 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 Thank you for your wonderful performance. Social media is the collection of interactive technologies that allow users to create, share, and consume content in the virtual communities and network. Now, the student of 9th A shows the impact of social media through the skit. आ गए तुम लोग। मिलना चाहोगे मेरे साथियों से? तो देखो। जी हाँ, मैं हूँ व्हाट्सएप। पूरी दुनिया मेरी गिरफ्त में है। आ गए तुम लोग। मिलना चाहोगे मेरे साथियों से? तो देखो। जी हाँ, मैं हूँ व्हाट्सएप। पूरी दुनिया मेरी गिरफ्त में है। बच्चा, बूढ़ा या जवान, सब दीवाने हैं मेरे। गूगल नाम है मेरा। मैं वो भी जानता हूँ जो तुम्हारा भगवान भी नहीं जानता। फेक वर्ल्ड का बादशाह हूँ मैं, बादशाह। इस नाचीज को टिकटॉक कहते हैं। नेता, अभिनेता, खिलाड़ी, बच्चा, कोई मेरे आगे टिक नहीं सकता। मैं इंस्टाग्राम हूँ। मैंने सबको पागल करके रखा है, स्पेशली उन युवाओं को, उसको और इसको भी। और मुझे तो आप लोग जानते ही होंगे। मैं हूँ फेसबुक। मुझसे ही तो ये सोशल मीडिया का दौर शुरू हुआ है। सुना है वो दिन दूर नहीं जब आपकी ये दुनिया हमारे इशारों पर नाचेगी। तो चलो देखो। मम्मा मेरा कल एग्जाम है। मुझे कुछ समझ नहीं आ रहा है। प्लीज मम्मा आप पढ़ा दोगे? क्यों बेटा, तुम्हारे टीचर ने कुछ नहीं समझाया क्या? मम्मा समझाया तो था पर मैं भूल गई। बेटा मैं तो भी बहुत बिजी हूँ, तुम पापा के पास जाकर पूछ लो ना। ओके मम्मा। पापा कल मैथ्स का एग्जाम है,
मुझे कुछ समझ नहीं आ रहा है, आप पढ़ा दोगे प्लीज? बेटा, आई एम ऑलरेडी गेटिंग लेट। मुझे ऑफिस का काम है, मैं आकर पढ़ाता हूँ। ओके पापा। पापा अब तो आप मुझे पढ़ाओगे ना? बेटा, मैं बहुत थक गया हूँ और ऑफिस का काम भी है। तुम मम्मा के पास चली जाओ। ओके पापा। मम्मा मम्मा मम्मा, मुझे थोड़ा सा तो पढ़ा दीजिए प्लीज। ओके ठीक है बेटा, आप अपने कमरे में जाओ, मैं वहीं आती हूँ। ओके मम्मा, मैं वेट करती हूँ। गॉड, मम्मा को कितना देर हो गया, मम्मा तो अब तक नहीं आई। क्या करूं? मैं तब तक नेट पे सर्च ही कर लेती हूँ। देखो एक और शिकार, इसे भी अपने जाल में फंसाते हैं। गुफाओं में आजा गुनाह कर ले, आजा गुनाह कर ले। आजा गुफाओं में आजा गुफाओं में आजा गुनाह कर ले, आजा गुनाह कर ले। आजा गुफाओं में नादान लड़की, तुम मेरी जाल में पूरी तरह से फंस चुकी हो कि तुम मेरा शिकार हो चुकी हो। मेरा नया शिकार। रात दी गल सुनियो सुनियो वे, रात दी गल सुनियो सुनियो वे, कोई ना चार चुफेरे, पिछे ना मुड़ियो मुड़ियो वे, पिछे ना मुड़ियो मुड़ियो वे। राता दे काले काले चेहरे, डर डाडा डसे वे, और मंजिल हंसे वे। आहट से डरियो डरियो वे, आहट से डरियो डरियो वे, खौफ के अंदर लग के डेरे। हौले से चलियो चलियो वे, हौले से चलियो चलियो वे। राता दे काले काले चेहरे, डर डाडा डसे वे, और मंजिल हंसे वे, डर डाडा डसे वे। क्या हुआ बेटा, क्या हुआ? तुम खड़े खड़े क्या देख रहे हो? डॉक्टर को जल्दी फोन करो। डॉक्टर साहब, जल्दी आइए। पता नहीं मेरी बेटी को क्या हो गया है। एक और शिकार। तुम्हारे 5000 FB फ्रेंड होंगे, लेकिन तुम्हारे एक भी फ्रेंड तुम्हें बचा नहीं सकते। वीरान शक्तिमान, शक्तिमान, देखिए, घबराने और चिंता करने की कोई बात नहीं है। सोशल मीडिया का ज्यादा उपयोग करने से आपके बच्चे की ये स्थिति हुई है। अभी उसे अपनेपन की जरूरत है। आप उसे ज्यादा से ज्यादा मोटिवेट कीजिए ताकि वो अपने रियल फ्रेंड्स के साथ ज्यादा से ज्यादा समय बिता सके। इसी से उसकी रिकवरी जल्दी होगी। ओके डॉक्टर, थैंक यू। कैसा वक्त आ गया है, हम अपने रिश्तों से ज्यादा वक्त सोशल मीडिया को दे रहे हैं। भूल जाते हैं वो खुशियाँ जो अपनों के साथ रहने में है,
दूसरों की तकलीफों का मजाक बना देते हैं और अपनी तकलीफों का स्टेटस बना लेते हैं। हम इतना जरूरत से ज्यादा उपयोग करते हुए भूल रहे हैं कि सोशल मीडिया ही हमारा उपयोग कर रहा है। ಮನೆಯೇ ಮೊದಲ ಪಾಠಶಾಲೆ, ಜನ್ನಿತಾನೇ ಮೊದಲ ಗುರು ಎಂಬಂತೆ ತಮ್ಮ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ತಿಳಿಸುವ ಪೋಷಕರು ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ವಿಭಕ್ತ ಕುಟುಂಬದಲ್ಲಿ ಮನೆಯ ಪೋಷಣೆಗೆ ಒತ್ತು ಕೊಡುವುದು ಮೊದಲ ಕರ್ತವ್ಯವಾಗಿದೆ. ಇದರಿಂದಾಗಿ ಬಿಡುವಿಲ್ಲದ ಒತ್ತಡದ ಜಂಜಾಟದಲ್ಲಿ ತಮ್ಮ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ತಿಳಿ ಹೇಳಲು ಸಮಯಾವಕಾಶ ಇಲ್ಲದೆ ಇರುವುದರಿಂದ ಮಕ್ಕಳಿಗೆ ಮನೋರಂಜನೆಗಾಗಿ ಸುಲಭವಾಗಿ ಸಿಗುವ ಸಾಮಾಜಿಕ ಜಾಲತಾಣಗಳನ್ನು ಬಳಸಲು ಹೇಳುವುದು, ಇದಕ್ಕೆಲ್ಲ ಪೋಷಕರೇ ಕಾರಣರಾಗಿರುತ್ತಾರೆ. ಹೀಗೆ ಪಾಲಕರು ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಜಾಲತಾಣಗಳ ಬಳಕೆಯಲ್ಲಿ ತೊಡಗಿಕೊಳ್ಳುವುದರಿಂದ ಮುಂದಿನ ದಿನಗಳಲ್ಲಿ ತೀವ್ರ ಶೋಕ ಅನುಭವಿಸಬೇಕಾಗುತ್ತದೆ. ಪಾಲಕರಾಗಲಿ ಮಕ್ಕಳಾಗಲಿ ಇವುಗಳ ಬಳಕೆ ಮಿತಿಯಲ್ಲಿದ್ದರೆ ಚೆನ್ನ. रुको बेटा, मोबाइल की क्या जरूरत है, मैं तुम्हारी मदद करती हूँ तुम्हारा प्रोजेक्ट बनाने में। हर मैदान फतेह रे बंदिया, हर मैदान फतेह। आ गए। Thank you for your wonderful performance. Every dance tells a story. Now it's a time to enjoy a film song dance by 9th A boys to the Manasilayo song.
करना अंदर कटल अंदर कुंदर अंदर वंदर झूठ करना अंदर सूट करना वंदर झूठ करना इपर जोड़ अंदर सूट करना वंदर झूठ करना इपर जोड़ अंदर सूट करना वंदर झूठ करना इपर जोड़ अडी 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 Thank you for your amazing performance. For the next cultural program, CBSE students get ready. Semi-classical dance is a contemporary Indian style that combines classical, folk and modern dance elements. Now, it's a time to enjoy the semi-classical dance by Diksha and team.
Thank you for your wonderful performance. Kolata is a traditional folk dance of the state of Karnataka. It is performed with color sticks and usually involves both men and women dancing together. Now, Purvi and team in front of you.
Thank you for your mesmerizing performance. ಹಲೋ ಆತ್ಮೀಯ ಪೋಷಕ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ನೂತನ ಕಟ್ಟಡದ ಉದ್ಘಾಟನೆ ಪರಮ ಪೂಜ್ಯ ಪೇಜಾವರ ಶ್ರೀಗಳಿಂದ ನೆರವೇರಲಿಕ್ಕಿದೆ. ಶ್ರೀಗಳಿನ್ನೇನು 10-15 ನಿಮಿಷದಲ್ಲಿ ನಮ್ಮ ಸಂಸ್ಥೆಗೆ ಆಗಮಿಸಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಲ್ಪ ವಿರಾಮವನ್ನು ನೀಡಿ ಸಭಾ ಕಾರ್ಯಕ್ರಮದ ಕಡೆ ತೆರಳ್ತಾ ಇದ್ದೇವೆ. ಈಗಾಗಲೇ ತಿಳಿಸಿರುವಂತೆ 10ನೇ ತರಗತಿಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ದಯವಿಟ್ಟು ತಮ್ಮ ಮಕ್ಕಳ ಜೊತೆ ತಾವು ಕಾನ್ಫರೆನ್ಸ್ ಹಾಲಿಗೆ ತಾವು ತೆರಳಬೇಕು. 10ನೇ ತರಗತಿಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮಾತ್ರ 5 ನಿಮಿಷದ ಬಳಿಕ ತಾವು ಅಲ್ಲಿ ತೆರಳಬೇಕು. Bhajan refers to any devotional song with a religious theme or spiritual ideas. Now, Kunita Bhajan in front of you by 9th A boys. Om Namo Arihantanam Namo Siddhanam Namo Ayiriyanam Namo Uvajayanam Namo Loye Sauvasahunam Eso Panchana Bokkaro Sauvapavapanasalo Mangalancha Sauvesi Padhamam Havai Mangalam Padhamam Havai Mangalam Padhamam Havai Mangalam ಭಜನೆ ಮಾಡೋಣ ಬನ್ನಿರೋ ಜಿನೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡೋಣ ಬನ್ನಿರೋ ಜಿನೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ ಸುಜನ ಸಂಗವ ದೂರ ಮಾಡಿ ಸದ್ಭಕ್ತಿಯಿಂದ ಭಜನೆ ಮಾಡೋಣ ಬನ್ನಿರೋ ಜಿನೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡೋಣ ಬನ್ನಿರೋ ಜಿನೇಶನ ಭಜನೆ ಮಾಡೋಣ ಬನ್ನಿರೋ ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತರು ನಾವು ನೀವು ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತರು ನಾವು ನೀವು ಪತಿತ ಪಾವನನೆಂಬ ಬಿರುದುಳ್ಳ ದೇವರು ಶಿತಿಯೊಳು ಉತ್ತಮ ಗತಿ ತೋರೆಂದು ಜಿನ್ನ ಭಜನೆ ಮಾಡೋಣ ಬನ್ನಿರೋ ಜಿನೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡೋಣ ಬನ್ನಿರೋ ಜಿನೇಶನ ಭಜನೆ ಮಾಡೋಣ
Thank you for your performance. Now our sports students are going to perform an aerobic dance. Aerobic.
for your phenomenal performance. Good morning, ladies and gentlemen, respected chief guest, principal, teachers, and my dear friends. We warmly welcome you all to the much awaited celebration of our school's annual day function. Yes, today is just no morning. It is a celebration of talent, hard work, and the spirit of togetherness that makes our school so special. We are thrilled to have as we embark on his magical journey of entertainment and celebration. I am Shrestha Baby of class 8. I am Ibrahim Sahan Suhaif of class 8. Without wasting much time, let's move to our cultural events. Tell me, Suhaif, if you heard about any welcome mime? Yes, I heard about welcome mime. Can you tell me about it? It is a dance which is full of themes and gives us many messages. When word fails, mime prevails. Mastering the art of mime, one motion at a time. Let's welcome the students of class 8 to perform a welcome mime.
Thank you for your wonderful performance. Shrestha, do you know which is next performance? Yes, I know which is the next performance. Dance is a song of body, either joy or pain. This dance is a form of human soul. Let's welcome the students of class 5 to perform a wonderful dance on Namo Namo song. जय हो शंकरा आदिदेव शंकरा तेरे जाप के बिना चले ये सांस किस तरह मेरा कर्म तू ही जाने क्या बुरा है क्या भला तेरे रास्ते पे मैं तो आंख मूंद के चला तेरे नाम की जोत ने सारा हर लिया तमस मेरा नमो नमो जी शंकरा भोलेनाथ शंकरा जय त्रिलोकनाथ शंभु हे शिवाय शंकरा नमो नमो जी शंकरा भोलेनाथ शंकरा रुद्रदेव हे महेश्वरा ललाट पे भस्म है भुजाओं में वस्त्र बाघ छाल का है खड़ा पाँव में प्यास क्या हो तुझे गंगा है तेरी जटाओं में जटाओं में जटाओं में दूसरों के वास्ते तू सदैव ही जिया मांगा कुछ कभी नहीं तूने सिर्फ है दिया समुद्र मंथन का था समय जो आ पड़ा द्वंद्व दोनों लोक में विषामृत पे था छिड़ा अमृत सभी मैं बांट के प्याला विष का तूने खुद पिया नमो नमो जी शंकरा भोलेनाथ शंकरा जय त्रिलोकनाथ शंभु हे शिवाय शंकरा नमो नमो जी शंकरा भोलेनाथ शंकरा रुद्रदेव हे महेश्वरा नमो नमो जी शंकरा भोलेनाथ शंकरा लोकनाथ शंभु हे शिवाय शंकरा नमो नमो जी शंकरा भोलेनाथ शंकरा रुद्रदेव हे महेश्वरा रुद्रदेव हे महेश्वरा रुद्रदेव हे महेश्वरा ಹೇಳ್ಬೇಕಾ
ಶ್ರೀ 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 ವಿಶ್ವೇಶ್ವತೀರ್ಥ ಶ್ರೀಪಾದಂಗಳವರು ಪೇಜಾವರ ಅಧೋಕ್ಷ ಮಠ ಉಡುಪಿ ತಮ್ಮ ಸಂಸ್ಥೆಗೆ ಇದೀಗ ಆಗಮಿಸಿದ್ದು ಶ್ರೀಗಳು ತಮ್ಮ ದಿವ್ಯ ಹಸ್ತದಿಂದ ನೂತನ ಕಟ್ಟಡ ವಿಶ್ವೇಶ್ವತೀರ್ಥ ಸೌಧವನ್ನು ಇದೀಗ ಉದ್ಘಾಟನೆ ಮಾಡಲಿದ್ದಾರೆ. ನಂತರ ನೂತನ ಕಟ್ಟಡದಲ್ಲಿ ಸಭಾ ಕಾರ್ಯಕ್ರಮವು ನಡೆಯಲಿದ್ದು ತಮಗೆಲ್ಲರಿಗೂ ಅಲ್ಲಿ ಕುಳಿತುಕೊಳ್ಳಲು ಸ್ಥಳದ ಅಭಾವವಿರುವುದರಿಂದ ಅಲ್ಲಿ ನಡೆಯುವ ಕಾರ್ಯಕ್ರಮವನ್ನು ತೆರೆಯ ಮೇಲೆ ನೋಡುವ ಅವಕಾಶವನ್ನು ಕಲ್ಪಿಸಲಾಗಿದೆ. ತಾವುಗಳು ಇಲ್ಲೇ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ.
ಪೋಷಕರಿಗೆ ಒಂದು ಸೂಚನೆ. 10ನೇ ತರಗತಿಯ ಎಲ್ಲ ಪೋಷಕರು ದಯವಿಟ್ಟು ಮೀಟಿಂಗ್ ಹಾಲಿಗೆ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಕೆಳಗಡೆ ಕಾನ್ಫರೆನ್ಸ್ ಹಾಲ್ ಇದೆ, ಅದಕ್ಕೆ 10ನೇ ತರಗತಿಯ ಎಲ್ಲ ಪೋಷಕರು ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪೋಷಕರು ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು ಮೀಟಿಂಗ್ ಹಾಲಿಗೆ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಹಲೋ, ಪೋಷಕ ಬಾಂಧವರಲ್ಲಿ ವಿನಂತಿ. ಈಗಾಗಲೇ ಸ್ವಾಮೀಜಿ ನಮ್ಮ ನೂತನ ಕಟ್ಟಡದ ಉದ್ಘಾಟನೆಗೆ ತೆರಳುತ್ತಾ ಇದ್ದಾರೆ. ಹಾಗಾಗಿ ಪೋಷಕರೆಲ್ಲರೂ ನೂತನ ಕಟ್ಟಡಕ್ಕೆ ತೆರಳಬೇಕಾಗಿ ವಿನಂತಿ. ನಮ್ಮ ಪ್ರೈಮರಿ ಸೆಕ್ಷನ್ನ ಕೆಳಭಾಗದಲ್ಲಿ ಇರುವಂತಹ ಬಿಲ್ಡಿಂಗ್ ಅದು. ಅಲ್ಲಿಗೆ ಇಲ್ಲಿಂದಲೇ ಪ್ರೈಮರಿ ಸೆಕ್ಷನ್ನಿಂದ ಸ್ಟೆಪ್ಪಿನಲ್ಲಿ ಇಳಿದು ಸಭಾಂಗಣಕ್ಕೆ ಸೇರಬೇಕಾಗಿ ವಿನಂತಿ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರೆಲ್ಲ ಸಭಾಂಗಣಕ್ಕೆ, ನಮ್ಮ ನೂತನವಾಗಿ ಉದ್ಘಾಟನೆಗೊಳ್ಳಲಿರುವ ಸಭಾಂಗಣಕ್ಕೆ ತೆರಳಬೇಕಾಗಿ ವಿನಂತಿ.
ಸೌಮ್ಯನ ಒಂದು ಕೊಲೆ ಪ್ರಕರಣದಲ್ಲಿ ಅವರು ಬೇಕಾದಷ್ಟು ದುಡ್ಡಿದ್ದಾರೆ. ಒಂದು ಭಾರಿ ಹಿಂದುಳಿದ ವರ್ಗದಿಂದ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಸಮೇತ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇವತ್ತೊಂದು ನಮ್ಮ ರಾಜ್ಯದ ಆಡಳಿತದಲ್ಲಿ ಪಾಲ್ಗೊಳ್ಳುವಂತಹ ಯೋಗ ಸಿಕ್ಕಿದ ನಮ್ಮ ಪ್ರೀತಿಯ ಕಿಶೋರ್ ಕುಮಾರ್ಗೆ ಅದು ಹೆಚ್ಚು ಹೇಳಲಿಕ್ಕೆ ಬರುವುದಿಲ್ಲ, ಹೇಳ್ತಾ ಇದ್ದು ಭಾರಿ ಆತ್ಮೀಯ. ನನಗೆ ಅವರು ಬಂದ್ರೆ ಇನ್ನೊಂದು 2 ತಿಂಗಳು 6 ತಿಂಗಳು ಹೆಚ್ಚು ಆಯುಷ್ಯ ಬರ್ಬೋದು ಅಂತ ತಿಳ್ಕೊಂಡು ನಾನು ಭಾರಿ ಉಲ್ಲಾಸದಲ್ಲಿದ್ದೇನೆ. ಕಿಶೋರ್ ಕುಮಾರ್ಗೆ ನಾವು ಈ ಸಂಘಟನೆ ವಿದ್ಯಾಸಂಸ್ಥೆ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ಗುರುಗಳ ಸಂಪರ್ಕದಲ್ಲಿ ಸಿಗದೆ ಭಾರಿ ಅವರು ಮಕ್ಕಳಿಗೆ ಹಂಚಿ ಹೋಗಿ ಅಂತ ನಿಮ್ಮಲ್ಲಿ ಆಮಂತ್ರಣ ಪತ್ರಿಕೆ ಕಿಶೋರ್ ಬರುವಾಗ ನೀವು ನೀವು ಬಂದೇ ತೀರಬೇಕು. ಕಿಶೋರ್ನ ಯಾವ ಕಷ್ಟ ಸುಖಗಳಿಗೂ ನೀವು ಇನ್ನಿಂದಲೂ ಸೇರಿಕೊಂಡವರು ಬರಬೇಕು ಅಂತ ಹೇಳಿದ್ದೇನೆ. ಭಾರಿ ಸಂತೋಷದಲ್ಲಿ ಬಂದು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ನಿಮಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತು ಅನಿರೀಕ್ಷಿತ ಆದರೆ ನನ್ನ ವೈಯಕ್ತಿಕ ಒಂದು ನೆಲೆಯಲ್ಲಿ ದಿನೇಶ್ ರೈಗಳನ್ನು ಇದ್ದಾರೆ ವೇದಿಕೆಯಲ್ಲಿ.
ಇವರ ತಾಯಿ ಇವರೆಲ್ಲ ನಮ್ಮ ಊರಲ್ಲೇ ಹುಟ್ಟಿ ಬೆಳೆದವರು, ಜನನ ಸಮೇತ ಇಲ್ಲೇ ಆದ ಅಂತ ಒಂದು ಸನ್ನಿವೇಶ ನನಗೆ ನೆನಪಾಗ್ತಾ ಇರ್ತದೆ. ಅಂತ ಅವರ ತಮ್ಮ ದುಬೈಯಲ್ಲಿ ಕಂಪನಿ 2-3 ಕಂಪನಿಗಳನ್ನು ಮಾಡ್ತಾ ಇದ್ದಾನೆ. ಅವನು ನಮಗೆ ಆರ್ಥಿಕವಾಗಿ ಸಹಕರಿಸಿದ್ದಾನೆ. ಅವ ಇಲ್ಲದ್ರಿಂದ ಅಣ್ಣನಿಗೆ ಆ ಸ್ಥಾನ ಅಂತ ಹೇಳಿಕೊಂಡು ಸರಿ ಈಗಲೂ ನಾನು ಹೊರಟು ಹೋಗ್ತೇನೆ ಅಂತ ಹೇಳಿದ್ದಕ್ಕೆ ಒತ್ತಾಯಪೂರ್ವಕವಾಗಿ ನಿಲ್ಲಿಸಿಕೊಂಡಿದ್ದೇನೆ. ದಿನೇಶರೇ, ನಿಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಹಿಂಭಾಗದಲ್ಲಿ ನಮಗೆ ಗಣೇಶರಿಲ್ಲದೆ ನಮ್ಮ ಯಾರು ನಡೆಯುವುದಿಲ್ಲ. ನಾನು ಪ್ರಾರಂಭದಲ್ಲಿ ಒಂದು ಚಿಂತನೆ ಮಾಡುವ ನಮಗೆ 50 ಲಕ್ಷ ರೂಪಾಯಿ ಈ ವರ್ಷ ಕೊನೆ ಆಗುವಾಗ ನಷ್ಟದಲ್ಲಿ ಉಂಟು ಅಂತ ಗೊತ್ತಾಯಿತು. ಅದಕ್ಕೆ ಬೇಕಾದಷ್ಟು ಬುದ್ಧಿವಂತಿಕೆಗಳನ್ನೆಲ್ಲ ಉಪಯೋಗಿಸಿ ಈ ಬಿಲ್ಡಿಂಗ್ ಅರ್ಧದಲ್ಲಿ ನಿಲ್ಲಬಾರ್ದು ಅಂತ ಹೇಳೋ ಒಂದು ಚಿಂತನೆಯಲ್ಲಿ ನಾನು ನಮ್ಮ ವಿಕ್ರಮರು ಈಗ ಪೇಜಾವರ ಪರ್ಯಾಯ ಇದರಲ್ಲಿ ಗೀತಾ ಯಜ್ಞದ ಇನ್ಚಾರ್ಜ್ ಇದ್ದಾರೆ. ಅವರೆಲ್ಲ ಸೇರಿಕೊಂಡು ಒಂದು ರೀತಿಯಲ್ಲಿ ಯಶಸ್ವಿಗೊಳಿಸಿದ್ದಾರೆ. ನನಗೆ ಈಗ ಈ ವರ್ಷವನ್ನು ದಾಟಬಹುದು ಅಂತ ಹೇಳೋ ಒಂದು ಧೈರ್ಯ ಇದೆ. ಅವರು ಬೇರೆ ಬೇರೆ ಕಡೆಯಿಂದ ಯಾವ ರೀತಿಯಲ್ಲಿ ಉತ್ಪತ್ತಿ ಮಾಡಿ ಕೊಡ್ಬೋದು ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಕಷ್ಟ ಬಂದರೆ ನೀವು ನಮ್ಮೊಟ್ಟಿಗೆ ಸಹಕರಿಸಬೇಕು. ನಮ್ಮ ಎಲ್ಲ ವ್ಯವಹಾರಗಳನ್ನು ಪೂರ್ತಿ 1 ರೂಪಾಯಿಯ ಫಲ ಅಪೇಕ್ಷೆ ಇಲ್ಲದೆ ಗಣೇಶರಾಯರು ಮಾಡ್ತಾ ಇದ್ದಾರೆ. ಅವರನ್ನು ಮತ್ತು ವಿಕ್ರಮರನ್ನು ನಾನು ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಪೋಷಕರ ಸಂಘದ ಅಧ್ಯಕ್ಷ, ಸುದ್ದಿ ಪೇಪರ್ನ ಒಬ್ಬ ಮುಖ್ಯ ವರದಿಗಾರರಾದ ಹರೀಶರು, ಪೋಷಕರ ಸಂಘದ ಅಧ್ಯಕ್ಷರಾದ ಹರೀಶ್ ಕಾರಿಂಜ ಇವರನ್ನು ಸಮೇತ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮುಖ್ಯವಾಗಿ ಆಡಳಿತ ಕಮಿಟಿಯ ಕಾರ್ಯದರ್ಶಿಗಳಾದ ರಾಧಾಕೃಷ್ಣರನ್ನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ನಾರಾಯಣ್ ಭಟ್ ಸಂಚಾಲಕರು. ಒಂದು ರೀತಿಯಲ್ಲಿ ನಾನು ಇದನ್ನೇನು ಇದ್ದದ್ದನ್ನಿದ್ದಾಗಿ ಹೇಳ್ತೇನೆ, ಯಾರಾದರಲ್ಲಿ ಬೇಸರ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ನನಗೆ ಒಂದು ರೀತಿಯಲ್ಲಿ ಒಂಟಿತನವನ್ನು ಸ್ವಲ್ಪ ಜಾರಿಸಿದವರು ನಾರಾಯಣ್ ಭಟ್ರು ನನ್ನ ವಿದ್ಯಾರ್ಥಿ. ಅವರು ರಿಟೈರ್ಡ್. ಅವರು ಸಮೇತ 235 ದಿನವೂ ಶಾಲೆಗೆ ಬರ್ತಾ ಇದ್ದಾರೆ. ನಾನು ಅವರು ಪ್ರೈಮರಿ ಶಾಲೆಯನ್ನು ನೋಡ್ತಾ ಇದ್ದಾರೆ, ನಾನು ಈ ವಿಭಾಗವನ್ನು ನೋಡ್ತಾ ಇದ್ದೇವೆ. ನಾರಾಯಣ್ ಭಟ್ರು ಈಗ ನಮ್ಮ ಸಂಚಾಲಕರಿದ್ದಾರೆ ವಿದ್ಯಾಸಂಸ್ಥೆ, ಅವರನ್ನು ಇದಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಮಾಧವಾಚಾರ್ಯರು, ಹರಿನಾರಾಯಣಾಚಾರ್ಯರು, ಹಾಗೆ ಲಿಂಗಪ್ಪ ಗೌಡರು, ಹಾಗೆ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲರಾದ ಚಂದ್ರಶೇಖರು, ಸೀನಿಯರ್ ಕಾಲೇಜಿನ ಪ್ರಿನ್ಸಿಪಾಲರಾದ ಗಣರಾಜರು, ನಮ್ಮ ಮುಖ್ಯಸ್ಥರು. ಇದರೊಟ್ಟಿಗೆ ನಾವು CBSE ಸ್ಕೂಲು ಮಾಡುವಾಗ ಒಂದು ಸಲಹಾ ಸಮಿತಿಗೆ 3-4 ಮಂದಿಯನ್ನು ಸೇರಿಸಿಕೊಂಡಿದ್ದೇನೆ. ಅದರಲ್ಲಿ ಇವತ್ತು ಪ್ರಮುಖ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಂಥ ಶಿವಪ್ರಸಾದರು ಅವರ ವೈಯಕ್ತಿಕ ಕಾರಣದಿಂದ ನಮ್ಮ ಕಮಿಟಿ ಮೆಂಬರ್ ಆದ ಮಾಧವಾಚಾರ್ಯ ಮಗ, ಆದ್ದರಿಂದ ಅಪ್ಪನನ್ನು ಕಳಿಸ್ತೇನೆ. ಅಪ್ಪನೇ ಇದ್ದು ಮಾಡುವ ಕಾರ್ಯವನ್ನು ಅಪ್ಪನನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ ಅಂತ ಶಿವಪ್ರಸಾದರನ್ನು ನೆನೆಸ್ತಾ, ನಮ್ಮ ಕಮಿಟಿ ಮೆಂಬರ್ ಆದ ಹರಿನಾರಾಯಣಾಚಾರ್ಯ ಸಲಹಾ ಸಮಿತಿ ಇದ್ದು, ಹಾಗೆ ಬಾಲಚಂದ್ರ ಮಚ್ಚಿಂತಾಯರು, ಹರೀಶ್, ಪ್ರದೀಪ್ ಬಾಕಿಲ, ಇವರು ನಮ್ಮ CBSE ಸ್ಕೂಲ್ನ ಪೋಷಕರ ಅಧ್ಯಕ್ಷರು. ಇವರನ್ನೆಲ್ಲ ಸ್ವಾಗತಿಸ್ತಾ, ನಮಗೆ ಮುಖ್ಯವಾಗಿ ವೇದಿಕೆಯಲ್ಲಿ ತುಂಬ ಮಂದಿಯನ್ನು ಗುರುತಿಸಲಿಕ್ಕೆ ಇದೆ, ಆದರೆ ಸಮಯದ ಅಭಾವ ಇದೆ. ನಾನು ಅಷ್ಟಿಗೆ 1 ಗಂಟೆ ಲೇಟಾಗಿ ಪ್ರಾರಂಭ ಮಾಡಿದ್ದೇವೆ. ಆದ್ದರಿಂದ ಇದನ್ನೆಲ್ಲವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿದರೆ ಒಬ್ಬ ಮನುಷ್ಯನಿಂದ ಇದು ಸಾಧ್ಯ ಆಗ್ತಾ ಇಲ್ಲ. ನೀವೆಲ್ಲರೂ ಇರುವುದರಿಂದ ಸಾಧ್ಯ ಆಗ್ತಾ ಇರ್ತದೆ. ನೀವೆಲ್ಲರೂ ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಂಥ ಪೋಷಕರೇ, ವಿದ್ಯಾರ್ಥಿಗಳೇ, ಪ್ರೀತಿಯ ಎಲ್ಲ ವಿದ್ಯಾಭಿಮಾನಿಗಳೇ, ಇದರಲ್ಲಿ ಎಷ್ಟು ಜನ ಇದ್ದಾರೆ, ಇದೇ ಕಾರ್ಯಕ್ರಮ ನಮ್ಮ ಇನ್ನೊಂದು ಸ್ಟೇಜಲ್ಲಿ ಕಾಣ್ತಾ ಇರ್ತದೆ. ಇದರ 2 ಪಾಲು ಮಂದಿ ಅಲ್ಲಿ ಇರ್ತಾರೆ. ಇದೊಂದು ನಿಮಗೆ ಒಂದು ನೆನಪಿರಲಿ. ಈ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಇವರನ್ನೆಲ್ಲ ನಾನು ಸ್ವಾಗತಿಸುತ್ತಿದ್ದೇನೆ. ಮುಖ್ಯವಾಗಿ ಗುರುಗಳಿಗೆ ಫಲಮಂತ್ರಾಕ್ಷತೆಯನ್ನು ನಾರಾಯಣ್ ಭಟ್ರು ಮತ್ತು ರಾಧಾಕೃಷ್ಣ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಆಶೀರ್ವಚನದಲ್ಲಿರುವಂಥ ಪೇಜಾವರ ಅಧೋಕ್ಷರ ಮಠದ ಪೂಜ್ಯ ಯತಿಗಳಿಗೆ ಫಲ ಪುಷ್ಪ ಹಾರವನ್ನಿತ್ತು ಗೌರವಿಸಿ ಆಶೀರ್ವಾದವನ್ನು ಪಡೆಯುವಂತೆ
ವಿದ್ಯಾವರ್ಧಕ ಸಭಾದ ಕಾರ್ಯದರ್ಶಿಗಳು ಹಾಗೂ ಸಂಚಾಲಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಾವು ವರದಿಯನ್ನು ಮುಖ್ಯೋಪಾಧ್ಯಾಯರು ಮಾಡುವ ಸಂಪ್ರದಾಯ ಈ ವಿದ್ಯಾಸಂಸ್ಥೆಗಳಿದ್ದು. ಆದರೆ ಇಲ್ಲಿ ಒಂದು ವಿಶೇಷ, ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಅಂತೇಳಿ ಸೆಕ್ರೆಟರಿ ಅವರು ಹಿಂದೆ ಹೇಳ್ತಾ ಇರ್ತಾರೆ. ಆ ರೀತಿಯಲ್ಲಿ ನಾವು ಅದನ್ನು ಹೆಚ್ಚು ವಿಸ್ತಾರವಾಗಿ ನಿಮಗೆ ಎಲ್ಲರೂ ನಿಮ್ಮ ಕೈ ಸೇರ್ತಾ ಉಂಟು ವರದಿಗಳು. ಅದರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಲಿಕ್ಕೆ ರೆಡಿ ಇದ್ದೇನೆ. ಸಮಯದ ಅಭಾವ ಉಂಟು. ಗುರುಗಳಿಗೆ ಇನ್ನೂ ಭಿಕ್ಷೆ ಆಗಬೇಕು, ಬೇರೆ ಕಾರ್ಯಕ್ರಮಗಳೆಲ್ಲ ಇದ್ದಾವೆ. MLC ಕಿಶೋರ್ ಹೇಳಿದ್ದಾರೆ ಏನಂತ ಹೇಳಿದರೆ, ನಾನು ಬರುವುದು ಅರ್ಧ ಗಂಟೆ ಇದ್ದು ಸುರಿಗೆ ಮಾತನಾಡಿ ಹೋಗಿಬಿಡ್ತೇನೆ ಅಂತ ಹೇಳಿಕೊಂಡು ಹೇಳ್ತಾ ಇರೋದು. ಎಲ್ಲವೂ ಗಮನದಲ್ಲಿ ಇಟ್ಟುಕೊಂಡು ನಾನೊಂದು ಸಣ್ಣ ರೀತಿಯಲ್ಲಿ ಈ ವರದಿಯನ್ನು ನಿಮ್ಮ ಎದುರು ಇಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ಆಂಗ್ಲ ಮಾಧ್ಯಮ ಶಾಲೆ ಅಂತ ಹೇಳಿದ್ದು ಪ್ರಾರಂಭವಾಗುವಾಗ ಎಲ್ಲರೂ ಪೇಜಾರ ಸ್ವಾಮಿಯವರು ಯಾಕೆ ಇದಕ್ಕೆ ಬಿಟ್ಟರು ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಬಂದಿತ್ತು. ನಾವು 1 ವರ್ಷ ಸ್ವಾಮಿಯವರೊಟ್ಟಿಗೆ ಒದ್ದಾಡಿದ್ದೇವೆ, ಇದನ್ನು ಮಾಡಬೇಕು. ಯಾಕೆಂತ ಹೇಳಿದರೆ ನಮಗೆ ಹೊರಗಿನ ಮಕ್ಕಳು ಬಾರದರೆ ಈ ಹಳ್ಳಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಕೊನೆಗೆ ಅವರಿಗೆ ಇಡೀ ಭಾರತ ತಿರುಗಾಗ ಗೊತ್ತಾಯಿತು, ಕನ್ನಡ ಇಟ್ಕೊಂಡು ಏನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ, ಈ ಭಾಷೆಯ ಅವಶ್ಯಕತೆ ಉಂಟು ಅಂತ ಹೇಳಿಕೊಂಡು ಅದರೊಟ್ಟಿಗೆ ಪ್ರಯತ್ನ ಪಟ್ಟು ಕೊನೆಗೆ ಒಪ್ಪಿದ್ರು. ಆದರೆ ಹಿಂದೂ ಸಂಸ್ಕೃತಿಯನ್ನು ಬಿಟ್ಟು ಈ ಶಾಲೆ ಇರಬಾರ್ದು. ನಮ್ಮ ಯಾವ ಮಕ್ಕಳು ಕ್ಲಾಸಿನ ಒಳಗೆ ಹೋಗುವಾಗ ಪ್ರಥಮವಾಗಿ ನೀವು ನೋಡಿ ಚಪ್ಪಲಿ ಹೊರಗಿರ್ತದೆ, ಒಳಗೆ ಹೋಗುವುದಿಲ್ಲ. ಆ ರೀತಿಯಲ್ಲಿ ಈ ಹಿಂದೂ ಸಂಸ್ಕೃತಿಯನ್ನು ಉಳಿಸಿಕೊಂಡು ಒಂದು ಆಂಗ್ಲ ಮಾಧ್ಯಮದ ಮೂಲಕ ಇಡೀ ಪ್ರಪಂಚಕ್ಕೆ ನಮ್ಮ ಈ ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯನ್ನು ಹರಡಿಸಬೇಕು ಅಂತ ಹೇಳುವ ಒಂದು ಪ್ರಯತ್ನದಲ್ಲಿ ಇದು ಸ್ಥಾಪನೆ ಆಗಿದೆ. ಗುರುಗಳು ಅದನ್ನೇ ಹೇಳಿದ್ದಾರೆ. ಅದು ಪ್ರಾರಂಭ ಆದ ಇವತ್ತಿನವರೆಗೂ ನಮ್ಮ ಗುರುಗಳು ಪ್ರತಿ ವರ್ಷ ಒಂದು ಕಾರ್ಯಕ್ರಮಕ್ಕಾದರೂ ಹೋಗಿ ಕರ್ಕೊಂಡು ಬರ್ತಾ ಇದ್ದರು. ಅದು ಇಲ್ಲಿಯ ವಸ್ತುಸ್ಥಿತಿಯನ್ನು ನಾನೇನು ಅವರಿಗೆ ಹೇಳಬೇಕಾಗಿಲ್ಲ, ಅಷ್ಟು ಅನುಭವದಲ್ಲಿ ಪಡ್ಕೊಂಡಿದ್ದಾರೆ. ಹೇಳ್ತಾ ಇದ್ದೆ, ಮುಖ್ಯವಾಗಿ 1995ರಲ್ಲಿ ಇದು ಸ್ಥಾಪನೆ ಆಯಿತು. ಆ ರೀತಿಯಲ್ಲಿ ಆವಾಗ ನಮಗೆ ವಿದ್ಯಾರ್ಥಿ ನಿಲಯವಾಗಿ ಮಾತ್ರ ಇತ್ತು. ಆವಾಗ 9 ಮಕ್ಕಳು ನಮ್ಮಲ್ಲಿ ಸೇರಿಕೊಂಡಿದ್ದು. ಈ 9 ಮಕ್ಕಳಿಂದ ಈ ವಿದ್ಯಾರ್ಥಿ ನಿಲಯ ಪ್ರಾರಂಭ ಆಗಿದೆ. ಅದರ ನಂತರ ಈಗ 500 ಮಕ್ಕಳಿಗೆ ಇದು ಮುಟ್ಟಿದೆ. ನೀವೇ ನೆನೆಸಿಕೊಳ್ಳಿ ಎಷ್ಟು ಬೃಹತ್ ಆಗಿ ಬೆಳ್ತಿದೆ ಅಂತೇಳಿ. ಆವಾಗ ನಮ್ಮಲ್ಲಿ ದುಡ್ಡು ಇರಲಿಲ್ಲ, ಒಂದು ಹಳೆ ಬಿಲ್ಡಿಂಗ್ ಇತ್ತು. ಅಷ್ಟಾಗುವಾಗ ಇದಕ್ಕೆ ಎಲ್ಲಿಂದ ದುಡ್ಡನ್ನು ಮೂಲ ಉತ್ಪತ್ತಿ ಮಾಡೋದಂತ ಒಂದು ಚರ್ಚೆ ಆಗುವಾಗ ಒಂದು 2 ಲಕ್ಷ ರೂಪಾಯಿ ಆ ಕಾಲದ್ದು ಬೇಕು ಅಂತ ಇತ್ತು. ಈ 2 ಲಕ್ಷ ರೂಪಾಯಿ ಕೊಡುವ ಸಾಮರ್ಥ್ಯ ಗುರುಗಳಲ್ಲಿ ಇರಲಿಲ್ಲ, ನಮ್ಮಲ್ಲಿ ರೂಢೀಕರಿಸಲಿಕ್ಕೆ ಆಗಲಿಲ್ಲ. ಆಗ 25,000 ರೂಪಾಯಿಯನ್ನು ಗುರುಗಳು ಕೊಟ್ಟರು. ನಾವೆಲ್ಲರೂ ಒಂದು 5,000 ಕೊಟ್ಟು ಅದು 5 ವರ್ಷ ಆದಾಗ ವಾಪಸ್ ಅವರವರಿಗೆ ಮುಟ್ಟುವಂಥ ಒಂದು ವಿಶೇಷ ಒಂದು ಪ್ರಯತ್ನವನ್ನು ಮಾಡಿದ್ದೆವು. ಆ ರೀತಿಯಲ್ಲಿ ಇದು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಪ್ರತಿ ಪೇರೆಂಟ್ಸ್ ಮನೆಗೆ ನಾವು ಆ ಪ್ರಾಯದಲ್ಲಿ ಹೋಗ್ತಾ ಇದ್ದೇವೆ. ಹೋಗಿ ಅವರ ಕಷ್ಟ ಸುಖ, ಅವರ ವಿದ್ಯಾಭ್ಯಾಸವನ್ನು ಹೇಗೆ ಮಾಡ್ಬೋದು ಅಂತ ಹೇಳುವಂಥ ಒಂದು ಚಿಂತನೆಯನ್ನು ಮಾಡಿಕೊಂಡಿದ್ದೆವು. ಈ ಸಮಯದಲ್ಲಿ ನಮಗೆ ಭಾರಿ ಪ್ರಾಮುಖ್ಯವಾದ ಒಂದು ಬಲವನ್ನು ಕೊಟ್ಟವರು ಅನಂತರಾಮರಾವ್ ಮಂಗಳೂರು, ಅದೇ ರೀತಿ GL ಆಚಾರ್ಯ ಪುತ್ತೂರು. ಇವರಲ್ಲಿಗೆ ಯಾವುದಕ್ಕೆ ಹೋದ್ರೆ ಅವರು ಆಗುವುದಿಲ್ಲ ಅಂತ ಹೇಳುವಂಥ ಜನಗಳಲ್ಲ. GL ಆಚಾರ್ಯ ಮಗ ಬಲರಾಮಾಚಾರ್ಯ ಸಿಗುವಾಗ ಹೇಳ್ತಾ ಇದ್ದೇನೆ, ಏನು ದುಡ್ಡು ಬೇಕು ಅಂತ ಹೇಳಿದರೆ ಆಚಾರ್ಯಲ್ಲಿಗೆ ಹೋದ್ರಾಯ್ತು. ಅವರು ಮನೆಯ ಒಳಗೆ ಇದ್ದರೂ ಹೊರಗೆ ಬಂದು ನಮ್ಮನ್ನು ಸ್ವಾಗತಿಸಿ ಇದನ್ನು ಬೆಳೆಸಿದ್ದಾರೆ ಇಬ್ಬರು. ನಾವು ಅವರನ್ನು ಯಾವತ್ತೂ ಸಮೇತ ಮರೆಯಲಿಕ್ಕೆ ಸಾಧ್ಯವಿಲ್ಲ, ಮರೆಯುವುದೂ ಇಲ್ಲ ಹೇಳ್ತಾ ಇರ್ತೀವಿ. ಆ ರೀತಿಯಲ್ಲಿ ಇದು ಬೆಳೆದಿದೆ. ಆಂಗ್ಲ ಮಾಧ್ಯಮ ಶಾಲೆಯನ್ನು 1201ರಲ್ಲಿ ಪ್ರಾರಂಭ ಆಯಿತು.
ಆವಾಗ ಅದರಲ್ಲಿ 13 ಮಕ್ಕಳಿದ್ರು. 13 ಮಕ್ಕಳಲ್ಲಿ 3 ಮಕ್ಕಳಿಗೆ ಹೇಳಿಕೊಳ್ಬಾರ್ದು, ಆದರೆ ತಪ್ಪಂತ ಗ್ರಹಿಸ್ಕೊಳ್ಬೇಡಿ, ನಾನೇ ಅವರಿಗೆ ಫೀಸಿನ ವ್ಯವಸ್ಥೆಯನ್ನು ಮಾಡಿದ್ದೆ. ಆಗ ನಮ್ಮಲ್ಲಿ ಫೀಸು ಅಂತ ಹೇಳಿದರೆ ಇಡೀ ವರ್ಷಕ್ಕೆ ಒಂದು 5,000 ರೂಪಾಯಿನ ಇತ್ತು. ಆ ರೀತಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೆವು. ಅದು ಬೆಳೀತಾ ಬೆಳೀತಾ ಇವತ್ತು ನಮಗೆ ಬೇಕಾಗುವಷ್ಟು ಮಕ್ಕಳು ಬರ್ತಾ ಇದ್ದಾರೆ. ಕೊನೆಗೆ ಸೀಟು ಸಿಗದಂಥ ಸ್ಥಿತಿಗಳು ಬರ್ತಾ ಇದ್ದಾರೆ. ಆವಾಗ ಹೇಳ್ತಾ ಇದ್ದೆ, ಈಗ ಅದು 13 ಮಕ್ಕಳಿಂದ 1068 ಮಕ್ಕಳಿಗೆ ಏರಿಕೆ ಆಗಿದೆ. ಅದೇ ರೀತಿಯಲ್ಲಿ 20 ಜಿಲ್ಲೆಗಳಿಂದ ಮಕ್ಕಳು ಬರ್ತಾ ಇದ್ದಾರೆ. ಅಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬರುವಂಥ ಮಕ್ಕಳಿದ್ದಾರೆ. ಅದರೊಟ್ಟಿಗೆ ನಮಗೆ ಇಲ್ಲಿಗೆ ಮಕ್ಕಳು ಬರುವಾಗ ನಮ್ಮ ನಿಯಮ ಪ್ರಕಾರ ಯಾವ ಪೇರೆಂಟ್ಸನ್ನು ನಾವು ಈ ಕ್ಯಾಂಪಸ್ಸಿನ ಒಳಗೆ ಬಿಡುವುದಿಲ್ಲ. ಅಷ್ಟೊಂದು ಭಾರಿ ನೋವಾಗ್ತಾ ಇರ್ತದೆ. ಕೆಲವು ಸಂದರ್ಭದಲ್ಲಿ ಕೆಲವರು ಸುಳ್ಳು ಹೇಳಿ ಇನ್ನೊಬ್ಬರು ಸತ್ತವನನ್ನು ಹುಟ್ಟಿದ ಅಥವಾ ಜೀವಂತ ಇದ್ದವನನ್ನು ಸತ್ತಿದ್ದಾನೆ ಅಂತೆಲ್ಲ ಹೇಳಿಕೊಂಡು ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ರು. ಇದರಿಂದಾಗಿ ನಾವು ಒಳಗೆ ಬಿಡ್ತಿರ್ಲಿಲ್ಲ. ಆವಾಗ ನನಗೊಂದು ನೋವು ಇತ್ತು, ಈ ಪೇರೆಂಟ್ಸ್ ಬಂದರೆ ಗೇಟಿಂದ ಗತಿ ಇಲ್ಲದವರಾಗಿ ಹೋಗ್ತಾ ಇರ್ತಾರೆ, ಅದು ಆಗಬಾರ್ದು ಅಂತ ಹೇಳುವ ಒಂದು ಉದ್ದೇಶದಲ್ಲಿ ಇದರೊಂದು ಯೋಜನೆಯನ್ನು ಮಾಡಿದೆವು. ಅದಕ್ಕಿಂತ ಮೊದಲೇ ಒಂದು 1999ರಲ್ಲಿ ಇದರದ್ದೊಂದು ಬ್ರಾಡ್ ಪ್ಲ್ಯಾನ್ ಅಂತೇಳಿ ನಮ್ಮನ್ನು ತಮಾಷೆ ಮಾಡಿತ್ತು. ಕೋಟಿದ ಹೇಗೆ ಕೋಟಿದ ಪ್ಲ್ಯಾನಿಗೆ ಅಂತೇಳಿ ನಮ್ಮ ಮೇಲಿಂದೆಲ್ಲ ಆಗುವಾಗ ಒಂದು ಅಂಥದ್ದು. ಆದರೂ ಪೇಜಾವರ ಮಠದ ಗುರುಗಳ ಒಂದು ಆಶೀರ್ವಾದದಲ್ಲಿ ಅದೆಲ್ಲವನ್ನು ನಾವು ಮೀರಿ ಬೆಳೆದು ಬಿಟ್ಟಿವಿ. ಯಾಕೆ ಅಂತ ಗೊತ್ತಿಲ್ಲ ನಮಗೆ. ನಾನು ಯಾವಾಗಲೂ ಹಿಂದಿನ ಗುರುಗಳನ್ನು ಇವರನ್ನು ನೆನಪಿಸ್ತಾ ಇರ್ತೇನೆ. ಯಾಕೆ ಬೆಳೆದಿದ್ದೆ ನಮಗೆ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಈ ಪೋಷಕರು ಬಂದರೆ ಅವರನ್ನು ರಿಸೀವ್ ಮಾಡಿ ಒಂದು ಸಮಾಧಾನವನ್ನು ಕುಳ್ಳಿರಿಸಿ 2 ಮಾತನಾಡಿ ಅದನ್ನು ಕಳಿಸುವ ಯೋಗ್ಯತೆ ನಮ್ಮಲ್ಲಿಲ್ಲ ಅಂತ ಹೇಳಿಕೊಂಡು ಈ ಬಿಲ್ಡಿಂಗಿನ ಆಲೋಚನೆಯನ್ನು ಮಾಡಿದ್ದೆವು. ಇದರಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಸೌಕರ್ಯಗಳಿದ್ದಾವೆ. ಬಂದರೆ ಆರಾಮಾಗಿ ಪೇರೆಂಟ್ಸ್ ಕೂತು ಏನೇನು ಬೇಕು, ಮುಖ್ಯೋಪಾಧ್ಯಾಯರುಗಳು ಸಿಗ್ತಾರೆ, ಆಫೀಸು ಸಿಗ್ತದೆ, ಆಡಳಿತ ಮಂಡಳಿಯವರು ಸಿಗ್ತಾರೆ, ಎಲ್ಲ ವ್ಯವಸ್ಥೆ ಇರುವಂಥ ಈಗಿನ ಕಾಲಕ್ಕೆ ತಕ್ಕಂಥ ಒಂದು ಹವಾನಿಯಂತ್ರಿತ AC ಬಿಲ್ಡಿಂಗನ್ನು ಮಾಡಿದ್ದೇವೆ. ಇದು ಮತ್ತು ಕೆಳಗಿಂದ ಆಗಿರ್ತದೆ. ಮೇಲೆ ಒಂದು ದೊಡ್ಡ ಲೈಬ್ರರಿ ಉಂಟು, 2 ಕ್ಲಾಸ್ ರೂಮ್ ಉಂಟು, ಒಂದು ಆಫೀಸ್ ಉಂಟು, ಕೆಳಗೆ ಎಲ್ಲ ಸೌಕರ್ಯ. ಇದಕ್ಕೆ ಸುಮಾರು 3 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿದ್ರೆ ನನಗೆ ನಾಚಿಕೆ ಆಗ್ತದೆ. ಎಲ್ಲಿಂದ 7 ಕೋಟಿ ಹುಡುಕಿದ್ರು, ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿಕೊಂಡು. ಆದರೆ ಆರ್ಥಿಕ ಒತ್ತಡ ನನಗೆ ಭಾರಿ ಇದೆ, ಅದು ಮತ್ತೆ ಹೇಳ್ತೇನೆ ಏನಿದ್ದು. ಇಂಥ ಒಂದು ಬಿಲ್ಡಿಂಗ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇದಕ್ಕಿಂತ ಮೊದಲು ಇದರಲ್ಲಿ ನಾವು ನಮ್ಮ ಪೇಜಾವರ ಇನ್ಸ್ಟಿಟ್ಯೂಷನ್ನ ಇಡೀ ಕರ್ನಾಟಕದ ಎಲ್ಲ ಅಧ್ಯಾಪಕರನ್ನು ಕರೆಸಿ ಗುರುಗಳಿಗೆ ನೆನಪಿದೆ. ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆವು. ಅದು ಯಾವತ್ತೂ ನಮಗೆ ನೆನಪು ಉಳಿಯುವಂಥದ್ದು. ನಮ್ಮ ಎಲ್ಲ ಒಂದು ಒಗ್ಗಟ್ಟು, ಪೇಜಾವರ ಶ್ರೀಗಳ ಎಲ್ಲ ವಿದ್ಯಾಸಂಸ್ಥೆಗಳು ಒಟ್ಟುಗೂಡುವ ಒಂದು ಪ್ರಯತ್ನವನ್ನು ಗುರುಗಳು ಮಾಡಿದ್ದಾರೆ. ಅದರ ಒಂದು ಸೇವೆಯನ್ನು ಮಾಡಲಿಕ್ಕೆ ನಮಗೊಂದು ಆಸ್ಪದ ಸಿಕ್ಕಿತು, ಅವರನ್ನು ಕೂಡ ಮಾಡಿಕೊಟ್ಟರು. ಅದರಿಂದ ರಾಮಕುಂಜ ಏನು ಅಂತ ಹೇಳಿದ್ರೆ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಗೊತ್ತಾಗಿದೆ. ಆ ರೀತಿಯ ಒಂದು ವಿದ್ಯಾಸಂಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇರೋದು ಭಾರಿ ಸಂತೋಷದ ಸಂಗತಿಯಾಗಿದೆ. ಮತ್ತು ನನಗದೊಂದು ನೋವಿತ್ತು, ಅರ್ಧದಲ್ಲಿ ಬಿಟ್ಟು ಹೋದ ನನ್ನ ಪ್ರಾಯ ಆಗಿರ್ತದೆ, ವ್ಯವಸ್ಥೆ ಆಗಿರುವಾಗ ಇದು ಉದ್ಘಾಟನೆ ಆಗದೆ ಉಳಿದು ಹೋದರೆ ಏನಾಗೋದಿಲ್ಲ ಅಂತ ಒಮ್ಮೆ ನಮ್ಮ ಸತ್ಯನಾರಾಯಣ ಇಂಜಿನಿಯರ್ ಹೇಳಿದ್ರು, ಇದನ್ನು ನಿಲ್ಲಿಸುವ, ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ. ಇಲ್ಲ ಸತ್ಯಗಳು ಮುಂದುವರಿಸಿ, ಆಗ್ತದೆ ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಆಗಿ ಇವತ್ತು ಇದರ ಕೆಲಸ ಪೂರ್ತಿಗೊಂಡಿದೆ. ಒಂದು ಹೇಳಲಿಕ್ಕೆ ಸಂತೋಷ ಆಗ್ತಾ ಉಂಟು. ಇರ್ಬೋದು ಒಂದು 25 ಲಕ್ಷ ರೂಪಾಯಿ ಪೇಮೆಂಟಿಗೆ ಇರ್ಬೋದು. ಅದು ಎಲ್ಲ ಕೆಲಸಗಳು ಆಗುವಾಗ ಇರ್ತದೆ, ಅದರಲ್ಲಿ ಏನಿಲ್ಲ. ಎಲ್ಲ ಕೆಲಸಗಳು ಇದಾಗಿದೆ. ಒಂದು ಸ್ಕ್ರೀನ್ ಹಾಕುವುದು ಮಾತ್ರ ಕೆಳಗಿನಿಂದಕ್ಕೆ ಬಾಕಿ ಉಳಿದದ್ದೆಲ್ಲ ಕೆಲಸಗಳಾಗಿ ನಾವಿಲ್ಲಿ ಮಾಡುವ ಕಾರ್ಯಕ್ರಮ ಇನ್ನೊಂದು ಇದಕ್ಕೋತ ಅಲ್ಲಿ ಎಲ್ಲವೂ ಇದೊಂದು ಗುಂಪಾಗಿ CBSE ಸ್ಕೂಲು, ಕನ್ನಡ ಇದು ಪ್ರೈಮರಿ ಮಕ್ಕ ಸ್ಕೂಲು ಮತ್ತು ನಮ್ಮ ಆಫೀಸಿಗೆ ಎಲ್ಲವೂ ಒಳ ಸಂಪರ್ಕವಿದೆ ಹೇಳ್ತಾ ಇರ್ತದೆ. ಆ ರೀತಿಯಲ್ಲಿ ಇದು ವ್ಯವಸ್ಥೆಗೊಂಡಿದೆ. ಭಾರಿ ಸಂತೋಷ ಆಗ್ತಾ ಇರ್ತದೆ. ಇನ್ನು ಮಕ್ಕಳ ಮಟ್ಟಿಗೆ ಹೇಳಿದಿದ್ರೆ ನಾವು ಬೆಳಿಗ್ಗೆ 5 ಗಂಟೆಗೆ ಅಧ್ಯಾಪಕರು ಇರ್ತಾರೆ. ಅಲ್ಲಿ 5 ಗಂಟೆ ಮಕ್ಕಳನ್ನು ಎಚ್ಚರ ಮಾಡಿ ರಾತ್ರಿ 10 ಗಂಟೆ ಒಳಗೆ ಮಕ್ಕಳೊಟ್ಟಿಗೆ ಇರುವ ಅಂತ ಒಂದು ಶಿಕ್ಷಕರು ಇರುವ ಶಾಲೆ ಎಲ್ಲಿ ಸಿಗಲಿಕ್ಕಿಲ್ಲ ಅಂತ ನಾನು ಧೈರ್ಯದಲ್ಲಿ ಹೇಳ್ತಾ ಇರ್ತೇನೆ. ಮಕ್ಕಳು ಇರ್ತಾರೆ, ಎಲ್ಲ ಶಾಲೆ ಬಿಟ್ಟು 4 ಗಂಟೆಗೆ ಎಲ್ಲ ಹೋಗಿರ್ತೇವೆ. ವಿದ್ಯಾರ್ಥಿಗಳು ಅವ್ರು ತಿಂತಾರೆ, ಆಡ್ತಾರೆ, ಏನಾದರೂ ಮಾಡಿಕೊಂಡಿರ್ತಾರೆ. ಆ ರೀತಿಯಲ್ಲಿ ಇರುವುದಿಲ್ಲ. ಇದು ಬೆಳಿಗ್ಗೆ 5 ಗಂಟೆ ಎಬ್ಬಿಸಿರೆ ರಾತ್ರಿ
10 ಗಂಟೆಯಲ್ಲಿ ಇದ್ದೇವೆ. ಒಂದು ಒಳ್ಳೆ ಥರದ ಊಟ ತಿಂಡಿಗಳನ್ನು ನಮ್ಮ ಒಂದು 2 ಬ್ಯಾಚಿಯಲ್ಲಿ ಅಡುಗೆಯವರು ಬಂದು ಮಾಡ್ತಾ ಇದ್ದಾರೆ. ನಾವು ಯಾವ ದಿನಗಳಲ್ಲಿ ಇದು ಮುಚ್ಚಿ ಮರೆ ಮಾಡೋದಿಲ್ಲ. ನಿಮಗೇನು ಕೊಡ್ತೇವೆ ಅದನ್ನೇ ಮಕ್ಕಳಿಗೆ ಕೊಡ್ತೇವೆ, ಮಕ್ಕಳಿಗೆ ಕೊಡೋದನ್ನೇ ನಾವು ತಿಂತೇವೆ. ಇದೊಂದು ನಿಮಗೆ ನೆನಪಿರಲಿ ಹೇಳ್ತೇವೆ. ಆ ರೀತಿಯಲ್ಲಿ ನಡೆಯುತ್ತದೆ. ಇಲ್ಲಿ ತುಂಬ ವ್ಯವಸ್ಥೆಗಳಿದ್ದಾವೆ. NTSC, JEE, ನೀಟ್, ಭರತನಾಟ್ಯ, ಸಂಗೀತ, ಕರಕುಶಲ, ಚಿತ್ರಕಲೆ, ಕೀಬೋರ್ಡು, ಕೊಳಲು, ಅಬಕಾಸು, ಕರಾಟೆ, ಸ್ಕೌಟ್ ಗೈಡ್ ಅಂಡ್ ಬುಲ್ಬುಲು ಇವರನ್ನೆಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಕ್ರೋಢೀಕರಿಸಿ ಇದು ನಡೆಯುತ್ತದೆ. ಅದು ಏನೋ ಗುರುಗಳ ಒಂದು ಆಶೀರ್ವಾದ. ಇದು ಕೊಳಲು ಕಲಿಸುವವರು ಯಾರೂ ಇರುವುದಿಲ್ಲ ಇಲ್ಲಿ, ಅದು ಸಮೇತ ನಮ್ಮಲ್ಲಿ ಇದ್ದಾರೆ. ಆದರೆ ಈ ಪೇರೆಂಟ್ಸ್ಗೆ ಏನಾಗ್ತದೆ, ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಅವರಿಗೆ ದುಡ್ಡು ಕೊಡಬೇಕಲ್ಲ. ಏನಾದರೂ ಕೇಳಿದ್ರೆ ಭಾರಿ ಬೇಸರ ಆಗ್ತದೆ, ಅರ್ಧದಲ್ಲಿ ನಿಲ್ಲಿಸ್ತಾರೆ. ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ನೀವು ಅರ್ಧದಲ್ಲಿ ಇನ್ನೊಮ್ಮೆ ನಿಮ್ಮ ಮಗುವಿಗೆ ಆ ಚಾನ್ಸ್ ಸಿಗಲಿಕ್ಕಿಲ್ಲ. ಅದನ್ನು ಬೆಳೆಸಿ ನಾವು ಕನಿಷ್ಠ ಫೀಸಿನಲ್ಲಿ ಇದನ್ನು ರನ್ ಮಾಡ್ತಾ ಇದ್ದೇವೆ. ನಾನು ಹಿಂದೆ ಹೇಳಿದ್ದೇನೆ, ಇದರ ಖರ್ಚಿಗೆ ನಾವು ಚಿಕ್ಕಮಗಳೂರಿನ ತರಕಾರಿಯನ್ನು ಹೋಲ್ಸೇಲಲ್ಲಿ ತರ್ತೇವೆ. ಅದೇ ರೀತಿ ಎಲ್ಲ ವಸ್ತುಗಳನ್ನು ತರಿಸಿಕೊಂಡು ಎಲ್ಲವನ್ನೂ ನಿಮಗೆ ಒಳ್ಳೆಯ ರೀತಿಯ ಫುಡ್ಡುಗಳನ್ನು ಕೊಟ್ಟುಕೊಂಡು ಬೆಳಿಗ್ಗೆ 6 ಗಂಟೆ ಆಗುವ ಟೀ, 8 ಗಂಟೆ ಆಗುವ ಊಟ ತಿಂಡಿ, ಮಧ್ಯಾಹ್ನ ಊಟ ತಿಂಡಿ, ಅದು ಭೋಜ್ ಅನ್ನ ಸಾರು ಸಾಂಬಾರು ಪಲ್ಯ ಮೊಸರು ಉಪ್ಪಿನಕಾಯಿ ಇದ್ದು ಊಟ. ಸಂಜೆ 7 ಥರದ ತಿಂಡಿಗಳು. ರಾತ್ರಿ ವಾಪಸ್ಸು ಉತ್ತಮ ಹೊಸ ಅಡುಗೆ ಮಾಡಿ ಹಿಂದಿನದ್ದನ್ನೆಲ್ಲ ಬೆಳಿಗ್ಗೆದ್ದನ್ನು ಸಂಜೆದ್ದನ್ನು ಮರುದಿನ ಬೆಳಿಗ್ಗೆ ಕೊಡುವಂಥ ಕ್ರಮ ಇಲ್ಲ. ಆವಾಗ ಮಾಡಿ ಕೊಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ನನಗೆ ಯಾರಿಂದಲೂ ಊಟದ ಮಟ್ಟಿಗೆ ಸಮಸ್ಯೆ ಬರಲಿಲ್ಲ. ಅದು ನಮ್ಮ ಅಡಿಗೆಯವರ ಒಂದು ವರದಾನ. ನಮಗೆ ಭಾರಿ ಖುಷಿಯಲ್ಲಿ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನಡೀತಾ ಇರ್ತದೆ. ಇನ್ನು ಫಲಿತಾಂಶ ನೀವು ನೋಡಿದರೆ ಗೊತ್ತಾಗ 3ನೇ ರ್ಯಾಂಕ್ನ ಅಲ್ಲಿವರೆಗೆ ನಾವು ಮುಟ್ಟಿದೆ. ಫಸ್ಟ್ ಸೆಕೆಂಡ್ ರ್ಯಾಂಕ್ ನಮಗೆ ಸಿಕ್ಕಿಲ್ಲ. ಮತ್ತು ಇಷ್ಟವರೆಗೆ ಒಂದು 1700 ರಿಪೋರ್ಟಲ್ಲಿದೆ. 1700 ಚಿಲ್ಲರೆ ಮಕ್ಕಳು ನಮಗೆ ಪರೀಕ್ಷೆಗೆ ಕೂತಿದ್ದಾರೆ SLCಯಲ್ಲಿ. 1711 ಮಕ್ಕಳು ನಮಗೆ ಪರೀಕ್ಷೆ ಕೂತಿದ್ದಾರೆ. ರಿಪೋರ್ಟಲ್ಲಿದೆ. ಅದೆಲ್ಲವೂ ಪಾಸಾಗಿದ್ದಾರೆ. ಎಲ್ಲವೂ ಯಾವ ರೀತಿಯಲ್ಲಿ ಇದ್ರು ಅಂತ ಅವರವರ ಪೇರೆಂಟ್ಸ್ ಗೊತ್ತಿದೆ. ಅದರಲ್ಲಿ 465 ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. 1060 ಮಕ್ಕಳು ಪ್ರಥಮ ಶ್ರೇಣಿಯಲ್ಲಿ, 135 ಮಕ್ಕಳು ದ್ವಿತೀಯ ಶ್ರೇಣಿಯಲ್ಲಿ, ಬರೀ 44 ಮಕ್ಕಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ರಾತ್ರಿ ಹಗಲು ದುಡಿಯುವ ನಮ್ಮ ಒಂದು ಟೀಮನ್ನು ನೆನೆಸುವಾಗ ನನಗೆ ಒಮ್ಮೆ ನಾನು ಬರುವಾಗ 9-9:30 ಆಗ್ತದೆ. ಸಂಜೆ 4 ಗಂಟೆಗೆ ನಾನು ಮನೆಗೆ ಸೇರ್ತೇನೆ. ಇಂಥ ಒಂದು ಟೀಮನ್ನು ನಾನು ಹೊಗಳಿಕೊಳ್ಳಿಕ್ಕಾಗೋದಿಲ್ಲ, ತೆಗೊಳ್ಳಿಕ್ಕಾಗೋದಿಲ್ಲ. ಆದರೆ ಕೆಲಸ ಮಾಡುವವರಿಗೆ ಬುದ್ಧಿ ಉಂಟು, ಕೆಲಸ ಮಾಡದವರಿಗೆ ಎಲ್ಲ ಸೇಫ್. ಈ ಸಿದ್ಧಾಂತ ಇಲ್ಲಿ ನಡೀತಾ ಇರ್ತದೆ. ಕೆಲಸ ಮಾಡುವವರಿಗೆ ನೀನು ಅಲ್ಲಿ ತಪ್ಪು ಮಾಡಿದ್ದಿ, ಇಲ್ಲಿ ತಪ್ಪು ಮಾಡಿದ್ದಿ, ಮತ್ತೊಂದು ಕಡೆ ತಪ್ಪು ಮಾಡಿದ್ದಿ ಅಂತ ಹೇಳ್ತೇವೆ. ಕೆಲಸ ಮಾಡದೆ ಸಮಯಕ್ಕೆ ಸರಿಯಾಗಿ ಹೋಗುವವರಿಗೆ ಯಾವ ಸಮಸ್ಯೆ ಇರೋದಿಲ್ಲ. ಅದು ಇಲ್ಲಿ ನಾವು ನಮ್ಮ ಅಧ್ಯಾಪಕರು ಅನುಭವಿಸ್ತಾ ಇದ್ದಾರೆ. ಆದರೆ ಒಂದು ಪ್ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ನನಗೊಂದು ದೊಡ್ಡ ಕುಟುಂಬ, 100 ಮಂದಿ ಎಂಪ್ಲಾಯೀಸ್ ಇರುವಂಥದ್ದು, 1068 ಮಕ್ಕಳು ಇರುವಂಥ ಒಂದು ಮನೆಯಲ್ಲಿ ನಾನೊಂದು ಯಜಮಾನ ಆಗಬೇಕಾದ್ರೆ ಅದು ಹಿಂದಿನ ಜನ್ಮದ ಪುಣ್ಯ ಆಗಿರ್ಬೋದು. ಬಹುಶಃ ನಮಗೆ ಆಸೆ ಉಂಟು, ಗುರುಗಳಲ್ಲಿ ಹೇಳಿದ್ದೆ, ನಮಗೊಂದು 5000 ಮಕ್ಕಳು ಇಲ್ಲಿ ಸೇರಬೇಕು ಅಂತೇಳಿ. ನನ್ನಿಂದ ಆಗ್ತದೆ ಅಂತ ಗೊತ್ತಿಲ್ಲ, ನನಗೆ ಹೇಳ್ತಾ ಇರೋದು ಅಂಥದ್ದಕ್ಕೆಲ್ಲ ಈ ಕಲಿತ ಮಕ್ಕಳೇ ನಮ್ಮನ್ನು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಏನಿರಲಿ, ಈ ವರ್ಷ ಒಂದು ಹೊಸ ಸಿಸ್ಟಮಿಗೆ ಹೊರಟಿದ್ದೇವೆ. ಬೆಳಿಗ್ಗೆ 5 ಗಂಟೆ ಇದ್ದರೆ ಈ ನಾನು ಹೇಳಿದ್ದನ್ನೆಲ್ಲ ಮಾಡೋದು, ಪ್ರೀತಿಯಿಂದ ಗ್ರೌಂಡಲ್ಲಿ ಆಡೋದು, ಮತ್ತೊಂದು ಮಾಡೋದು, ಇನ್ನೊಂದು ಬರೀ ಓದೇ ಒಂದು ಸಾಕಾಗೋದಿಲ್ಲ ಅಂತ ಹೇಳಿಕೊಂಡು ಅದರಲ್ಲಿ ಒಂದೇ ವರ್ಷದಲ್ಲಿ ನಮಗೆ ನಮ್ಮ ಈ ವಲಯ ತಾಲೂಕು ಮಟ್ಟದಲ್ಲಿ ಎಲ್ಲ ಚಾಂಪಿಯನ್ಶಿಪ್ಗಳನ್ನು, ನಾನು ಅದನ್ನು ಬಿಡಿಸಿ ಅದು ಇದು ಅಂತ ಹೇಳೋದಿಲ್ಲ, ಪಡ್ಕೊಂಡಿದ್ದಾರೆ. ಒಂದು ವರ್ಷದಲ್ಲಿ ಅಷ್ಟು ಮಾಡಿದರೆ ನಾವು ಹಿಂದಿನ ಬರ್ತಿದ್ರೆ ಆಳ್ವಾಸನ್ನು ಒಂದು ಫೈಟ್ ಕೊಡಬಹುದಿತ್ತು ಅಂತ ಹೇಳುವಂಥ ಒಂದು ಚಿಂತನೆ ಬಂದು ಎಲ್ಲ ವಿಭಾಗದಲ್ಲಿ ನೀವು ಪ್ರತಿಭಾ ಕಾರಂಜಿ ಆಗಲಿ ಎಲ್ಲದರಲ್ಲಿ ನೋಡುವಾಗ ಎಲ್ಲರೂ ಒಂದೇ ಆಡು ಬಂದದನ್ನು ದೊಡ್ಡ ಶೋ ಮಾಡ್ತಾರೆ. ನಾನು ಆಗು ಹೋಗುವುದಿಲ್ಲ ಹೇಳಿಕೊಂಡು ಎಲ್ಲದರಲ್ಲಿ ಒಂದು ವರ್ಷದಲ್ಲಿ ಅಷ್ಟು ಸಾಧನೆ ಮಾಡಿದ್ದಾರೆ. ಅಂತಹ ಸಾಧಕ ಅಧ್ಯಾಪಕರಿದ್ದಾರೆ. 4 ಮಂದಿ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆಯಲ್ಲಿ ಗ್ರೌಂಡಲ್ಲಿ ದುಡಿಯುತ್ತಾರೆ.
ಎಲ್ಲರೂ ದುಡಿತಾ ಇದ್ದಾರೆ. ನಾನು ಅವರಿಗೆ ಈ ವರ್ಷ ಒಳ್ಳೆ ರಿಸಲ್ಟ್ ಬಂದದ್ರಿಂದ ಹೇಳ್ತಾ ಇರ್ತೀವಿ, ದುಡಿತಾ ಇದ್ದಾರೆ ಬೇರೆ ಬೇರೆ ಇದರಲ್ಲಿ. ನಾವೊಂದು ತುಳುವಿನ ಆಚೆ ಹೋದರೆ ಬಹುಶಃ ತುಳುವಿನಲ್ಲಿ ಈಗ ಧೈರ್ಯದಿಂದ ಹೇಳ್ತೇನೆ, ಕರ್ನಾಟಕದಲ್ಲಿ ನಮ್ಮಷ್ಟು ಪ್ರಗತಿ ಪಡೆದಂಥ ಶಾಲೆ ಯಾವುದಿಲ್ಲ. ನೀವು ಹೋಗಿ ನಮ್ಮ ಲ್ಯಾಬ್ಗಳನ್ನು ನೋಡಿ, ಬೇರೆ ಬೇರೆ ಥರದಲ್ಲಿ ನೋಡಿಕೊಳ್ಳಿ. ತುಳುವಿನ ಸಂಸ್ಕೃತಿಯನ್ನು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆನ ಹೊರ ಹಾಕಿದ್ದಿದ್ರೆ ಅದರಲ್ಲಿ ಎದೆ ತಟ್ಟಿ ಹೇಳ್ತಾ ಇದ್ದೇನೆ, ನಮ್ಮ ಪಾಲು ಉಂಟು. ಈ ಪಾಲಿಗೆ, ಈ ತುಳುವಿನ ಮೇಲೆ ನನಗೆ ಅಭಿಮಾನ ಬರಲಿಕ್ಕೆ ಅದು ಬೇಜಾರ ಶ್ರೀಗಳು ಒಂದು ತುಳು ಕಾರ್ಯಾಗಾರ ಮಾಡುವಾಗ ಅಕ್ಷರ ಕಲಿಸಲಿಕ್ಕೆ ಅಂತ ಒಂದು ತರಗತಿ ಮಾಡೋದು ಅಂತೇಳಿ ಕರೆಸಿದೆವು. ಕರೆಸುವಾಗ ಅವರೊಂದು ಸಿಗ್ನೇಚರ್ ಹಾಕಿದರು, ಗುರುಗಳಿಗೆ ಗೊತ್ತುಂಟು, ಅದು ತುಳು ಶಬ್ದ, ತುಳು ಅಕ್ಷರ. ಅಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಅದಕ್ಕೆ 3-4 ಒಬ್ಬಳು ಸರಿತಾ ಅಂತ ಇದ್ದಾರೆ, ಅವರು ತುಳುವಿನಲ್ಲಿ ಬೇಕಾದಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹೇಳ್ತಾ ಇರೋದು. ಅದೇ ರೀತಿಯಲ್ಲಿ ಈ ವರ್ಷ 52 ಮಂದಿ 100ಕ್ಕೆ 100 ಮಾರ್ಕ್ ಪಡ್ಕೊಂಡಿದ್ದಾರೆ. ನೀವು ನೆನೆಸಿ, ತುಳು 3ನೇ ಭಾಷೆಯಲ್ಲಿ ಹೇಳ್ತಾ ಇರೋದು. ನಮಗೆ ಇದರೊಟ್ಟಿಗೆ ಒಂದು ನೋವು ಉಂಟು, ಅದನ್ನು ಶೇರ್ ಮಾಡೋದು ಬೇಡ ಅಂತ ನನಗೆ ಗೊತ್ತಿಲ್ಲ. ಇದು ಗುರುಗಳ ಶಾಲೆ, ನಮಗೆ ಸಂಸ್ಕೃತವನ್ನು ಕಲಿಸಬೇಕು ಅಂತ ತುಂಬ ಅಭ್ಯಾಸ ಪಟ್ಟು ಕೆಲವು ವರ್ಷ ನಾವು ನಡೆಸಿದೆವು. ಆದರೆ ಅಧ್ಯಾಪಕರ ಕೊರತೆ ಉಂಟು ಗುರುಗಳೇ, ಏನು ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಅದಕ್ಕೆ ಆಗುವಂಥದ್ದು ಇದೇನಾಗ್ತದೆ ಎಲ್ಲರೂ ಹೇಳ್ಬೋದಲ್ಲ, ಬುದ್ಧಿ ಪೌರತ್ವ ಸೈಡಿಗೆ ಹೋಗಿಬಿಡ್ತಾರೆ. ಆದರೆ ಬರೇ ಒಂದು ವಿದ್ಯಾಭ್ಯಾಸ ಸೈಡಿಗೆ ಹೋಗುವಂಥ ಒಂದು ಸಂಸ್ಕೃತವನ್ನು ನಾವು ಬೆಳೆಸಲಿಕ್ಕೆ ಆಗುವಂಥ ನನ್ನ ಒಂದು ಅನುಭವವನ್ನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಸಂಸ್ಕೃತವನ್ನು ಕಲಿಸುವಂಥ ಅಧ್ಯಾಪಕರನ್ನು ಉತ್ಪತ್ತಿ ಮಾಡುವಂಥ ಒಂದು ಯೋಜನೆ ಹಾಕಿಕೊಂಡ್ರೆ ನಾವು ಅದರಲ್ಲಿ ಎಲ್ಲ ತೊಡಗಿಕೊಳ್ತೇವೆ ಹೇಳ್ತಾ ಇರೋದು. ಇದು ಭಾರಿ ಪ್ರಾಮುಖ್ಯವಾದ ನೋವಾಗ್ತಾ ಇರ್ತದೆ. ನಾವು ನಾರಾಯಣ ಭಟ್ರು ಹೇಳ್ತಾರೆ, ಸಂಸ್ಕೃತ ಶಾಲೆ ಅಂತ ಹೆಸರು ಹೇಳಿಕೊಳ್ತೇವೆ, ಅಧ್ಯಾಪಕರೇ ಇರುವುದಿಲ್ಲ. ಜೂನಿಯರ್ ಕಾಲೇಜಿಗೆ ಹೋದರೆ ಮತ್ತೊಂದು, ಕನ್ನಡ ಮೀಡಿಯಮಿಗೆ ಹೋದರೆ ಇದು ನಮ್ಮ ಕಷ್ಟಗಳನ್ನು ಹೇಳ್ತಾ ಇರೋದು. ಏನಿರಲಿ ಅದಕ್ಕೊಂದು ಪರ್ಯಾಯ ಹುಟ್ಟುಕೊಳ್ಳಬೇಕು ಅಂತ ನಂದು ಒಂದು ವಿನಂತಿ. ಇದರೊಟ್ಟಿಗೆ ತುಳು ಭಾಷೆ, ವಿದ್ಯಾರ್ಥಿ ವೇತನ ಕೆಲವರು ಇಲ್ಲಿ ಯಾಕೆ ಕೊಡ್ತಾ ಇರೋದು ವಿದ್ಯಾರ್ಥಿ ವೇತನ ಅಗತ್ಯ ಇಲ್ಲ ಅಂತ. ಅದು ಏನೇ ಇರಲಿ, ನಾವೊಂದು 35-40 ಲಕ್ಷ ಸರಿ ನೆನಪು ಬರುವುದಿಲ್ಲ ಅಷ್ಟು ಡೆಪಾಸಿಟ್ ಮಾಡಿ ಅದರ ಬಡ್ಡಿಯನ್ನು ಕೊಡ್ತಾ ಇದ್ದೇವೆ. ಇದನ್ನು ಹೆಚ್ಚಾಗಿ ಸುಬ್ರಹ್ಮಣ್ಯ ಸ್ವಾಮಿಯವರು ಬಂದು ವಿತರಣೆ ಮಾಡ್ತಾ ಇರ್ತಾರೆ. ಗುರುಗಳು ಹಿಂದೆ ಅದನ್ನೇ ಮಾಡ್ತಾ ಇದ್ದು ಹೇಳ್ತಾ ಇರೋದು. ಆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಅದರಿಂದ ಅದು ದುಡ್ಡು ಅಂತಲ್ಲ, ಮಕ್ಕಳಿಗೆ ತನ್ನದು ನಾವು ಸಣ್ಣದಿರುವಾಗ 2 ಆಣೆ 4 ಆಣೆ ಪಾವಲಿಗಳೆಲ್ಲ ಭಾರಿ ಚೆಂದ ಕಾಣ್ತಾ ಇತ್ತು. ಅದನ್ನು ಶೇಖರಣೆ ಮಾಡುವ ಬುದ್ಧಿ ಇತ್ತು. ಇದನ್ನು ಅವರವರು ಅಕೌಂಟ್ ಮಾಡಿ ಅದನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಕೊಡ್ತಾ ಇದ್ದೇವೆ. ಇನ್ನೀಗ CBSEನ ಆಚೆ ಹೋದರೆ, ನಾವು CBSEನ 208 ಮಕ್ಕಳಿದ್ದಾರೆ. ಭಾರಿ ಒಳ್ಳೆ ರೀತಿಯ ಒಂದು ಟೀಚಿಂಗ್ ಫ್ಯಾಕಲ್ಟಿ ಇದೆ, ಭಾರಿ ಒಳ್ಳೆಯ ಫ್ಯಾಕಲ್ಟಿ ಉಂಟು. ನಮಗೆ ಇದನ್ನು ಸರಿಯಾಗಿ ನಡೆಸಿದರೆ ನಡೆದು ಮುಂದೆ ಬರ್ತದೆ. ಆದರೂ ಒಂದು ಅಪನಂಬಿಕೆ ಅಂತ ಹೇಳೋದು ಒಂದು ಭಾರಿ ಇರ್ತದೆ ಹೇಳ್ತಾ ಇರೋದು. ಅಲ್ಲಿಗೆ ಈಗಾಗಲೇ ಒಂದು 2-3 ಕೋಟಿ ರೂಪಾಯಿ ಅವಶ್ಯಕತೆ ಇದೆ CBSE ಅಫಿಲಿಯೇಷನ್ ಆಗಬೇಕಾದ್ರೆ. ಯಾವ ಮೂಲದಿಂದ ಈಗ ಶುರು ಮಾಡಿ ಆಗಿದೆ. ನಾನು ಹೇಳಿದ ಹಾಗೆ ಶಿವಪ್ರಸಾದ, ಬಾಲಚಂದ್ರರು, ಹರಿನಾರಾಯಣಾಚಾರ್ಯರು, ಸತೀಶ್ ಭಟ್ ನಮ್ಮ ಇಂದಿನ ಪ್ರಿನ್ಸಿಪಾಲ್, ಇವರ ಒಂದು ಟೀಮೇ ಅದರಲ್ಲಿ ಕೆಲಸ ಮಾಡ್ತಾ ಉಂಟು. ಒಳ್ಳೆ ಫ್ಯಾಕಲ್ಟಿ ಇದೆ, ಮಾಡ್ತೇವೆ. ನನಗೊಂದು ಆಸೆ ಉಂಟು, ಇದು ಯಾಕೆ CBSE ಬರಬೇಕು ಅಂತ ಹೇಳೋದಕ್ಕೆ ಗುರುಗಳಲ್ಲಿ ವಿನಂತಿಸಿದ್ದೆ. ಹೊರ ಜಿಲ್ಲೆಯವರೆಲ್ಲರೂ CBSE ಇದ್ದರೆ ಕಳಿಸ್ತೇನೆ, ಎನ್ಕ್ವೈರಿ ಮಾಡಿದ್ರೆ CBSE ಇಲ್ಲ ಅಂತ ಹೇಳಿದರೆ ಫೋನೇ ಆಫ್ ಮಾಡಿದ್ರು. ಅದು ಮತ್ತು ಇದರಲ್ಲಿ ನಮ್ಮ ಒಂದು ಫಸ್ಟ್ ಗ್ರೇಡ್ ಕಾಲೇಜಿನ ಸ್ಟ್ರೆಂತ್ ಕಡಿಮೆ ಆಗಿ ಅಡ್ಮಿಷನ್ ಕಡಿಮೆ ಆಗುವಾಗ 5ನೇ ಪಂಚ ಪರ್ಯಾಯದಲ್ಲಿ ಗುರುಗಳು 50 ಲಕ್ಷ ರೂಪಾಯಿ ಇಲ್ಲಿಗೆ ಕೊಟ್ಟಿದ್ದರು. ಅದಕ್ಕಿಂತ ಮೊದಲು 51 ಕೋಟಿಯಿಂದ ಹೆಚ್ಚು ಹಾಕಿದ ಒಂದು ಕಟ್ಟಡ ಹಾಳಾಗಬಾರ್ದು, ಅದು ಉಳಿಬೇಕು ಅಂತ ಹೇಳುವ ಪ್ರಯತ್ನ ಮಾಡಿದ್ದೇವೆ. ನೀವೆಲ್ಲರೂ ಗುರುಗಳನ್ನು ನೇತೃತ್ವದಲ್ಲಿ ನನಗೇನು ನಡೆಸ್ತೇನೆ ಅಂತ ಹೇಳುವ ಧೈರ್ಯ ಇಲ್ಲ. ಉಮೇದಿನಲ್ಲಿ ಗುರುಗಳ ಬೆನ್ನು ಹತ್ತಿ ಒಪ್ಪಿಗೆ ತೆಗೆದುಕೊಂಡಿದ್ದೇನೆ. ತುಂಬ ಕಷ್ಟ ಉಂಟಂತ ಒಳಗೆ ಹೋದ ನಂತರ ಆದದ್ದು. ಅದಕ್ಕೆ ಕಿಶೋರ ಅವಶ್ಯಕತೆಯೇ ನಮಗೆ ಇರ್ಬೋದು, ಆರ್ಥಿಕವಾಗಿ ಅಂತಲ್ಲ, ನಮಗೆ ಬೇರೆ ಎಲ್ಲ ಯಾವ ಹಂತದಲ್ಲಿ ಬರ್ತದೆ ಅಂತ ನಮಗೆ ಗೊತ್ತಾಗ್ತಾ ಇರುವುದಿಲ್ಲ. ನಮಗೆ ಅದು ಬಾಲಿಶ ಗೊತ್ತಿಲ್ಲದೆ ನಾವು ಕೆಲವು ತಪ್ಪುಗಳನ್ನು ಮಾಡಿದ್ದೇವೆ, ಅದನ್ನು ತಿದ್ದಿಕೊಳ್ಳಬೇಕಾಗ್ತದೆ.
ಏನಿರಲಿ, ಅದು ನಮ್ಮ ಊರಿನ ಮಟ್ಟಿಗೆ ಹೇಳಿದರೆ ಇಡೀ ಕಡಬ ತಾಲೂಕು, ಸುಳ್ಯದ ಅರ್ಧ, ಬೆಳ್ತಂಗಡಿ ಅರ್ಧ, ಪುತ್ತೂರಿನ ಅರ್ಧ, ನಾನು ಅದನ್ನು ಹೆಚ್ಚು ಹೇಳಿದಿಲ್ಲ, ಇಷ್ಟು ಪ್ರದೇಶಕ್ಕೆ CBSE ಸ್ಕೂಲ್ ಇಲ್ಲ. ಹಾಗಾದರೆ ಹೇಗೆ ಇದು ಆಗಬಹುದು ಎಂದು ನೀವೇ ಲೆಕ್ಕಾಚಾರ ಮಾಡಿ. CBSEನಲ್ಲಿ ಬಂದರೆ ನೀಟ್, CET ಅಥವಾ PUCಗೆ ಹೋಗುವಾಗ ಮಕ್ಕಳು ಭಾರಿ ಅಭಿವೃದ್ಧಿ ಹೊಂದುತ್ತಾರೆ. ಅದರಲ್ಲಿ ಏನು ಇದಿಲ್ಲ, ಸಿಲೆಬಸ್ ಅಷ್ಟು ಒಳ್ಳೆಯ ಸಿಲೆಬಸ್ ಇದೆ. ಆ ರೀತಿಯಲ್ಲಿ ಅದನ್ನು ನಡೆಸುವಂಥ ಕೆಲಸ ಇದೆ. ಯುವಕನಿಗೆ ಕೊಟ್ಟಿದ್ದೇನೆ, ತಂದೆಯವರು ಅಲ್ಲೇ ಇದ್ದಾರೆ, ಮಾಧವಾಚಾರ್ಯ, ಕೊಟ್ಟಿದ್ದೇನೆ ಅಂತ ಹೇಳಿ ಹೋಗ್ತಿದ್ದೆ ನಾನು. ತಪ್ಪದು, ನನ್ನಲ್ಲಿ ಆ ರೀತಿ ಕ್ಷಮಿಸಿ, ಅದನ್ನು ಹೇಳ್ತಾ ಆಗಾಗ ಹೇಳಿ ಹೋಗ್ತದೆ, ವೈಯಕ್ತಿಕವಾಗಿ ಹೇಳುವಂಥ. ಅದು ನಾನು ಅಷ್ಟು ತೊಡಗಿಕೊಂಡೋದ್ರಿಂದ ಬರುವುದೇನು, ನನಗೆ ಗೊತ್ತಾಗದೆ ಬರ್ತಾ ಇರೋದು. ಏನು ಇರಲಿ, ಆ ರೀತಿಯಲ್ಲಿ ಮಾಡಿದ್ದೇವೆ. ಇದರೊಟ್ಟಿಗೆ ನಾನು ಆವಾಗ ಹೇಳಿದಾಗೆ ಕೆಲವು ಕಟ್ಟಡಗಳ ಆರ್ಥಿಕ ಸ್ಥಿತಿ ನಮ್ಮದು ಹೇಳಿಕೊಡಬಾರ್ದು ನಿಮ್ಮಲ್ಲಿ, ಆದರೂ ಹೇಳಿಕೊಳ್ತಾ ಇದ್ದೇನೆ. ಸ್ವಲ್ಪ ಕಷ್ಟದಲ್ಲಿದ್ದೇವೆ. ಆದರೆ ಇಷ್ಟವರೆಗೆ ನಾವು ಗುರುಗಳ ಆಶೀರ್ವಾದ ತೆಗೆದುಕೊಳ್ಳೋದ್ರಲ್ಲಿ ಎಲ್ಲದರಲ್ಲಿ ಗೆದ್ದಿದ್ದೇನೆ. ನನಗೊಂದು ಅಹಂಕಾರ ಉಂಟು. ನಾವು ಹಿಡಿದದ್ದು ಇಲ್ಲಿಯವರೆಗೆ ಎಲ್ಲವೂ ಆಗಿದೆ. ಅದು ನಾವು ನೆನೆಸಲಿಕ್ಕೆ ಸಾಧ್ಯ ಇಲ್ಲದಂಥ ಕೆಲಸಗಳಾಗಿದ್ದಾವೆ. ಖಂಡಿತ ಆ ರೀತಿಯಲ್ಲಿ ಇದು ಸಮೇತ ಇದರಲ್ಲಿ ನಂದು ಈಗ 0 ಬಂದಿದ್ದೇನೆ. ಅಹಂಕಾರ ಎಲ್ಲ ಹೋಗಿದೆ, ಎಲ್ಲ ಗೊತ್ತಾಗಿದೆ. ಹೇಳ್ತಾ ಇರೋದು ಅತಿ ಆಗಿದೆ ಅಂತ ಹೇಳಿಕೊಂಡು, ಅದು ಏನಿರಲಿ, ಯಾರಿಗೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಇದ್ದರೆ, ಒಂದು ವಿದ್ಯಾಸಂಸ್ಥೆ ಕಟ್ಟಬೇಕು ಅಂತ ಇದೆ. ಆ ವಿದ್ಯಾಸಂಸ್ಥೆ ಒಟ್ಟಿಗೆ ಕಿಶೋರಿಗೆ ಗೊತ್ತಿರುವಂಥದ್ದು ತ್ಯಾಗಿಗಳು ಬೇಕು. ತನ್ನದಂತ ಬಿಟ್ಟು ಅದನ್ನು ಬೆಳೆಸ್ತೇನೆ ಅಂತ ಹೇಳುವಂಥದ್ದು ಬಂದಲ್ಲಿ ಮಾತ್ರ ವಿದ್ಯಾಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಮೈಸೂರಲ್ಲಿ ವಾಸ್ತವ ಭಟ್ರು ಅಂತ ಇದ್ದಾರೆ, ಎಷ್ಟು ಬೆಳೆಸಿಬಿಟ್ರು ಅದನ್ನೆಲ್ಲವನ್ನು. ನಮಗೆ ಅದನ್ನೇ ದೊಡ್ಡದಾಗಬೇಕು ಅಂತ ಆಸೆ ಉಂಟು ಗುರುಗಳು. ಇದು ಯಾಕೆ ಅಂತ ಹೇಳಿದರೆ ಪೇಜಾವರ ಸ್ವಾಮಿಗಳು ಜನ್ಮಸ್ಥಳ, ಅದರಿಂದ ಆಸೆ ಉಂಟು. ಸಮಯ ಹೆಚ್ಚಾಗ್ತಾ ಉಂಟು. ಆದರೂ ಇದನ್ನೆಲ್ಲ ಹೇಳಿಕೊಂಡು ನನ್ನ ವರದಿಯನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮ ಕೈಯಲ್ಲೆಲ್ಲ ಇದರದ್ದು ಪೂರ್ತಿ ವಿವರ ಇದೆ, ಅದನ್ನು ಓದಿ ಒಳ್ಳೆ ಒಳ್ಳೆ ಮಕ್ಕಳನ್ನು ಕಳಿಸಿ. ನಾವು ಮಕ್ಕಳನ್ನು ಅಡ್ಮಿಷನ್ ಮಾಡೋದು ಬೇರೆ ಏನಿಲ್ಲ. ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ, ಮಕ್ಕಳು ಒಪ್ಪಿದರೆ ಅವರಿಗೆ ಸೀಟ್ ಉಂಟು, ತಂದೆ ತಾಯಿ ಒಪ್ಪಿದರೆ ಸೀಟ್ ಇಲ್ಲ. ಅವ ಎಷ್ಟು ಕಲ್ತಿದ್ದಾನಂತ ನಾವು ನೋಡುವುದಿಲ್ಲ, ಒಮ್ಮೆ ಭರಿಸ್ತೇವೆ. ಯಾಕೆಂದರೆ ಕೆಲವರಿಗೆ ಅಹಂಕಾರ ಇರ್ತದೆ, ನನ್ನ ಮಗ ಭಾರಿ ಬುದ್ಧಿವಂತ, ಅವನಿಗೆ A+ ಸಿಗೋದು, 100ಕ್ಕೆ 100 ಸಿಗೋದು ಅಂತ ಹೇಳಿಕೊಂಡು ಅದನ್ನೆಲ್ಲವನ್ನು ಇಲ್ಲಿ ಬಂದು ಅರ್ಧ ಗಂಟೆಯಲ್ಲಿ ಭರಿಸಿ ಅವರಿಗೆ ತೋರಿಸ್ತೇವೆ ಕನ್ನಡಿ ಹಿಡಿದು, ತನ್ನ ಮಗ ಎಷ್ಟು ಕಲ್ತಿದ್ದಾನಂತ. ಅದಕ್ಕೆ ಬೇಕಾದರೆ ಈಗ ನಮ್ಮ ಅವರಿಬ್ಬರು ಹೇಳ್ತಾರೆ ಏನು ಅಂತ ಹೇಳಿಕೊಂಡು ಆ ರೀತಿ ಮಾಡಿ ಒಂದು ಆತ್ಮತೃಪ್ತಿ ಸಿಕ್ಕಿದೆ. ಪೇಜಾವರ ಮಠದ ಗುರುಗಳು ನನ್ನನ್ನೊಬ್ಬ ಏನೂ ಇಲ್ಲದ ಹಳ್ಳಿಯ ರೈತನ ಮಗನಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ನಮ್ಮ ಒಂದು ದೊಡ್ಡ ಟೀಮ್ ಇದೆ, ಅವರೆಲ್ಲರೂ ಇದನ್ನು ನಡೆಸ್ತಾರೆ ಅಂತೇಳಿ ಒಂದು ಪ್ರೀತಿ ವಿಶ್ವಾಸ ಇದೆ. ಎಲ್ಲರೂ ನನ್ನ ಮನೆ ಮಕ್ಕಳು ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ವಂದನೆಗಳು. ನಮ್ಮ ಈ ಪ್ರೀತಿಯ ಕರೆಗೆ ಹೋಗೊಟ್ಟು ಅಭಿಮಾನದಿಂದ ವೇದಿಕೆಯಲ್ಲಿ ಆತಿಥ್ಯವನ್ನು ವಹಿಸಿಕೊಂಡಿರುವ ಗಣ್ಯರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸುವಂತೆ ಸಂಸ್ಥೆಯ ಕಾರ್ಯದರ್ಶಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಡೌನ್ ಆಗ್ಬೋದಾ?
ಹಚ್ಚೋಣ ಜ್ಞಾನದ ದೀಪವನ್ನ, ಹೋಗಲಾಡಿಸೋಣ ಅಂಧಕಾರವನ್ನ, ಬೆಳಗಿಸೋಣ ಮನೆ ಮನೆಗಳ ಪ್ರೀತಿಯ ವೃಂದಾವನ, ಒಗ್ಗಟ್ಟಿನ ಬಲವನ್ನು ಜಗಕ್ಕೆ ತೋರಿಸೋಣ. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಎಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸುವಂತೆ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದ ಕಮಲಗಳಲ್ಲಿ ಹೃದಯಪೂರ್ವಕ ಕೋರಿಕೆ. दीपज्योति परं ज्योतिः दीपज्योति जनार्दनः पापहरतु मे पापं दीपज्योति नमोऽस्तु ते शुभं करोतु कल्याणम् आरोग्यं सुखसम्पदः देशबुद्धिविनाशाय आत्मज्योति नमोऽस्तु ते आत्मज्योतिप्रदीप्ताय ब्रह्मज्योति नमोऽस्तु ते ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮಿ ಶಾಲೆಯ ಬೆಳಗು ನೇಸರ, ಅವರ ಪ್ರತಿಭೆಗೆ ಕೃತಜ್ಞತೆಯ ಪ್ರೇರಣೆ. ತಮ್ಮ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯದಿಂದ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದ ವಿವಿಧ ಕ್ರೀಡಾಕೂಟಗಳ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಂಸ್ಥೆಯ ಕೀರ್ತಿ ಪತಾಕೆಯನ್ನು ಬಾನೆತ್ತರಕ್ಕೆ ಬಿತ್ತರಿಸಿದ ನಮ್ಮಿ ಸಂಸ್ಥೆಯ ನಲ್ಮೆಯ ವಿದ್ಯಾರ್ಥಿ ಮಿತ್ರರನ್ನು ಗೌರವಿಸುವ ಸಂದರ್ಭ. ವಿದ್ಯಾರ್ಥಿಗಳು ಪೂಜ್ಯ ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಿ ಆಶೀರ್ವಾದ ಪಡೆಯುವಂತೆ ವಿನಂತಿ. ವಿದ್ಯಾರ್ಥಿಗಳ ವಿವರವನ್ನು ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಪ್ರೇಮ ಇವರು ನಡೆಸಿಕೊಡಬೇಕಾಗಿ ವಿನಂತಿ. ಓಂ ಶ್ರೀರಾಮಕುಂಜೇಶ್ವರಾಯ ನಮಃ. ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತರಿರುವಂಥ ಪರಮಪೂಜ್ಯ ಶ್ರೀಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ವಂದಿಸುತ್ತಾ, 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸಾಧನೆಗೈದಂತಹ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಪರಮಪೂಜ್ಯರು ಹರಸಿ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ನಿತಿನ್ ಗೌಡ 10ನೇ ತರಗತಿ ವಿದ್ಯಾಭಾರತಿ ಕೋಳ್ಜಿಗಿತದಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು SJFIಗೆ ಆಯ್ಕೆ. ಕಿಶೋರ್ DK ಕೋಳ್ಜಿಗಿತದಲ್ಲಿ ರಾಷ್ಟ್ರಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು SJFIಗೆ ಆಯ್ಕೆ. ಭರತ್ಕುಮಾರ್ 10ನೇ ತರಗತಿ ಕರಾಟೆ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನ. 3000 ಮೀಟರ್ ಮತ್ತು 1500 ಮೀಟರ್ ಓಟದಲ್ಲಿ ವಿದ್ಯಾಭಾರತಿಯಲ್ಲಿ ರಾಷ್ಟ್ರಮಟ್ಟ ಹಾಗೂ ಡಿಪಾರ್ಟ್ಮೆಂಟ್ ಸ್ಪೋರ್ಟ್ಸ್ನ ನಡಿಗೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿರ್ತಾನೆ. ಗುರುಕಿರಣ್, ಎಲ್ಲರೊಂದು ಚಪ್ಪಾಳೆ ತಟ್ಟಿ ಮಕ್ಕಳನ್ನು ಆಶೀರ್ವದಿಸಿ. ಗುರುಕಿರಣ್ 8ನೇ ತರಗತಿ ಗುಂಡು ಎಸೆತದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ಧ್ರುವ HC 10ನೇ ತರಗತಿ 4x400 ಮೀಟರ್ ರಿಲೇಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ಶೌರ್ಯ K ದಿನೇಶ್ 9ನೇ ತರಗತಿ 4x400 ಮೀಟರ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ನಮ್ರತ 9ನೇ ತರಗತಿ 3000 ಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ಕೃತಿಕಾ 8ನೇ ತರಗತಿ 600 ಮೀಟರ್ ಮತ್ತು 400 ಮೀಟರಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ.
ವಿದ್ಯಾಭಾರತಿ ರಾಷ್ಟ್ರಮಟ್ಟದ 14ರ ವಯೋಮಾನದ ಬಾಲಕರ ವಿಭಾಗದ ಖೋಖೋ ಸ್ಪರ್ಧೆಯಲ್ಲಿ ನಮ್ಮ ಸಂಸ್ಥೆಯಿಂದ ಸ್ಪರ್ಧಿಸಿ 4ನೇ ಸ್ಥಾನವನ್ನು ಪಡೆದುಕೊಂಡಂತಹ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಚಿರಂತ್ ಗೌಡ 8ನೇ ತರಗತಿ, ನಿತಿನ್ ಜಿಬಿ 8ನೇ ತರಗತಿ, ಅಕುಲ್ ಕೆಬಿ 8ನೇ ತರಗತಿ, ಮೋಕ್ಷಿತ್ ಗೌಡ 6ನೇ ತರಗತಿ, ಸನ್ಮಿತ್ ಭಂಡಾರಿ 8ನೇ ತರಗತಿ, ವಿನಯ್ 8ನೇ ತರಗತಿ, ಹಿತೇಶ್ ಆರ್ ಗೌಡ 8ನೇ ತರಗತಿ, ಗಗನ್ ಎಂ 8ನೇ ತರಗತಿ, ಭರತ್ ಗೌಡ 7ನೇ ತರಗತಿ, ಉದಾಂತ್ 7ನೇ ತರಗತಿ, ಆಕಾಶ್ ಗೌಡ 9ನೇ ತರಗತಿ, ಮಯೂರ್ ಎನ್ಎ 10ನೇ ತರಗತಿ. ಅಧ್ಯಾಪಕರು 5 ಗಂಟೆ ಬಂದು ಕೆಲಸ ಮಾಡಿದ್ದಾರೆ. ಅವರು 5 ಮಂದಿಯು ಬರಬೇಕು. ಪ್ರೇಮ ಗುರುಗಳಿಂದ. ಪ್ರೇಮ ಮೇಡಮ್, ರಾಘವ, ಇನ್ನೊಬ್ಬರು ದಿವ್ಯಾ ಹಾಗೂ ಕಿಶನ್ ಇವರು ಬರಬೇಕು. ಇವರೊಟ್ಟಿಗೆ ನಮಗೆ ಸಹಕಾರ ಮಾಡಿದ ಅನುದೀಪ್ ಸಮೇತ ಬರಬೇಕು. ಇವರು ಇದ್ದದ್ದು ನಾನು ಆವಾಗ ವರದಿಯಲ್ಲಿ ಹೇಳಿದಾಗೆ ಇವರು ಈ ರೀತಿಯ ಸಾಧನೆ ಮಾಡಲಿಕ್ಕೆ ತುಂಬ ಸಹಕರಿಸಿದ್ದಾರೆ. ಅವರಿಗೆ ವಂದನೆಗಳು. ಅನುದೀಪ್ ಇವನು ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ, ರಾಷ್ಟ್ರಮಟ್ಟದ ಕ್ರೀಡಾಪಟು. ಇವನು ಈ ವರ್ಷ ನಮ್ಮ ಸಂಸ್ಥೆಯ ಮೇಲೆ ಒಳ್ಳೆಯ ಅಭಿಪ್ರಾಯವನ್ನಿಟ್ಟುಕೊಂಡು ನಮ್ಮ ಸಂಸ್ಥೆಯ ಕ್ರೀಡಾಪಟುಗಳಿಗೆ ಹೆಚ್ಚಿನ ಹೊಸ ರೀತಿಯ ತರಬೇತಿಗಳನ್ನು ಕೊಟ್ಟು ಈ ಸಂಸ್ಥೆಯ ಕ್ರೀಡಾಪಟುಗಳಿಗೆ ಹೆಚ್ಚಿನ ತರಬೇತಿಗಾಗಿ ನಮ್ಮೊಂದಿಗೆ ಸೇರಿಸಿಕೊಂಡಿದ್ದಾರೆ.
ಇವನು ಪ್ರಸ್ತುತ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಸೆಕೆಂಡ್ PUC ಮುಗಿಸಿಕೊಂಡು ಈಗ ವಿವೇಕಾನಂದ ಕಾನೂನು ವಿದ್ಯಾಲಯದಲ್ಲಿ LLB ವಿದ್ಯಾಭ್ಯಾಸವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಮುಂದೆ ನಮ್ಮ ಸಂಸ್ಥೆಯಲ್ಲಿ ಕಳೆದ ಸುಮಾರು 17 ವರ್ಷಗಳಿಂದ ಪ್ರಾಮಾಣಿಕ ನಿಸ್ವಾರ್ಥ ಸೇವೆಗೈದು ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿರುವ ಹೆಮ್ಮೆಯ ಶಿಕ್ಷಕಿಯರನ್ನು, ಅಡುಗೆ ಸಿಬ್ಬಂದಿ ವರ್ಗದವರನ್ನು ಹಾಗೂ ಶಾಲಾ ಬಸ್ಸಿನ ಚಾಲಕರನ್ನು ಪೂಜ್ಯ ಸ್ವಾಮೀಜಿಯವರು ಸಂಸ್ಥೆಯ ಪರವಾಗಿ ಫಲ ಪುಷ್ಪ ಹಾರವನ್ನಿಟ್ಟು ಕೃತಜ್ಞತಾ ಪೂರ್ವಕವಾಗಿ ಹರಸಿ ಆಶೀರ್ವದಿಸುವಂತೆ ವಿಜ್ಞಾಪಿಸುತ್ತೇನೆ. ಈ ಒಂದು ವರದಿಯನ್ನು ಶ್ರೀ ರಾಮಕುಂಜೇಶ್ವರ ವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀಯುತ ಪ್ರದೀಪ್ ಹಾಗೂ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮದ ಸಹ ಶಿಕ್ಷಕಿ ಶ್ರೀಮತಿ ಸಂಧ್ಯಾ ಇವರು ನಡೆಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ಸಂಸ್ಥೆಯ ಶಿಸ್ತಿನ ಆಂಗ್ಲ ಭಾಷಾ ಶಿಕ್ಷಕ ಶ್ರೀಯುತ ರಾಧಾಕೃಷ್ಣ ಬಿ ಸರ್ ಸರಿಸುಮಾರು 17 ವರ್ಷಗಳಿಂದ ಆಂಗ್ಲ ಭಾಷಾ ಶಿಕ್ಷಕರಾಗಿ ಸಂಸ್ಥೆಯ ಕಾರ್ಯಕ್ರಮಗಳ ನಿರ್ವಹಣೆಗಾರರಾಗಿ ಪ್ರತಿ ವರ್ಷ SSLCಯಲ್ಲಿ 100% ಫಲಿತಾಂಶ ಬರುವಲ್ಲಿ ಶ್ರಮಿಸುತ್ತಿರುವ ಪ್ರತಿಭಾ ಪುರಸ್ಕಾರ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಮುತುವರ್ಜಿಯಿಂದ ನಿರ್ವಹಿಸಿರುತ್ತಾರೆ. ತಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಅಭಿನಂದಿಸುತ್ತೇವೆ ಸರ್. ಪೂಜ್ಯ ಶ್ರೀಗಳು ಇವರನ್ನು ಗೌರವಿಸಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. Esteemed guests and fellow dignitaries, it is our great pleasure to honor an outstanding individual, Shri Kishore Kumar B, our esteemed Kannada Pandita Praveen, who has been tirelessly working as a Kannada language teacher for nearly 14 years. As an excellent program presenter, organizing secretary of Kannada Sahitya Parishad Kadapa, welfare guardian of hostel student, scout teacher, cultural program leader, and class in charge of 10th grade students, Shri Kishore Kumar B has been an invaluable asset to our institution. We are honored to have him as a part of our family, and we express our deepest gratitude for his selfless contribution. By the divine blessings of Shri Shri Vishwaprasana Tirtha Swamiji, we honor Shri Kishore Kumar B on this auspicious occasion. ಇನ್ನೋರ್ವ ಪ್ರತಿಭಾನ್ವಿತ ಶಿಕ್ಷಕಿ ನಮ್ಮ ಸಂಸ್ಥೆಯ ಶ್ರೀಮತಿ ದಿವ್ಯಾಜಿ ಸುಮಾರು 16 ವರ್ಷಗಳಿಂದ ಗಣಿತ ಶಿಕ್ಷಕಿಯಾಗಿ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಬ್ಬ ಗೈಡ್ ನಾಯಕಿಯಾಗಿ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುತ್ತಿರುವ ನಿಮ್ಮನ್ನು ಗುರುತಿಸಿ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ. ಪೂಜ್ಯ ಶ್ರೀಗಳು ಇವರನ್ನು ಗೌರವಿಸಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. Esteemed guests and fellow dignitaries, it is our great pleasure to recognize and honor an exceptional educator who has nurtured the young minds of our institution, Srimati Bhavya Ji, a dedicated and beloved teacher from our kindergarten department. For the past 9 years, Srimati Bhavya Ji has selflessly laid the foundation of education for countless young children, shaping their early years and inspiring a love of learning. By the divine blessings of Shri 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 Vishwaprasana Tirtha Swamiji, we honor Srimati Bhavya Ji on this occasion. ಪ್ರತಿದಿನ ಶುಚಿರುಚಿಯಾದ ಅಮ್ಮನ ಕೈತಿತ್ತು ನೆನಪಿಸುವ ನಮ್ಮೆಲ್ಲರ ಪ್ರೀತಿಯ ಅಕ್ಕ ಶ್ರೀಮತಿ ಲತಾ ಸುಮಾರು 12 ವರ್ಷಗಳಿಂದ ಅಡುಗೆ ಸಿಬ್ಬಂದಿಯಾಗಿ ಬಗೆ ಬಗೆಯ ಆರೋಗ್ಯಪೂರ್ಣ ಅಡುಗೆ ತಯಾರಿಕೆಯಲ್ಲಿ ತಮ್ಮ ತಂಡದೊಂದಿಗೆ ನಗು ಮಗುದೊಂದಿಗೆ ಕಾರ್ಯನಿರ್ವಹಿಸುವ ನಿಮ್ಮನ್ನು ಗುರುತಿಸಿ ಅಭಿನಂದಿಸುತ್ತೇವೆ. ಪೂಜ್ಯ ಶ್ರೀಗಳು ಇವರನ್ನು ಗೌರವಿಸಿ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸುತ್ತೇವೆ.
Esteemed guests and fellow dignitaries, it is our great pleasure to recognize and honor another dedicated member of our institution's support staff, Sri Vasant, our reliable and diligent school bus driver. With his calm and composed demeanor, Sri Vasant has been a pillar of our institution's transportation team for an impressive 18 years. Its exemplary service, punctuality and sense of responsibility have ensured the safe and timely transportation of our students. Sri Vasant's commitment to maintaining the school buses in pristine condition is truly commendable. By the divine blessings of Sri Vishwaprasanna Tirtha Swamiji, we honor Sri Vasant on this occasion. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾಂತ್ರಿಕ ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿರುವಂಥ ನಮ್ಮ ಸಂಸ್ಥೆಯ ಶ್ರೀಯುತ ಪ್ರಖ್ಯಾತ್ ಆಲ್ವಾ ಇವರು ಬಂದು ಸ್ವಾಮೀಜಿಯವರಿಂದ ಫಲಪುಷ್ಪವನ್ನು ತಗೊಳ್ಬೇಕೆಂದು ವಿನಂತಿ ಮಾಡ್ತೀನಿ. ನಮ್ಮ ಈ ಕಡೆಗೆ ಹೋಗೊಟ್ಟು ಪ್ರೀತಿಯಿಂದ ಆಗಮಿಸಿದ ಗಣ್ಯ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮ. ಪರಮ ಪೂಜ್ಯ ಶ್ರೀಗಳು ಶಾಲು ಹೊದಿಸಿ ಫಲ ಪುಷ್ಪವನ್ನಿತ್ತು ಸನ್ಮಾನಿಸಿ ಹರಸಬೇಕಾಗಿ ಪಾದ ಪದ್ಮಗಳಲ್ಲಿ ಹರಿತು. ಶ್ರೀಯುತ ಕಿಶೋರ್ ಕುಮಾರ್ ಬಟ್ಯಾಡಿ, ಪುತ್ತೂರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಇವರು ಬಂದು ಪೂಜ್ಯ ಸ್ವಾಮೀಜಿಯವರಿಂದ ಫಲ ಪುಷ್ಪಗಳನ್ನು ಹಾರವನ್ನು ಸ್ವೀಕರಿಸಬೇಕಾಗಿ. ಶ್ರೀಯುತ ಪ್ರೇಮನಾಥ ಶೆಟ್ಟಿ, ಶ್ರೀ ರಂಜನ್ ವಾಸುದೇವಕೆ, ಅಸಿಸ್ಟೆಂಟ್ ಮ್ಯಾನೇಜರ್ EHS ಬೆಂಗಳೂರು, ಶ್ರೀಯುತ ಆಶಿಕ್ AS, ಸೀನಿಯರ್ ಸೈಟ್ ರಿಲಯಬಿಲಿಟಿ ಇಂಜಿನಿಯರ್ ಆ್ಯಂಡ್ ಟೆಕ್ನಿಕಲ್ ಆರ್ಕಿಟೆಕ್ಟ್ ಬೆಂಗಳೂರು, ಶ್ರೀಯುತ ಗಣೇಶ್ ರಾವ್, KG ರಾವ್ ಆ್ಯಂಡ್ ಕಂಪನಿ, ನಮ್ಮ ಸಂಸ್ಥೆಯ ಲೆಕ್ಕ ಪರಿಶೋಧಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನವಿತ್ತು. ಸಂಸ್ಥೆಯ ಅಭಿವೃದ್ಧಿಗೆ ದೊಡ್ಡ ಮೊತ್ತದ ಆರ್ಥಿಕ ಸಹಕಾರವನ್ನಿತ್ತ ಅವರ ತಾಯಿಯ ಊರಿನವರೇ ಆದ ನಮ್ಮ ಈ ಸಂಸ್ಥೆಯ ಪ್ರೀತಿಯನ್ನು ಇಟ್ಟುಕೊಂಡು ಪ್ರಸ್ತುತ ಮಂಗಳೂರಿನಲ್ಲಿ ಉದ್ಯಮವನ್ನು ನಡೆಸುತ್ತಿರುವಂಥ ಶ್ರೀಯುತ ದಿನೇಶ್ ಶೆಟ್ಟಿ ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತಾಪೂರ್ವಕವಾಗಿ ಪೂಜ್ಯ ಸ್ವಾಮೀಜಿಗಳು ಸನ್ಮಾನಿಸಿ ಗೌರವಿಸುವಂತೆ ಚರಣಾರವಿಂದಗಳಲ್ಲಿ ಭಕ್ತಿಯ ಪ್ರಾರ್ಥನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಚಿಕ್ಕ ವಯಸ್ಸಿನಿಂದಲೂ ದೇಶ ಸೇವೆಯೇ ಈಶ ಸೇವೆ ಎಂದುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಸದಸ್ಯರಾಗಿ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಪ್ರಸ್ತುತ ಪುತ್ತೂರು ವಿಧಾನಸಭಾ ಪರಿಷತ್ತಿನ ಸದಸ್ಯರಾಗಿ ಸೇವೆಗೈಯುತ್ತಿರುವಂಥ ಸಾಮಾಜಿಕ ನೇತಾರ
ಸನ್ಮಾನ್ಯ ಶ್ರೀಯುತ ಕಿಶೋರ್ ಕುಮಾರ್ ಭಟ್ಯಾರಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿ. ಈ ಸುಂದರ ವೇದಿಕೆಯ ಈ ಶುಭ ಸಂದರ್ಭದಲ್ಲಿ ನಾನು ನಿನ್ನೆ ಕೂಡ ಬಂದಿದ್ದೀನಿ, ಇವತ್ತು ಕೂಡ ಬಂದಿದ್ದೇನೆ. ಕಾರ್ಯಕ್ರಮ ನಿನ್ನೆ ಕಾರ್ಯಕರ್ತರು ರಾಮಕುಂಜೇಶ್ವರ ಈ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಕೊಂಡು ಕಾರ್ಯಕರ್ತರು ಅತ್ಯಂತ ಪ್ರೀತಿಯಲ್ಲಿ ಕರೆದ್ರು. ನನ್ನ ಗುರು ಸಮಾನರಾದಂತಹ ಶೇಷಪ್ರೈಗಳು ಅವರು ಕೂಡ ಫೋನ್ ಮಾಡಿ, ನಾನು ಎಣಿಸಿದೆ ಎರಡೂ ಕಾರ್ಯಕ್ರಮ ಕರೆದ ಕಾರಣಕ್ಕೆ ಒಂದೇ ದಿವಸ ಇರ್ಬೋದು ಅಂತ ಯೋಚನೆ ಮಾಡಿದೆ. ನಾನು ಕಾರ್ಯಕರ್ತರಿಗೂ ಮತ್ತು ಶೇಷಪ್ರೈಯವರಿಗೂ ಅತ್ಯಂತ ಹೃದಯ ತುಂಬಿದ ವಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಸ್ವಾಮೀಜಿಯವರ ಆಶೀರ್ವಾದ 2 ದಿವಸ ನನಗೆ ಪರಿಪೂರ್ಣವಾಗಿ ಸಿಕ್ಕಿತು. ಅದಕ್ಕೋಸ್ಕರ ಈ ರೀತಿ ಅವಕಾಶ ಬೇರೆ ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನನ್ನ ಜೀವನ ಧನ್ಯ ಅಂತ ಈ ಸಂದರ್ಭದಲ್ಲಿ ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ. ಸ್ವಾಮೀಜಿಯವರ ಪಾದಕಮಲಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ, ಸುಮಾರು 500 ವರ್ಷದ ಇತಿಹಾಸ ತೆಗೆದು ನೋಡಿದರೆ ಸುಮಾರು ಸಾವಿರಾರು ಸಾವು ನೋವು, ಅದೆಷ್ಟೋ ಕರಸೇವಕರ ಪ್ರಾಣತ್ಯಾಗ ಬಲಿದಾನ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಜನ್ಮಸ್ಥಳದಲ್ಲಿ ಸಾವಿರಾರು ಜನ ಪ್ರಾಣತ್ಯಾಗ ಮಾಡಿದ ನಂತರ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣ, ಅದರ ಪ್ರಾಣ ಪ್ರತಿಷ್ಠೆಯ ಪೂರ್ತಿ ಜವಾಬ್ದಾರಿ ಹೊತ್ತುಕೊಂಡು ಅತ್ಯಂತ ಯಶಸ್ವಿಯಾಗಿ ಇಡೀ ದೇಶದ ಇಡೀ ಪ್ರಪಂಚದ ಭಕ್ತರಿಗೆ ಶ್ರೀರಾಮನ ದರ್ಶನ ಮಾಡಿದಂಥ ಸ್ವಾಮೀಜಿಯವರ ಜೊತೆ ಇರುವುದು ನಿಮ್ಮೆಲ್ಲರ ಭಾಗ್ಯ ಸೌಭಾಗ್ಯ ಅಂತ ಎನಿಸ್ತೇನೆ. ಸ್ವಾಮೀಜಿಯವರು ಏನು ಕಾಷಾಯ ವೃತ್ತ ಇದನ್ನು ಹಾಕಿದ್ದಾರೆ, ಕೇಸರಿ ಬಟ್ಟೆಯನ್ನು ಹುಟ್ಟಿದ್ದಾರೆ, ಅದಕ್ಕೆ ಕಾಷಾಯ ವಸ್ತ್ರ ಅಂತ ಅಂತಾರಲ್ಲ ಸ್ವಾಮೀಜಿಯವರೇ, ಅದರಂತೆ ಬದುಕಿದ್ದಾರೆ. ಕೇಸರಿ ಅಂದ ತಕ್ಷಣ ಅದು ತ್ಯಾಗದ ಸಂಕೇತ. ಇಡೀ ಪೂರ್ತಿ ಜೀವನವನ್ನು ಹಿರಿಯ ಸ್ವಾಮೀಜಿಯವರ ನಂತರ ಅದೇ ಮಾರ್ಗದಲ್ಲಿ ನಡ್ಕೊಂಡು ಬಂದ ಸ್ವಾಮೀಜಿಯವರ ಅವ್ರ ಜೊತೆ ಇರುವಂಥದ್ದೇ ನಮಗೊಂದು ಪಾಸಿಟಿವ್ ಎನರ್ಜಿ, ಹತ್ತಿರ ಕೂತ್ಕೊಂಡ್ರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಅದಕ್ಕೋಸ್ಕರ ನಮ್ಮೆಲ್ಲರ ಜೀವನ ಪಾವನ ಅಂತ ಎನಿಸ್ತಾ, ಇಬ್ಬರು ಶೇಷಪ್ರೈಯವರು ಮತ್ತು ನಾರಾಯಣ ಭಟ್ರು ಇಬ್ಬರ ನಾನಿಲ್ಲಿ ಕೂತ್ಕೊಂಡಾಗ ನನ್ನ ಮನಸ್ಸಲ್ಲಿ ಬಂದದ್ದು, ಈ ಇಬ್ಬರು ಶೆಟ್ರು ಮತ್ತು ಭಟ್ರು ಈ ರೀತಿಯವರು ಒಂದು ಗ್ರಾಮದಲ್ಲಿ ಇದ್ದರೆ ಆ ಗ್ರಾಮ ಒಂದು ಸಾಕ್ಷರತೆ, ಸುರಕ್ಷತೆ ಮತ್ತು ಇಡೀ ಸಮಾಜ ಒಂದು ಅತ್ಯಂತ ಉತ್ತಮ ಸ್ಥಿತಿ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಅವರಿಬ್ಬರಿಗೂ ಕೂಡ ನಾನು ಹೃದಯಾಂತರದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಈ ಮಾತನ್ನಂತೇನೆಂದರೆ, ಇಬ್ಬರು ಕೂಡ ಸ್ವಾಮೀಜಿಯವರ ಸೇವೆಯನ್ನು, ಈ ರಾಮಕುಂಜೇಶ್ವರ ಸಂಸ್ಥೆಯ ಸೇವೆಯನ್ನು ಹನುಮಂತನ ಥರ ಮಾಡ್ತಾ ಬಂದಿದ್ದಾರೆ. DVಜಿಯವರ ಒಂದು ಕಗ್ಗವನ್ನು ಓದ್ತೇನೆ ನಾನು. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯ ದಿಂದುನ್ನಲಿಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ನನಗೆ ನೆನಪಿಗೆ ಬಂತು. ನನಗೆ ಗೂಗಲ್ ಹಾಕಿ ನೋಡಿದೆ, ಅದನ್ನು ಹಿಂದೆ ನೋಡಿದ ನೆನಪು ನನಗೆ. ಘನತತ್ವ ಒಂದಕ್ಕೆ ಅಂದರೆ ಇಡೀ ಜೀವನವನ್ನು ಈ ಸಂಸ್ಥೆಗೆ ಮುಡಿಪಾಗಿಟ್ಟುಕೊಂಡು ಕೆಲಸ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಸೇವೆಯ ಸೇತುವೆ ಕಟ್ಟಲು ಬನ್ನಿ ವ್ಯಕ್ತಿ ಸಮಾಜದ ನಡುವೆ ಅದು ತುಂಬ ಎದ್ದು ಕಾಣ್ತಾ ಉಂಟು ಸ್ವಾಮೀಜಿಯವರ ಗುರುಗಳೇ. ಯಾವ ರೀತಿ ಅಂದರೆ ಇಡೀ ಜೀವನವನ್ನು ಈ ಸಂಸ್ಥೆಗೋಸ್ಕರ, ಇದು ನನ್ನ ಸಂಸ್ಥೆ ಅಂತ ಯೋಚನೆ ಮಾಡ್ಕೊಂಡು ಕೆಲಸ ಮಾಡಿದ ಕಾರಣಕ್ಕೋಸ್ಕರ ಈಗಾಗಲೇ ರಾಷ್ಟ್ರ ಮಟ್ಟಕ್ಕೆ ತುಂಬ ಜನ ವಿದ್ಯಾರ್ಥಿಗಳು ಹೋಗಿದ್ದಾರೆ. ಸ್ವಾಮೀಜಿಯವರು ಗುರುಗಳು ಕೇಳಿದರು, ಯಾವ ಊರು ಅಂತ ಕೇಳಿದಾಗ ಮಂಡ್ಯ, ಮೈಸೂರು, ಹಾಸನ, ಚಿಕ್ಕಮಗಳೂರು ಬೇರೆ ಬೇರೆ ಭಾಗದ ವಿದ್ಯಾರ್ಥಿಗಳನ್ನು ನಮ್ಮ ರಾಮಕುಂಜೇಶ್ವರ ಈ ವಿದ್ಯಾಸಂಸ್ಥೆಯ ಮುಖಾಂತರ ಇಡೀ ರಾಷ್ಟ್ರ ಮಟ್ಟಕ್ಕೆ ತೋರಿಸಿರ್ತಕ್ಕಂಥದ್ದು ಸ್ವಾಮೀಜಿಯವರ ಈ ಆಶೀರ್ವಾದ ಮುಖಾಂತರ ಈ ಇಬ್ಬರಿಗೆ ಶ್ರೀಕೃಷ್ಣನ ನಿರಂತರ ಶ್ರೀಕೃಷ್ಣನ ಸೇವೆಯಲ್ಲಿ ಇರ್ತಕ್ಕಂಥ ಸ್ವಾಮೀಜಿಯವರು. ಶ್ರೀರಾಮ ಯಾವ ರೀತಿ ಅಂದ್ರೆ, ಶ್ರೀರಾಮ ಮತ್ತು ಶ್ರೀಕೃಷ್ಣನ ಆದರ್ಶವನ್ನು ನಾವು ಮೈಗೂಡಿಸಿಕೊಂಡ್ರೆ ನಾವು ಜೀವನದಲ್ಲಿ ಸೋಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಡೆ ಶ್ರೀಕೃಷ್ಣನ ಹತ್ತಿರವೇ ಇಟ್ಕೊಂಡು ಪೂಜೆ ಮಾಡಿದಂಥ ಸ್ವಾಮೀಜಿಯವರು, ನಮ್ಮೆಲ್ಲರ ಪುಣ್ಯ ಇಡೀ ಪ್ರಪಂಚಕ್ಕೆ ರಾಮನ ದರ್ಶನ ಮಾಡಿದಂಥ ಸ್ವಾಮೀಜಿಯವರು. ಆ ಕಾರಣಕ್ಕೋಸ್ಕರ ಇವರ ಮಾರ್ಗದರ್ಶನ ನಾವು ಮುಂದಕ್ಕೆ ಹೋದ್ರೆ ನಮ್ಮ ಜೀವನದಲ್ಲಿ ಯಾವಾಗ ನಾವು ಸೋಲಿಕ್ಕೆ ಸಾಧ್ಯವಿಲ್ಲ. ಒಂದು ಘಟನೆಯನ್ನು ನೆನಪಿಸಿ ನಾನು ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಏನು ಭಗವದ್ಗೀತೆಯನ್ನ ಅರ್ಜುನನಿಗೆ ಬೋಧಿಸಿದ ನಂತರ ಇನ್ನೊಂದು ಗೀತೆ ಗುರುಗಳೇ, ಉದ್ಧವ ಗೀತೆ
ಗುರುಗಳು ಅದನ್ನ ತುಂಬಾ ನಂಗೆ ಯಾಕಂತೇನಂದ್ರೆ ಮೊನ್ನೆ ನಾನು ಹೋದಾಗ ಬೆಂಗಳೂರು ಹೋದಾಗ ನಿನ್ನೆ ಕೂಡ ನೆನಪು ಮಾಡಿದೆ. ಅಲ್ಲಿ ಹೋದಾಗ ಅದೆಷ್ಟು ಸಂಸ್ಕೃತ ಪಂಡಿತರನ್ನ ಎದುರುಗಡೆ ಕೂರಿಸಿಕೊಂಡು ಭಗವದ್ಗೀತೆ ಬಗ್ಗೆ ಚರ್ಚೆ ಮಾಡ್ತಿದ್ರು ಗುರುಗಳು. ನಾನು ಅಷ್ಟು ಅಪಾರವಾಗಿ ಗೊತ್ತಿಲ್ಲ, ಆದ್ರೂ ನನ್ನ ಮನಸ್ಸಿರ್ತಕ್ಕಂಥ ಭಾವನೆಯನ್ನ ತಪ್ಪಿದ್ರೆ ಗುರುಗಳಿಗೆ ಕ್ಷಮಿಸಬೇಕು. ಅಷ್ಟು ಪಾಂಡಿತ್ಯವನ್ನು ಗುರುಗಳು ಪಡೆದಿದ್ದಾರೆ. ಆ ಮುಖಾಂತರ ಈ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಮಾಡಿದ್ದಾರೆ. ಉದ್ಧವ ಗೀತೆಯಲ್ಲಿ ಏನು ಯದು ರಾಜ ರಥದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಒಬ್ರು ಅವಧೂತ ಸಿಗ್ತಾರಂತೆ. ಅವಧೂತ ಸಿಗ್ತಾರೆ, ಅವ್ರು ತುಂಬಾ ಖುಷಿಯಾಗಿರ್ತಾರೆ. ಅವ್ರ ಕೇಳ್ತಾರೆ ಯದು, ನಾನು ಇಷ್ಟೆಲ್ಲ ಇದ್ದುಕೊಂಡು ನಂಗೆ ಇಷ್ಟು ನನ್ನ ಖುಷಿಯಲ್ಲಿಲ್ಲ, ನಿನ್ನ ಖುಷಿ ಏನು ಕಾರಣ ಅಂತ ಅವಧೂತ ಕೇಳಿದಾಗ ಅವರಂತಾರಂತೆ, ನಾನು ಪರಿಸರದ 24 ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಲ್ಲಿ ಈ ತರ ಖುಷಿಯಾಗಿದ್ದೇನೆ ಅಂತ ಅಂತಾರಂತೆ. ಯಾವ್ದಂತ ಅಂದಾಗ 5 ಗಂಟೆ ನಮ್ಮ ಕಂಡಕ್ಟ್ ಮಾಡ್ತೇನೆ ನಾನು. ಅದು ಯಾವ್ದಂದ್ರೆ ಭೂಮಿ ತಾಯಿ, ನಾವು ಅದಕ್ಕೆ ತುಳಿತೇವೆ. ಅದಿರ್ತಕ್ಕಂಥ ಒಡಲಿರ್ತಕ್ಕಂಥ ಬಂಗಾರ, ಚಿನ್ನ, ರತ್ನ, ವಜ್ರ, ವೈಢ್ಯ ಎಲ್ಲವನ್ನ ನಾವು ನಮ್ಮದಾಗಿಸಿಕೊಂಡು ಇದು ಮಾಡ್ತೇವೆ. ಅಷ್ಟೇ ಅಲ್ಲ, ಅದಕ್ಕೆ ಗೆರೆ ಹಾಕೊಂಡಿದ್ದು ನನ್ನ ಭೂಮಿ, ನನ್ನ ಜಾಗ, ಅದಕ್ಕೆ RTC ಅಂತ ಮಾಡ್ಕೊಂಡು ನಾವು ಗಲಾಟೆ ಮಾಡ್ತೇವೆ. ಆದ್ರೆ ಭೂಮಿ ತಾಯಿ ಯಾವತ್ತೂ ಕೂಡ ಬೇಸರ ಮಾಡುದಿಲ್ಲ. ಯಾವ ರೀತಿ ಅಂದ್ರೆ ಭೂಮಿ ತಾಯಿ ಅದು ಯಾವ್ದು ಎಲ್ಲ ಸ್ವತ್ತು ನನ್ನದಲ್ಲ ಅಂತ ನಮಗೆ ಕೊಟ್ಟ ಕಾರಣಕ್ಕೋಸ್ಕರ ಭೂಮಿ ತಾಯಿ ಅಂತ ಸಂತೋಷದಿರ್ಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ನಾವು ನೀವು ಕೂಡ ಸ್ವಾಮೀಜಿಯವರ ಆಶೀರ್ವಾದದಲ್ಲಿ ಇದು ನಮ್ಮದೆಲ್ಲ ಭೂಮಿ ತರ ಬದುಕಿದಾಗ ಇಡೀ ಜೀವನ ಸಾರ್ಥಕ ಆಗಲಿಕ್ಕೆ ಸಾಧ್ಯತೆ ಉಂಟು. ಇನ್ನೊಂದು ಆಕಾಶದಲ್ಲಿ ಸಿಡಿಲು, ಗುಡುಗು, ಮಿಂಚು ಎಲ್ಲ ಬರ್ತದೆ. ಅದು ನಮ್ಗೆ ಹೆದರಿಕೆ ಆಗ್ತದೆ. ಒಮ್ಮೆಗೆ ಆಕಾಶಕ್ಕೆ ಏನು ಆಗುದಿಲ್ಲ. ಆಕಾಶ ಎಲ್ಲವನ್ನ ಆ ಸಂದರ್ಭದಲ್ಲಿ ನಿರ್ಲಿಪ್ತವಾಗಿರ್ತದಂತೆ. ಆದ್ರೆ ನಾವು ಗುಡುಗು ಬಂದಾಗ ಹೆದರಿಕೆ ಆಗ್ತದೆ ನಮ್ಗೆ. ಗುರುಗಳಲ್ಲಿ ಒಂದು ತಲೆ ಕೂದಲು ಒಂದು ಸ್ವಲ್ಪ ಬಿಳಿ ಆದ ತಕ್ಷಣ ನಮ್ಗೆ ಒಂದು ಸಿಡಿಲು ಬಡಿದಂತ ಆಗ್ತದೆ. ಸಣ್ಣ ಮಕ್ಕಳಿಗೆ ತನ್ನ ಮೊಡವೆ ಮುಖದಲ್ಲಿ ಬಂದ ತಕ್ಷಣ ಸಿಡಿಲು ಬಡಿದಂತ ಆಗ್ತದೆ. ಆದ್ರೆ ಆಕಾಶಕ್ಕೆ ಯಾವುದೇ ಒಂದು ನಿರ್ಲಿಪ್ತ ಭಾವನೆ ಇರ್ತದೆ. ಇನ್ನೊಂದು ಉದಾಹರಣೆ ನಂಬೋದು, ಶ್ರೀರಾಮಚಂದ್ರ ಇನ್ನೇನು ಪಟ್ಟಾಭಿಷೇಕ ಆಗ್ಬೇಕು, ಬರ್ತಾ ಪಟ್ಟಾಭಿಷೇಕಕ್ಕೆಲ್ಲ ತಯಾರಿ ಆಗ್ತಾ ಉಂಟು. ಎಲ್ಲ ಇಡೀ ಊರಿನ ಜನರು ಎಲ್ಲರೂ ತುಂಬ ಸಂತೋಷದಲ್ಲಿ ಇರಬೇಕಾದ್ರೆ ಆಗ ಸುದ್ದಿ ಬಂದು ಶ್ರೀರಾಮಚಂದ್ರರಿಗೆ ಪಟ್ಟಾಭಿಷೇಕ ಎಲ್ಲ ಕಾಡಿಗೆ ಹೋಗ್ಬೇಕಂತ. ಶ್ರೀರಾಮಚಂದ್ರ ನಿರ್ಲಿಪ್ತವಾಗಿ ಯಾವ ರೀತಿಯಲ್ಲಿ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಅವ್ರು ಬರ್ತಾರ, ಕಾಡಿಗೆ ಹೋಗ್ಬೇಕಂತ ಅಂದಾಗ ಕೂಡ ಅದೇ ರೀತಿ ಹೋಗ್ತಾರಂತೆ. ಆ ನಿರ್ಲಿಪ್ತ ಭಾವದಲ್ಲಿ ನಾವು ಬದುಕಿದಾಗ ನಮ್ಮ ಜೀವನ ಕೂಡ ಸಾರ್ಥಕ ಆಗಲಿಕ್ಕೆ ಸಾಧ್ಯತೆ ಉಂಟು. ಇನ್ನೊಂದು ವಾಯು ಯಾವ ರೀತಿ ಅಂದರೆ ಅದು ಒಂದು ಹೂವಿನ ತೋಟದಲ್ಲಿ ಕೂಡ ಹೋಗ್ತದೆ, ಅದರ ನಮಗೆ ಸುಗಂಧ ಪರಿಮಳ ಬರ್ತದೆ. ಇನ್ನೊಂದು ಕೊಳಚೆಯಲ್ಲಿ ಕೂಡ ಅದು ಪಾಸಾಗಿ ಹೋಗಬೇಕಾದ್ರೆ ಆಗ ದುರ್ಗಂಧ ಬರ್ತದೆ. ಆದರೆ ಅದು ಯಾವುದನ್ನು ಕೂಡ ವಾಯು ಗಾಳಿ ಅಂಟಿಸುವುದಿಲ್ಲ, ಮೈಗೆ ಅಂಟಿಸುವುದಿಲ್ಲ. ಇಲ್ಲಿ ಒಂದು ವಿಚಾರ ನಾವು ನಮ್ಮ ಎಲ್ಲರ ಜೀವನದಲ್ಲಿ ಅಳವಡಿಸಬೇಕು. ಯಾವ ರೀತಿ ಅಂದರೆ ನಾವೊಂದು ಕತೆ ಉಂಟು, ಸಜ್ಜನರ ಸಂಘ ಸವಿಜೇನು ಹೆಜ್ಜೇನು ಸವಿದಂತೆ ಅಂತ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ. ಅದು ಯಾಕೆ ಈ ಮಾತನಂತ ಅಂದರೆ ನಾವು ಸಜ್ಜನರಾದಾಗ ಎಲ್ಲ ದುರ್ಜನ ನಮ್ಮ ಹತ್ತಿರ ಬಂದರೆ ನಾವು ನಮ್ಮತನವನ್ನು ಬಿಟ್ಟುಕೊಡಬಾರ್ದು. ಯಾವ ರೀತಿ ವಾಯು ತನ್ನತನವನ್ನು ಅದು ಎಲ್ಲಿ ಹೋದರೂ ಕೂಡ ಅದರ ತನವನ್ನು ಬಿಟ್ಟುಕೊಡೋದಿಲ್ಲ. ಅದಕ್ಕೋಸ್ಕರ ನಾವು ಕೂಡ ಅದೇ ಥರ ಬದುಕಬೇಕನ್ನುವಂಥ ಪಾಠದಲ್ಲಿ ಸಿಗುತ್ತೆ ನಮಗೆ. ಇನ್ನೊಂದು ಇರುವಂಥದ್ದು ಬೆಂಕಿ ಯಾವ ರೀತಿ ಅಂದರೆ ಬೆಂಕಿ ನಿಮ್ಗೆ ಗೊತ್ತಿರ್ಬೋದು, ನಾವು ತುಪ್ಪ ಹಾಕಿದರೂ ಕೂಡ ಬೆಂಕಿಗೆ ಇದಾಗುತ್ತೆ, ಮತ್ತು ಕಸ ಕಡ್ಡಿ ಹಾಕಿದರೂ ಕೂಡ ಬೆಂಕಿ ಎಲ್ಲವನ್ನ ಆಹುತಿ ತಗೊಂಡು ಜ್ವಾಲೆಯನ್ನು ಬಿಡ್ತದೆ. ಅದೇ ರೀತಿ ಬೆಂಕಿ ಥರ ನಾವು ಹೇಗೆ ಬದುಕಬೇಕಂದ್ರೆ ನಮ್ಮನ್ನು ನಿಮ್ಗೆ ಗೊತ್ತಿರ್ಬೋದು, ಯಾರು ದುರ್ಬಲರು ಇರ್ತಾರೆ ಅವರಿಗೆ ನಾಯಿ, ಉದಾಹರಣೆಗೆ ಒಂದು ನಾಯಿ ಹೋಗ್ತಿರಬೇಕಾದ್ರೆ ಸಣ್ಣ ಮಕ್ಕಳು ಕಲ್ಪಿಸಾಡ್ತಾರೆ. ಅದೇ ಒಂದು ಆಣೆ ಬಂತಂದರೆ ಯಾರು ಮುಟ್ಲಿಕ್ಕೆ ಹೋಗೋದಕ್ಕೆ ಪೂಜೆ ಮಾಡ್ತಾರೆ. ನನ್ನನ್ನೋದು ನಾವು ಕೂಡ ಬೆಂಕಿ ಥರ ಬದುಕಬೇಕು. ಹೇಗೆ ಬೆಂಕಿ ಥರ ಬದುಕಬೇಕು? ಇನ್ನೊಬ್ಬರು ನಮ್ಮ ಮೇಲೆ ಕಲ್ಪಿಸಾಡದಂತೆ, ಇನ್ನೊಬ್ಬರು ನಮ್ಮನ್ನು ಮುಟ್ಟದಂತೆ ಯಾವಾಗ ಬದುಕ್ತೀವೋ ಅದೇ ದೊಡ್ಡ ಅಹಿಂಸಾ ಮಾರ್ಗ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನೊಂದು ನೀರು ಸ್ಫಟಿಕದಂತೆ ಅಷ್ಟು ಶುಭ್ರ. ನೀರನ್ನು ನಾವು ನೋಡಿದರೆ ಯಾವ ರೀತಿ ಶುಭ್ರ ಅಂದರೆ ನಿಮ್ಮ ಮನಸ್ಸಲ್ಲಿ ಊಹಿಸ್ಕೊಳ್ಳಿ ನೀವು ನೀರಿನ ಥರ ನಾವು ಬದುಕಬೇಕು. ಹೇಗೆ ನಾವು ಸಾರ್ವಜನಿಕವಾಗಿ 100 ಜನರ ಮಧ್ಯೆ ಬದುಕ್ತೇವ ಹಾಗೆಯೇ ನಾವು ಒಬ್ಬರಿರುವಾಗ ಬದುಕಬೇಕು. ಪಾರದರ್ಶಕ ಬದುಕನ್ನು ನಾವು ಬದುಕಿದಾಗ ಇಡೀ ಜೀವನ ಸಾರ್ಥಕ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇದೆಲ್ಲವನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಗುರುಗಳು ತುಂಬ ಇಡೀ ಸಮಾಜದ ಸೇವೆಯನ್ನು, ಹಿಂದುತ್ವ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಶ್ರೀರಾಮನ ಆಶೀರ್ವಾದ ಅವರಿಗಾಗಿದೆ. ಅವರ ಮುಖಾಂತರ ರಾಮನ ಆಶೀರ್ವಾದ ನಮಗೆಲ್ಲರಿಗೆ ಬರಲಿ. ಏನು ಶಿವಪ್ರಯ್ಯವರು ಹಿರಿಯರು, ಅವ್ರ ಹೆಸರು ಹೇಳಲಿಕ್ಕೆ ನನಗೆ ಇದಾಗತ್ತೆ. ಅವರನ್ನು ಕೂಡ ಗುರುಗಳಂತ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. ತನ್ನ ಇಲ್ಲಿ ಟೀಚಿಂಗ್ ಆದ ನಂತರ ವಾಪಸ್ ಆ ಸಂಸ್ಥೆಗೆ ಸೇವೆಯನ್ನು ಗುರುಗಳ ಆಶೀರ್ವಾದದಲ್ಲೇ ಕೊಟ್ಟಿದ್ದಾರೆ. ನಾನು ಅನ್ನೋದು ಗುರುಗಳೇ, ಶ್ರೀಕೃಷ್ಣನ ಆಶೀರ್ವಾದ ಅವರಿಗೆ ಇನ್ನಷ್ಟು ಬರಬೇಕು. ನಾನು ಬಂದದಕ್ಕೆ ಅಂದರೆ ಅವರು 6 ತಿಂಗಳನ್ನು ಆಯುಷ್ಯ ಜಾಸ್ತಿ ಆಯ್ತಂತ ಇಲ್ಲ ರೈಗಳೇ, ನಿಮ್ಮ ಆಯುಷ್ಯ ಚಿರಂಜೀವಿಯಾಗಿ ಗುರುಗಳ ಆಶೀರ್ವಾದದಲ್ಲಿ ಆದಷ್ಟು
ನಿಮಗೆ ಆ ಭಗವಂತ ಆಯುಷ್ಯದ ಜೊತೆಗೆ ಆರೋಗ್ಯವನ್ನು ಕೊಡಲಿ. ನೀವು ಮತ್ತು ನಾರಾಯಣ್ ಭಟ್ರು ಇಬ್ಬರಿಗೂ ಕೂಡ ಆರೋಗ್ಯವನ್ನು ಕೊಡಬೇಕು, ಎಲ್ರಿಗೂ ಆರೋಗ್ಯವನ್ನು ಕೊಡೋ ಮುಖಾಂತರ ಆ ಭಗವಂತನ ಶ್ರೀಕೃಷ್ಣನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಗುರುಗಳು ನಿಮ್ಮ ಆಶೀರ್ವಾದ ಇದ್ದಷ್ಟು ಎಲ್ಲ ನಾವು ವಾನರ ಸೇನೆ ನಿಮ್ಮ ಜೊತೆ ಈ ಸಮಾಜದ ಕೆಲಸ ಮಾಡಲಿಕ್ಕಾಗುತ್ತೆ. ನನ್ನ ಜವಾಬ್ದಾರಿ ಏನಂತ ನೀವು ತೋರಿಸಿಕೊಟ್ರೆ ಅದನ್ನು ಚೆನ್ನಾಗಿ ಮಾಡ್ತೇವೆ. ಏನು ಆಂಜನೇಯ ಸ್ವಾಮಿ ರಾಮನ ಬಂಟನಾಗಿ ಕೊನೆಯ ತನಕ ಕೆಲಸ ಮಾಡಿ, ಅವ್ರಿಗೆ ಸ್ವಂತ ಸ್ವಾರ್ಥ ಯಾವುದೂ ಇರಲಿಲ್ಲ, ರಾಮನ ಸೇವೆ ಮಾತ್ರ ಮಾಡಿದವರು. ಅದರಲ್ಲಿ ಅದರಲ್ಲಿ ಇರ್ತಕ್ಕಂಥ ತೃಪ್ತಿ ಅವರಿಗೆ ಎಲ್ಲೂ ಸಿಗಲಿಲ್ಲ. ದಾಸತ್ವಕ್ಕೆ ಇನ್ನೊಂದು ಉದಾಹರಣೆ ಆಂಜನೇಯ ಸ್ವಾಮಿ. ಇರತಕ್ಕಂಥ 100 ಜನರ ಒಂದು ಕುಟುಂಬ ಅಂತ ಅಂದರು, ರೈತರು 100 ಜನರ ಕುಟುಂಬ ಅಂತ ಅಂದರು. ಆ ಕುಟುಂಬ ಪದ್ಧತಿಯನ್ನು ಇಲ್ಲಿ ಕೂಡ ಅಳವಡಿಸ್ಕೊಂಡು ಕೆಲಸ ಮಾಡಿರೋದಕ್ಕೋಸ್ಕರ ನಾವೆಲ್ಲರೂ ಆಂಜನೇಯಂತ ಕೆಲಸ ಮಾಡುವಂಥ ಪ್ರಾರ್ಥನೆ ಮಾತ್ರ ಮುಗಿಸ್ತಾನೆ. ಭಾರತ್ ಮಾತಾ ಕಿ ಜೈ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇನ್ನೋರ್ವ ಅತಿಥಿ ನಮ್ಮ ಸಂಸ್ಥೆಯ ಲೆಕ್ಕ ಪರಿಶೋಧಕರಾದ ಶ್ರೀಯುತ ಗಣೇಶ್ ರಾವ್ ಇವರು ತಮ್ಮನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿ. ಇವರಿಗೆ ಮನಸಾರೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಹಿರಿಯರೇ, ಹೆತ್ತವರೇ, ಮಕ್ಕಳೇ, ನಮಗೂ ಈ ಸಂಸ್ಥೆಗೂ ಸಾಧಾರಣ ಒಂದು 20 ವರ್ಷದಿಂದ ಒಂದು ಅವಿನಾವ ಸಂಬಂಧ. ಕೇಶಪುರಯ್ಯವರು ಹೇಳಿದ್ದಾರೆ 1 ಅಥವಾ 2 ಸೆಂಟೆನ್ಸ್ ಅಂತ, 2ನೇ ಸೆಂಟೆನ್ಸಲ್ಲಿ ಮುಗಿಸ್ತೇನೆ. ನಮ್ಮ ಗುರುಗಳ ಶಿಷ್ಯಂದಿರು ನಮಗೆ ತುಂಬ ಆಪ್ತರಿದ್ದಾರೆ ಕೆಲವರು. ಅವರು ಹೇಳಿದ ಒಂದು ಇನ್ಸಿಡೆಂಟ್ ಹೇಳಿ ಆಮೇಲೆ ನಾರಾಯಣ್ ಭಟ್ರಿಗೊಂದು ಕ್ಲಾಸ್ ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಗುರುಗಳ ಆಪ್ತ ಶಿಷ್ಯರಲ್ಲೊಬ್ಬರು ನಮಗೆ ಗುರುಗಳು. ಅವರು ಒಂದು ಕಥೆಯನ್ನು ಹೇಳಿದರು ಈ ಗುರುಗಳ ಬಗ್ಗೆ. ಎಲ್ಲೇ ಒಂದು ಸಂಚಾರದಲ್ಲಿರುವಾಗ ರಾತ್ರಿ ಸುಮಾರು 11 ಗಂಟೆ ಹೊತ್ತಿಗೆ ಎಲ್ಲರೂ ಮಲಗಿದ್ದಾರೆ, ಒಂದು ಹಾವು ಬಂತಂತೆ. ಅದನ್ನು ಗುರುಗಳು ಸೀದಾ ಅವರ ಕಷಾಯ ವಸ್ತ್ರದಲ್ಲಿ ಮಡಚಿ ತಲೆಗೆ ಮಲಗಿದರು. ಕೃಷ್ಣ ನೋಡ್ಕೊಳ್ತಾನೆ ಅಂತ. ಯಾರಿಗೂ ಕನ್ಫ್ಯೂಷನ್ ಇಲ್ಲ, ಎಲ್ಲರೂ ಮಲಗಿದ್ದಾರೆ. ಮರು ದಿವಸ ಆ ವಸ್ತ್ರವನ್ನು ಕೊಂಡೋಗಿ ತೆರೆದು ಬಿಸಾಡಿದರೆ ಹಾವು ಹೋಯ್ತು. ಹಾಗೆ ಹಾವನ್ನು ರಕ್ಷಿಸಿದ ಕೃಷ್ಣನೇ, ಎಲ್ಲರನ್ನು ರಕ್ಷಿಸಿದ ಗುರುಗಳೇ. ವಿಷಯ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಅಷ್ಟು ಕೃಷ್ಣನ ದೃಢವಾದ ನಂಬಿಕೆ ಇದ್ದ ನಮ್ಮ ಗುರುಗಳು. ಆ ಗುರುಗಳು ಈ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ ಅಂದರೆ ನಮಗೆಲ್ಲರಿಗೂ ಹೆಮ್ಮೆ. ಅಂಥ ಸಂಸ್ಥೆಯಲ್ಲಿ ಕಲಿತರು ನಿಮ್ಮ ಮಕ್ಕಳು ಎಷ್ಟು ಧನ್ಯರು ನೀವು ಯೋಚನೆ ಮಾಡಿ. ಹಾಗಾಗಿ ನಾವು ಹೆತ್ತವರಲ್ಲಿ ಒಂದೇ ವಿನಂತಿ ಏನು ಅಂತ ಹೇಳಿದರೆ, ಈ ಶಾಲೆಯ ಹೆಡ್ ಮಾಸ್ಟ್ರು ನಾರಾಯಣ ಭಟ್ರು ಹಿಂದಿನ ಗುರುಗಳ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ. ಅದರಲ್ಲಿ ನಮ್ಮ ಹಿಂದಿನ ಗುರುಗಳು ನಡೆದಂಥ ಎಲ್ಲ ವಿಷಯಗಳನ್ನು ಅದರಲ್ಲಿ ಬರೆದಿದ್ದಾರೆ. ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಮಕ್ಕಳಿಗೆ ಅದನ್ನು ಬೋಧಿಸಿ. ಆವಾಗ ನಮ್ಮ ಸಂಸ್ಕೃತಿಯೂ ಉಳಿಯುತ್ತದೆ, ಸಂಸ್ಕಾರವೂ ಉಳಿಯುತ್ತದೆ. 2ನೇ ವಿಚಾರ ನಾರಾಯಣ ಭಟ್ರಿಗೆ ಹೇಳುವುದೇನಂತ ಹೇಳಿದರೆ, ನಮ್ಮ ಗುರುಗಳು ಹಳ್ಳಿಯಿಂದ ದಿಲ್ಲಿವರೆಗೆ ಬೆಳೆದವರು. ಅವರ ಇನ್ಸಿಡೆಂಟ್ಗಳನ್ನು ಒಂದು ಪುಸ್ತಕ ಮಾಡಿ ನಮ್ಮ ಜನ್ರೇಷನ್ಗೆ ಕೊಟ್ಟರೆ ಆ ಮಕ್ಕಳಿಗೆ ನಾವು ಹೇಗೆ ಬೆಳೆಯಬೇಕು ಎನ್ನುವಂಥದ್ದು ಗೊತ್ತಾಗ್ತದೆ. ಹಾಗಾಗಿ ಗುರುಗಳಲ್ಲಿ ವಿನಂತಿ, ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೆ ಆದ ಅಂದರೆ ನಾವು ಕೆಲವು ಇನ್ಸಿಡೆಂಟ್ ಕೇಳಿ ನೋಡಿದ್ದೇವೆ. ಒಂದು ತಿರುಪತಿ ಯಾತ್ರೆ ಮಾಡಿದ್ದನ್ನು ನಿಮ್ಮ ಶಿಷ್ಯ ಹೇಳಿದ್ದಾರೆ. ಹರಿ ಉಪಾಧ್ಯಾಯರಿಂದ ತುಂಬ ಬೇಕಾದ ವಾಮಂಜನವರು ಅವರು ಹೇಳಿದ್ದಾರೆ. ಅದನ್ನೆಲ್ಲ ಕೇಳುವಾಗ ನಾವು ಅದರ ಒಂದು 0.01% ಸ್ಯಾಕ್ರಿಫೈಸ್ ಇಲ್ಲ. ನಮಗೆ ಎಂತೂ ಕಂಫರ್ಟ್ ಲೈಫ್ ಬೇಕು. ಬೆಳಿಗ್ಗೆ ಹೇಳುವಾಗ ತಿಂಡಿ ರೆಡಿ ಇರಬೇಕು, ಎಲ್ಲ ನಾವೇ ರೆಡಿ ಮಾಡಬೇಕು. ಮಕ್ಕಳಿಗೆ ಅದನ್ನು ಹೇಳಬೇಕು. ಅವರ ಆ ಇನ್ಸಿಡೆಂಟ್, ನೀವೀಗ ಹಿಂದಿನ ಶ್ರೀಗಳನ್ನ ಪುಸ್ತಕವನ್ನು ಓದಿದರೆ ಆ ಕಷ್ಟವೆಲ್ಲ ಮಕ್ಕಳಿಗೆ ಅರ್ಥ ಆದರೆ ಅಟ್ಲೀಸ್ಟ್ ದೇರ್ ಮೇ ಬಿ ಸಮ್ ಡಿಫ್ರೆನ್ಸ್. ಇಷ್ಟು ಹೇಳುತ್ತಾ, ಯಾವತ್ತೂ ಈ ಶಾಲೆಯೊಂದಿಗೆ ನಮ್ಮ ಸೇವೆ ಇರ್ತದೆ ಅಂತ ಹೇಳುತ್ತಾ ಅವಕಾಶ ನೀಡಿದ್ದಕ್ಕೆ ಧನ್ಯವಾದ ಮಾತು ಮುಗಿಸ್ತೇನೆ. ಮೇಣ ಉರಿದು ಜಗಕ್ಕೆ ಬೆಳಕು ಕೊಡುವಂತೆ, ಸೀಮೆ ಸುಣ್ಣ ಸವೆದು ಅಕ್ಷರವ ಸಿಗುವಂತೆ, ಗುರುವರಿಯರು ಸವೆದು ವಿದ್ಯಾರ್ಥಿ ಬಳಗ ಬೆಳಗುವಂತೆ, ವೃತ್ತಿಯಲ್ಲಿ ಶ್ರೇಷ್ಠ ವೃತ್ತಿ ಶಿಕ್ಷಕ ವೃತ್ತಿಯನ್ನು ಆಯ್ದುಕೊಂಡು ನಮ್ಮ ಸಂಸ್ಥೆಯಲ್ಲಿ ತುಳು ಮತ್ತು ಗಣಿತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ನಮ್ಮ ಹೆಮ್ಮೆಯ ಶಿಕ್ಷಕಿ ಶ್ರೀಮತಿ ಸರಿತಾ ಜನಾರ್ದನ್ ಇವರು ರಾಜ್ಯ ಮಟ್ಟದ ತುಳು ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿ ನಮ್ಮ ಸಂಸ್ಥೆಯಲ್ಲಿ ತುಳುನಾಡಿನ ವಿಶಿಷ್ಟ ಆಚರಣೆಗಳನ್ನು ನಡೆಸಿಕೊಂಡು ಹಲವಾರು ತುಳು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಇವರ ಗಣನೀಯ ಸೇವೆಯನ್ನು ಗುರುತಿಸಿ ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘ ರಿಜಿಸ್ಟರ್ ಕರ್ನಾಟಕ ಇವರ ರುಪ್ಸ ಸಂಭ್ರಮ ಸಮಾರಂಭದಲ್ಲಿ
ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ಸಂಗತಿ. ಇವರನ್ನು ಪೂಜ್ಯ ಸ್ವಾಮೀಜಿಯವರು ಶಾಲು ಹೊದಿಸಿ ಫಲಪುಷ್ಪವನ್ನಿತ್ತು ಗೌರವಿಸಿ ಹರಸುವಂತೆ ಭಕ್ತಿಪೂರ್ವಕವಾಗಿ ಕೋರಿಕೆ. ಅಭಿನಂದನಾ ಪತ್ರವನ್ನು ವಾಚಿಸುವಂತೆ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯ ಶ್ರೀಮತಿ ಲೋಹಿತಾ ಇವರಲ್ಲಿ ವಿನಂತಿ. ಎಲ್ಲರಿಗೂ ವಂದಿಸುತ್ತಾ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ಸಂಸ್ಥೆಯ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀಮತಿ ಸರಿತಾ ಜನಾರ್ದನ್ ಅಲಂಕಾರು ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮರ್ಕಂಜ ಗ್ರಾಮದ ಶ್ರೀ ಕೊರಗಪ್ಪ ಪೂಜಾರಿ ಮತ್ತು ಶ್ರೀಮತಿ ಸರಸ್ವತಿ ದಂಪತಿಗಳ ಹೆಮ್ಮೆಯ ಪುತ್ರಿಯಾಗಿ ಅಲಂಕಾರು ಗ್ರಾಮದ BL ಜನಾರ್ದನ್ ಇವರ ಧರ್ಮಪತ್ನಿಯಾಗಿ ಕುಮಾರಿ ಸುಜ್ಞಾ ಮತ್ತು ಮಾಸ್ಟರ್ ಜ್ಞಾನ್ ಎಂಬ ಇಬ್ಬರು ಮಕ್ಕಳೊಂದಿಗೆ ವಾಸವಾಗಿರುವ ನೀವು ಮಕ್ಕಳ ಭವಿಷ್ಯ ಕಟ್ಟುವ ವೃತ್ತಿಯಲ್ಲಿ ಶ್ರೇಷ್ಠವಾದ ಶಿಕ್ಷಕ ವೃತ್ತಿಯನ್ನು ಆರಿಸಿಕೊಂಡು ಪ್ರಸ್ತುತ ನಮ್ಮ ಸಂಸ್ಥೆಯಲ್ಲಿ ಗಣಿತ ಮತ್ತು ತುಳು ಭಾಷಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿ ಶ್ರೀಯುತ ಕೆ ಸೇಸಪ್ಪರಾಯ್ ಇವರ ಮುಂದಾಳುತ್ವದಲ್ಲಿ ಕಳೆದ 16 ವರ್ಷಗಳಿಂದ ಉತ್ತಮ ಶಿಕ್ಷಕಿಯಾಗಿ ಕರ್ನಾಟಕ ಸರ್ಕಾರದ ತುಳು ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಯ ಸದಸ್ಯೆಯಾಗಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನವೀನ ರೀತಿಯ ಗಣಿತ ಬೋಧನೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳ ತುಳು ಪ್ರತಿಭೆಯನ್ನು ಹೊರತರಲಿಕ್ಕೆ ರಸಮಂಟಪೆ ಕಾರ್ಯಕ್ರಮದ ಆಯೋಜನೆ ಹಾಗೂ ತುಳು ಶಿಕ್ಷಕರಿಗೆ ಕಾರ್ಯಾಗಾರ, ಮಂಗಳೂರು ಆಕಾಶವಾಣಿಯಲ್ಲಿ ಮಕ್ಕಳ ಕಾರ್ಯಕ್ರಮಕ್ಕೆ ನಿರ್ದೇಶನ, ಸಂಸ್ಥೆಯಲ್ಲಿ ಗಣಿತ ಲ್ಯಾಬ್ ಮತ್ತು ತುಳು ಮ್ಯೂಸಿಯಂನ ನಿರ್ವಹಣೆಯ ಜೊತೆಯಲ್ಲಿ ತುಳುನಾಡಿನ ವಿವಿಧ ಹಬ್ಬಗಳ ಆಚರಣೆ ಮತ್ತು ಅದರ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುತ್ತಿರುವ ತಾವು ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತೀರಿ. ಪ್ರಯತ್ನವೆಂಬುದು ನಿರಂತರವಾಗಿದ್ದಾಗ ಯಶಸ್ಸು ಅನ್ನುವಂಥದ್ದು ಸಿಕ್ಕೇ ಸಿಗುತ್ತದೆ ಎನ್ನುವಂಥಕ್ಕೆ ಸಾಕ್ಷಿಯಾಗಿ ನಿಂತವರು ತಾವು. ನಿಮ್ಮ ಎಲ್ಲ ಸಾಧನೆಗಳನ್ನು ಗುರುತಿಸಿ ದಿನಾಂಕ 24/10/2024 ಮಾನ್ಯತೆ ಪಡೆದ ಅನುದಾನರಹಿತ ಖಾಸಗಿ ಶಾಲೆಗಳ ಸಂಘ ರಿಜಿಸ್ಟರ್ಡ್ ಕರ್ನಾಟಕ ಇವರ ರುಪ್ಸಂ ಸಂಭ್ರಮ ಸಮಾರಂಭದಲ್ಲಿ ನಿಮಗೆ ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಹೆಮ್ಮೆಯ ಸಂಗತಿ. ನಿಮ್ಮ ಸಾಧನೆಯ ಹಾದಿಯು ಪ್ರೇರಕವಾಗಿದ್ದು ಶ್ರೇಷ್ಠ ವ್ಯಕ್ತಿತ್ವದ ಬದುಕು ನಿಮ್ಮದಾಗಲಿ. ಪರಮ ಪೂಜ್ಯ ಶ್ರೀಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎಂಬ ಹಾರೈಕೆಯೊಂದಿಗೆ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಗಣ್ಯರ ಸಮಕ್ಷಮದಲ್ಲಿ ನಿಮಗೆ ಅರ್ಪಿಸುವ ಗೌರವದ ಅಭಿನಂದನಾ ಪತ್ರ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಇನ್ನೋರ್ವ ಅತಿಥಿ ಶ್ರೀಯುತ ರಂಜನ್ ವಾಸುದೇವ ಇವರು ತಮ್ಮನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿ. ಪೂಜ್ಯತೆಗೆ ನಮಸ್ಕರಿಸುತ್ತಾ, ನನ್ನ ಗುರು ಹಿರಿಯರಿಗೂ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವ ಗಣ್ಯರಿಗೂ ಹಾಗೂ ಸಭಿಕರಿಗೂ ನಮಸ್ಕರಿಸುತ್ತಾ, ಸುಮಾರು 15-16 ವರ್ಷದ ಹಿಂದೆ ನಾನು ಈ ಕ್ಯಾಂಪಸ್ಸಿಗೆ ಬಂದಿದ್ದು. ನನಗೆ ಯಾರೋ ರೋಡಲ್ಲಿ ಹೋಗ್ತಿದ್ದವ್ರು ಹೇಳಿದರು ಈ ಥರ ಒಂದು ರಾಮಕುಂಜ ಅಂತೇಳಿ ಒಂದು ಸ್ಕೂಲ್ ಇದೆ ಅಂತ. ಸೊ ಅಲ್ಲಿಂದ ನಾನು ಇಲ್ಲಿಗೆ ಬಂದೆ. ಇಲ್ಲಿ ಬಂದು ಶೇಷಪ್ರಸಾದ್ ಸರ್ ಇದ್ದರು,
ಆಮೇಲೆ ನಮ್ಮ ಆವಾಗಿನ HM ಆರತಿ ಮೇಡಮ್ ಇದ್ದರು. ಅದರ ಜೊತೆಗೆ ಲೋಕನಾಥ್ ಸರ್ ಇದ್ದರು. ಸೊ ನಾವು ಇವ್ರು 3 ಜನರ ಹತ್ರ ನನ್ನ ಪೇರೆಂಟ್ಸ್ ಬಂದರು, ನನ್ನ ಪೋಷಕರು ಮಾತಾಡಿದ್ರು ಯಾವ ಥರ ಏನು ಅಂತ. ಅದಾದ ಮೇಲೆ 8ನೇ ಕ್ಲಾಸಿಗೆ ಜಾಯ್ನ್ ಆದೋ ನಾನು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಗೆ ಬಂದು ಫಸ್ಟ್ 3 ತಿಂಗಳು ನಾನು ಆಗಲ್ಲ ಬಿಟ್ಟು ಹೋಗ್ತೀನಿ ಅಂತೇಳೋ ಒಂದು ಲೆವೆಲಿಗಿದ್ದೆ. ಸೊ ಅದಾದ ಮೇಲೆ PU ವರೆಗೂ 5 ವರ್ಷ ನನಗೆ ವಿದ್ಯಾಸಂಸ್ಥೆಯಲ್ಲಿ ಕಲ್ತಿದ್ದೀನಿ. ಆವತ್ತಿನ ನನಗಿಲ್ಲಿ ಕಳಿಸಿರೋ ಒಂದು ಡಿಸಿಪ್ಲಿನ್ ಆಗಿರ್ಬೋದು ಅಥವಾ ಇಲ್ಲಿ ಒಂದು ಸಂಸ್ಕೃತಿ ಆಗಿರ್ಬೋದು ಇವತ್ತಿನ ನನ್ನ ಏಳಿಗೆಗೆ ಬುನಾದಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತಿದ್ದೀನಿ. ಸೊ ನನ್ನ ಇಷ್ಟು ಮಾತು ಹೇಳಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಸ್ಥೆಯ ಇನ್ನೊಬ್ಬರು ಹಳೆ ವಿದ್ಯಾರ್ಥಿ ಶ್ರೀಯುತ ಆಶಿತ್ AS ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತೆ ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸಿದ್ಧ ತೀರ್ಥ ಸ್ವಾಮೀಜಿಯವರಿಗೆ ನಮಿಸುತ್ತಾ, ವೇದಿಕೆಯ ಮೇಲೆ ನೆರೆದಿರುವಂಥ ಎಲ್ಲ ಗಣ್ಯರಿಗೆ, ಆದರ್ಶ ಶಿಕ್ಷಕರಿಗೆ, ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿಗಳಿಗೆ ನನ್ನ ನಮಸ್ಕಾರಗಳು. ಇಂದಿನ ಶಾಲಾ ದಿನಾಚರಣೆ ಮತ್ತು ವಿಶ್ವ ತೀರ್ಥ ಸೌಧ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನನ್ನ ಅಪಾರಪೂರ್ಣ ಧನ್ಯವಾದಗಳನ್ನು ನಾನು ಸ್ವಾಮೀಜಿಗಳಿಗೆ ಮತ್ತು ಇಲ್ಲಿನ ಶಾಲಾ ಸಿಬ್ಬಂದಿಗೆ ಅರ್ಪಿಸುತ್ತೇನೆ. ನಾನು ಹೇಳಬೇಕಂದ್ರೆ 2005ರಿಂದ 2008ರವರೆಗೆ ಈ ಶಾಲೆಯಲ್ಲಿ ಓದಿದ್ದು. 8, 9 ಮತ್ತು 10ನೇ ತರಗತಿಯನ್ನು ಈ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ದೇನೆ. ನನ್ನ ಮೂಲತಃ ನಾನು ಮಡಿಕೇರಿಯವನು. ನಮ್ಮ ಅಪ್ಪ ಆರ್ಮಿ, 32 ವರ್ಷ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದವರು. 2 ಗಂಡು ಮಕ್ಕಳು ನಮ್ಮ ಅಪ್ಪ ಅಮ್ಮಂಗೆ. ಅಪ್ಪ ಆರ್ಮಿಯಲ್ಲಿದ್ದಾಗ 2 ಗಂಡು ಮಕ್ಕಳನ್ನು ನೋಡೋಕ್ಕೆ ಅಮ್ಮಂಗೆ ಒಬ್ಬಳಿಗೆ ಕಷ್ಟ, ಯಾಕಂದರೆ 2 ತುಂಟರು. ಒಬ್ಬರನ್ನ ದೂರ ಮಾಡಿ ಇನ್ನೊಬ್ಬರನ್ನ ನೋಡ್ಕೋಬೇಕು. ಸೊ 8 ಬಂದಾಗ ನಮ್ಮನ್ನು ಹಾಸ್ಟೆಲ್ಗೆ ಹಾಕಬೇಕು ಅಂತ ಒಪ್ಕೊಂಡ್ರು. ಆವಾಗ ಮನೇಲಿ 2 ಗಂಡು ಮಕ್ಕಳನ್ನ ಇಟ್ಕೊಂಡು ಒಬ್ಬಳು ತಾಯಿ ನೋಡ್ಕೊಳ್ಳೋದು ಕಷ್ಟ. ತುಂಬ ತುಂಟರು ಇದ್ವಿ ನಾವು. ಹಾಗೆ ಲೋಕನಾಥ್ ಸರಿಗೆ ಗೊತ್ತು ನಾವು ಹೆಂಗಿದ್ವಿ ಅಂತ. ಸೊ ಆ ಅರ್ಥದಲ್ಲಿ ನಮ್ಮನ್ನು ಹಾಸ್ಟ್ಲಿಗೆ ಹಾಕಿದ್ರು. ಅದು ನಮ್ಮ ಅಮ್ಮಂಗೆ 8ನೇ 7ನೇ ತರಗತಿವರೆಗೂ ನಮ್ಮ 2 ಮಕ್ಕಳನ್ನು ನೋಡಿಕೊಂಡು ಹಾಸ್ಟ್ಲಿಗೆ ಹಾಕೋದು, ಬಿಟ್ಟು ಬರೋಕ್ಕೂ ಒಂದು ಕಷ್ಟ, ನಮಗೂ ಅವ್ರಿಗೆ ಬಿಟ್ಟು ಬರೋದು ಕಷ್ಟ. ಒಂದು ತಿಂಗಳಲ್ಲಿ ನಂಗೆ ಜ್ವರ ಬಂತು. ಜ್ವರ ಬಂದಾಗ ನನಗೆ ಆ ಕ್ಷಣದಲ್ಲಿ ಹಿಂಗ ನಮ್ಮ ತಂದೆ ತಾಯಿಯ ಅವರ ಏನಂತಾರೆ ಇಂಪಾರ್ಟೆನ್ಸ್ ಏನು ಆ ಕ್ಷಣದಲ್ಲಿ ನನಗೆ ಅರ್ಥ ಆಗಿದೆ. ನನಗೆ ನನ್ನನ್ನು ಆ್ಯಕ್ಚುಲಿ ಹಾಸ್ಟೆಲ್ ಹಾಕಿದ್ರು. ಹಾಸ್ಟೆಲಿದ್ದಾಗ ನನಗೆ 1-2 ದಿವಸ ಅಪ್ಪ ಅಮ್ಮನ ನೆನಪು ಬರುತ್ತೆ. ಯಾಕಂದರೆ ನಮಗೆಲ್ಲ ಗೊತ್ತು, ನಾವು ಹುಷಾರಿಲ್ದಿದ್ದಾಗ ಅಪ್ಪ ಅಮ್ಮ ಹೇಗೆ ನೋಡ್ಕೊಳ್ತಾರೆ, ನಮ್ಮನ್ನು ಕ್ಷಣಕ್ಕೂ ನಮ್ಮ ಹಿಂದೆ ಇರ್ತಾರೆ. ಅದು ಇಲ್ಲಿ ಬಂದಾಗ ನಮಗೆ ಆ ಥರ ಇತ್ತು, ನನಗೆ ಪ್ರಾಬ್ಲಮ್ ಆಯಿತು ಅಂತಲ್ಲ, ಬಟ್ ಅದೊಂದು ಇರುತ್ತಲ್ಲ ಅಪ್ಪ ಅಮ್ಮನ ನೆನಪು, ಅದೆಲ್ಲ ಆ ಕ್ಷಣದಲ್ಲಿ ನೆನಪಾಯಿತು. ಬಟ್ ಹೋಗ್ತಾ ಇದ್ದಂಗೆ ನಾನು ಈ ಶಾಲೆಯಲ್ಲಿ 10th ತನಕ ಓದಿದೆ. 10thಲ್ಲಿದ್ದಾಗ ಐ ವಾಸ್ SPL ಫಾರ್ ದಿಸ್ ಸ್ಕೂಲ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ವಾಸ್ ಆಲ್ಸೋ ಹಾಸ್ಟೆಲ್ ಲೀಡರ್. ಸೊ ನನ್ನ ಬೆಳವಣಿಗೆ ಹೇಗಾಯಿತು ಅಂತ ಹೇಳಿದ್ರೆ ನನ್ನ ಫ್ಯೂಚರ್ಗೆ ಇದು ಬುನಾದಿಯಾಗಿ ಒಳ್ಳೆ ಫೌಂಡೇಶನನ್ನು ಕೊಡ್ತೀವಿ ಸ್ಕೂಲ್. ಆ ಲೆಕ್ಕದಲ್ಲಿ ಹೇಳಬೇಕಂದ್ರೆ ನಮ್ಮ ಆ ಸಮಯದಲ್ಲಿ 2005 ಅಷ್ಟೊತ್ತಿಗೆ ಇಷ್ಟೊಂದೆಲ್ಲ ಸೌಲಭ್ಯಗಳಿರಲಿಲ್ಲ. ಇವಾಗ ನಾನು ಲಾಸ್ಟ್ ಬಂದಿದ್ದು 2010 ಐ ಥಿಂಕ್ 2012. ಅವಾಗಲೂ ಸ್ವಲ್ಪ ಬಿಲ್ಡಿಂಗ್ಗಳು ಕಟ್ಟಿದ್ರು. ಇವತ್ತು ಬಂದು ನೋಡ್ತೀನಿ, ಐ ವಾಸ್ ಅಮೇಸ್ಡ್ ಆ್ಯಕ್ಚುಲಿ. ಇಟ್ ವಾಸ್ ನೋಡಿ ಬಂದು ಮನಸ್ಸು ಕಣ್ಣೆಲ್ಲ ನೀರು ಬರುತ್ತೆ. ಆ ಥರ ಆ ಲೆಕ್ಕದಲ್ಲಿ ಖುಷಿಯಾಗುತ್ತೆ. ಸೊ ಮಕ್ಕಳಿಗೆ ಈಗ ಸಿಗುತ್ತೆ, ನಿಮಗೆ ನಮಗೆ ಆ ಟೈಮಲ್ಲಿ ಈ ಥರ ತಂತ್ರಜ್ಞಾನ ಎಲ್ಲ ಇರಲಿಲ್ಲ. ನಾವು ಅಪ್ಪ ಅಮ್ಮನ ನೋಡಬೇಕಂದ್ರೆ ಇವಾಗಲೂ ಅದೇ ರೂಲ್ ಇರುತ್ತೆ ಮೋಸ್ಟ್ಲಿ, ಬಟ್ ಆ ಟೈಮಲ್ಲಿ ಅಪ್ಪ ಅಮ್ಮನ ನೋಡಬೇಕಂದ್ರೆ ಲೆಟ್ರ್ ಬರೀತಿದ್ವಿ. ಇವಾಗಲೂ ನಮ್ಮ ಅಪ್ಪಂಗೆ ನಾನು ಬರೆದಿರೋ ಲೆಟ್ರ್ ಇವಾಗಲೂ ಇದು ಆರ್ಮಿಗೆ ಬರೆದಿದ್ದೆ. ನಾನು ಅವ್ರ ಆರ್ಮಿಲಿ ಇದ್ದಾಗ ಅವರಿಗೆ ಆ ಲೆಟ್ರ್ ಬರೆದಿದ್ದೆ. ನನ್ನ ಫಸ್ಟ್ ಲೆಟ್ರು ನಾನು ಬರೆದಿರೋದು ನಮ್ಮ ಅಪ್ಪಂಗೆ. ಸೊ ಆ ಲೆಟ್ರ್ ಇನ್ನೂ ಇಟ್ಕೊಂಡಿದ್ದಾರೆ ಅವರು. ಅದನ್ನು ಇವಾಗಲೂ ತೋರಿಸ್ತಾರೆ. ಮೋಸ್ಟ್ಲಿ ನನ್ನ ಮಗಳಿಗೂ ತೋರಿಸ್ಬೋದು ಅವಳು ದೊಡ್ಡಳಾದ್ಮೇಲೆ. ಬಟ್ ಅವೆಲ್ಲ ನೆನಪುಗಳು
ನನ್ನನ್ನು ಈಗಿನ ಕರೆಂಟ್ಲಿ ಇವಾಗ ನನಗೆ ಯಾರ ಮುಂದೆನೂ ಮಾತಾಡೋಕ್ಕೆ ಹಿಂಜರಿಕೆ ಅನ್ನೋದು ಆ ಥರ ಎಲ್ಲ ಏನಿರಲಿಲ್ಲ. ಹೇಳಬೇಕಂದ್ರೆ ನಾನು ಇಲ್ಲಿ 8th, 9th, 10th ಇದ್ದಾಗಲೂ ಪ್ರತಿ ವರ್ಷ ಶಾಲಾ ದಿನಾಚರಣೆಯಲ್ಲಿ ನಾನು ಮಾಸ್ಟರ್ ಆಫ್ ಸೆರೆಮನಿ MC ಆಗಿದ್ದೆ. ಆ ಲೆಕ್ಕದಲ್ಲಿ ಅವಾಗ ನನ್ನ ಭಾಷಣ ಬರೀ ಇಂಗ್ಲೀಷಲ್ಲಿತ್ತು. ಇದೇ ಮೊದಲ ಕನ್ನಡ ಭಾಷಣ ನಾನು ಮಾತಾಡ್ತಿರೋದು ಆ್ಯಕ್ಚುಲಾಗಿ. ಶೇಷಪ್ಪ ರೈ ಸರ್ ಫೋನ್ ಮಾಡಿದಾಗ ನಾನು ಕೇಳಿದ್ದೆ, ಸರ್ ಇಂಗ್ಲೀಷಲ್ಲಿ ಮಾತಾಡೋದು ಕನ್ನಡದಲ್ಲಿ ಮಾತಾಡೋದು ಅಂತ. ನಾನು ಇಂಗ್ಲೀಷಲ್ಲಿ ಬೇಕಾದ್ರೆ ಹೇಗೆ ಬೇಕಾದ್ರೂ ಮಾತಾಡ್ತೀನಿ, ಆದರೆ ನನ್ನ ಮಾತೃಭಾಷೆ ತುಳು, ನನ್ನ ರಾಜ್ಯ ಭಾಷೆ ಕನ್ನಡ. ಸೊ ಆ ಭಾಷೆ ತಕ್ಕ ಮಾತನಾಡಿ ಎಲ್ಲರ ಮುಂದೆ ಸ್ವಾಮೀಜಿಗಳಿದ್ದಾರೆ, ಅವರ ಆಶೀರ್ವಾದ ಎಲ್ಲ. ನಾವೀಗ ಇಂಗ್ಲೀಷಲ್ಲಿ ಮಾತಾಡೋದು ಶೇಷಪ್ರಾಯ್ ಹೇಳ್ದಂಗೆ ನಮ್ಮದು ಹಿಂದೂ ಶಾಲೆ, ಹಿಂದೂ ಸಂಸ್ಕೃತಿ ಅವನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡು ನಾವು ಮುಂದೆ ಬಾಳಬೇಕು. ಸೊ ನಾನು ಅದಾದಮೇಲೆ ನಾನು 8th ನಂದು ಫಸ್ಟ್ ಹಾಸ್ಟೆಲ್ ಆಗಿತ್ತು. ಅದಾದಮೇಲೆ ನಾನು ಉಜಿರೆಯಲ್ಲಿ ಓದಿದೆ, ಅದು ಪುನಃ ನಮ್ಮದು ಹಾಸ್ಟೆಲ್ ಲೈಫೇ. ಅದಾದಮೇಲೆ ಉಜಿರೆಯಲ್ಲಿ ಹೆಗ್ಗಡೆ ಅವರು. ಅದಾದಮೇಲೆ ಇಂಜಿನಿಯರಿಂಗ್ ನಾನು ಮಾಡಬೇಕಿದ್ದು ಶಿವಕುಮಾರ್ ಸ್ವಾಮೀಜಿಯವರ ಇನ್ಸ್ಟಿಟ್ಯೂಷನ್ SIT ತುಮಕೂರು, ಎಲ್ಲ ಸ್ವಾಮೀಜಿ ಇನ್ಸ್ಟಿಟ್ಯೂಷನ್ಗಳಲ್ಲೇ ಆಯಿತು ನಂದೆಲ್ಲ ಓದು. ನಾನು ನನ್ನ ಜೀವನದಲ್ಲಿ ಕಲಿತಂಥ ಕೆಲವು ಪಾಠಗಳನ್ನು ನಾನು ಈಗ ಹೇಳಬೇಕು ಅಂತ ಇಚ್ಛಿಸ್ತೇನೆ. ಅದರಲ್ಲಿ ಮೊದಲನೇದಾಗಿ ಶ್ರದ್ಧೆ ಮತ್ತು ಗೌರವ. ನಿಮ್ಮ ಪೋಷಕರು ಮತ್ತು ಶಿಕ್ಷಕರನ್ನು ಗೌರವಿಸಿ, ಅವರ ಮಾರ್ಗದರ್ಶನವೇ ನಿಮ್ಮ ಯಶಸ್ಸಿಗೆ ದಾರಿಯಾಗಿರುತ್ತೆ ಮಕ್ಕಳೇ. ಕಾಲಿಕ ಶ್ರದ್ಧೆ ಅಂದರೆ ಯಾವುದೇ ಒಂದು ವಿಷಯದಲ್ಲಿ ಕುತೂಹಲ ಇಟ್ಕೊಳ್ಳಿ. ನಿಮ್ಮ ಪೋಷಕರನ್ನು ಕೇಳಿ, ನಿಮ್ಮ ಶಿಕ್ಷಕರನ್ನು ಕೇಳಿ, ಆ ಪ್ರಶ್ನೆಗೆ ತಕ್ಕ ಉತ್ತರವನ್ನು ನಿಮ್ಗೆ ಅವ್ರು ಕೊಡ್ತಾರೆ. ಯಾವುದೇ ಇದರಲ್ಲಿ ನೀವು ಡೌಟ್ನಲ್ಲಿ ಇಟ್ಕೋಬಾರ್ದು. ಕಾಲಿಕ ಶ್ರದ್ಧೆ. ಅದಾದಮೇಲೆ ಶ್ರಮ ಮತ್ತು ಪರಿಶ್ರಮ. ನಿಮ್ಮ ದೈನಂದಿನ ಯಾವುದೇ ಕೆಲಸದಲ್ಲಿ ಪರಿಶ್ರಮ ಇರಲಿ, ಅದಕ್ಕೆ ತಕ್ಕ ಶ್ರಮವನ್ನು ಮಾಡಿ. ಹಾರ್ಡ್ ವರ್ಕ್ ಈಸ್ ಆಲ್ವೇಸ್ ಟು ಸಕ್ಸಸ್. ಸೊ ನಿಮ್ಮ ಶ್ರಮವನ್ನು ಎಂದಿಗೂ ಮರೆಯಬೇಡಿ. ಸ್ನೇಹ ಮತ್ತು ಸಹಕಾರ. ನೀವೀಗ ಹಾಸ್ಟೆಲಲ್ಲಿ ಇದ್ದೀರಾ, ಸೊ ಅದರಲ್ಲಿ ನನಗೆ ಅರ್ಥ ಆಗುತ್ತೆ. ಯಾಕಂದರೆ ನಿಮಗೆ ಒಂದೊಂದು ಹಾಸ್ಟೆಲಲ್ಲಿ ಇರಬೇಕಾದ್ರೆ ಒಬ್ಬೊಬ್ಬರು ಎಲ್ಲ ಬೇರೆ ಬೇರೆ ಮನಸ್ಸಿನ ವ್ಯಕ್ತಿಗಳಿರ್ತಾರೆ. ಅವರೊಂದಿಗೆ ನೀವು ಮಾತನಾಡಿ, ನೀವು ಕಲಿಯುವಂಥ ಏನಂತಾರೆ ವಿದ್ಯೆ ಬರೀ ಓದು ಮಾತ್ರ ಅಲ್ಲ, ನೀವು ಹೊರಗಿನ ಜಗತ್ತಿಗೆ ಬಂದಾಗ ಯಾರೊಂದಿಗೂ ಬೆರೆಯಬಹುದು, ಯಾರೊಂದಿಗೂ ಮಾತನಾಡಬಹುದು, ಯಾರ ಮುಂದೆನೂ ನಿಂತ್ಕೊಂಡು ನೀವು ಮಾತನಾಡುವಷ್ಟು ಧೈರ್ಯ ಸಿಗುತ್ತೆ. ಯಾಕಂದರೆ ಇಲ್ಲಿ ಬರುವಂಥ ವ್ಯಕ್ತಿಗಳು ಅಥವಾ ವ್ಯಕ್ತಿತ್ವಗಳು ಬೇರೆ ಬೇರೆ. ಪ್ರತಿ ರಾಜ್ಯದಿಂದ ಹಲವಾರು ಜಿಲ್ಲೆಗಳಿಂದ ಮಕ್ಕಳು ಬರ್ತಾರೆ. ಸೊ ಅವ್ರ ಮುಂದೆ ಅವರ ವ್ಯಕ್ತಿತ್ವಗಳು, ಅವರ ಸಂಪ್ರದಾಯಗಳು ಎಲ್ಲವನ್ನೂ ನೀವು ಕಲಿಯುತ್ತೀರಿ. ಕೊನೆಯದಾಗಿ ಈ ದಿನದ ಮಹತ್ವದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಶಾಲಾ ಆಡಳಿತ ಮಂಡಳಿ, ಶೇಷಪ್ಪ ರೈ ಸರ್ಗಳು, ಪ್ರಾಂಶುಪಾಲರು ಮತ್ತು ಆಯೋಜನಾ ಸಮಿತಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಪ್ರಣಾಮಗಳನ್ನು ಮತ್ತೊಮ್ಮೆ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಗೆ ಸಲ್ಲಿಸುತ್ತೇನೆ. ಅವರ ದಿವ್ಯ ಆಶೀರ್ವಾದ ಸದಾ ನಮ್ಮ ಮೇಲೆ ಹಾಗೂ ಈ ಶಾಲೆಯ ಮೇಲೆ ಇರಲಿ ಎಂದು ಆಶಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಶ್ರೀಯುತ ಆಶುತೋಷ್ ಇವರ ಹೆತ್ತವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಪೂಜ್ಯ ಸ್ವಾಮೀಜಿಯವರು ಮಂತ್ರಾಕ್ಷತೆ ನೀಡಿ ಹರಿಸುವಂತೆ ಪ್ರಾರ್ಥನೆ. ಆಶಿತ್ ಅವರ ತಂದೆಯವರು ವೇದಿಕೆಗೆ ಬರಬೇಕು ಹಾಗೂ ಪೂಜ್ಯ ಸ್ವಾಮೀಜಿಯವರಲ್ಲಿ ಮಂತ್ರಾಕ್ಷತೆ ಪಡೆಯಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ CBSE ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿ ಗುನ್ವಿತ್ ಇವರು ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದಂಗಳವರ ಭಾವಚಿತ್ರವನ್ನು ಸ್ಮರಣಿಕೆಯಾಗಿ ಕಾಣಿಕೆಯಾಗಿ ಸಮರ್ಪಿಸುತ್ತಿದ್ದಾರೆ. ಪೂಜ್ಯ ಸ್ವಾಮೀಜಿಗಳು ಪ್ರೀತಿಯಿಂದ ಸ್ವೀಕರಿಸಿ ಹರಿಸುವಂತೆ ವಿನಂತಿ.
ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ನಮ್ಮ ಸಂಸ್ಥೆಯ ದೈವಿ ಸ್ವರೂಪ ಗುರುಗಳು ತಮಗೆಲ್ಲ ಆಶೀರ್ವಚನಗೈದು ಹರಸಿ ಆಶೀರ್ವದಿಸುವಂತೆ ಪರಮ ಪೂಜನೀಯ ಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮುಖಗರಾರ್ಪಿತಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮಕುಂಜೇಶ್ವರನ ಸನ್ನಿಧಾನದಲ್ಲಿ ನಾವೆಲ್ಲ ಸೇರಿದ್ದೇವೆ. ಅಲ್ಲಿ ಹುಟ್ಟಿ ಬೆಳೆದಿರುವ ಶಿಕ್ಷಣ ಸಂಸ್ಥೆ ಇದು ಇವತ್ತು ಹೀಗೆ ಹೊರಬಂದು ಬೃಹತ್ತಾಗಿ ಬೆಳೆದಿದೆ. ಶ್ರೀರಾಮನ ಅನುಗ್ರಹದ ಶ್ರೀರಕ್ಷೆ ಎಲ್ಲರಿಗೂ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀರಾಮಚಂದ್ರ ಒಂದು ಹಂತದಲ್ಲಿ ಒಂದು ಹೇಳಿಕೆ ಕೊಟ್ಟ ಸಂದರ್ಭ ಇದು. ರಾವಣನ ಸಂಹಾರ ಮುಗಿದು ಹೋಯಿತು. ಲಕ್ಷ್ಮಣ ಬಂದು ಅಣ್ಣನ ಹೇಳ್ತಾ ಇದ್ದಾನೆ. ಎಲ್ಲ ಅಯೋಧ್ಯೆಗೆ ಮರಳಿ ಹೊರಡುವ ಸಿದ್ಧತೆ ನಡೆದಿದೆ. ಆವಾಗ ಲಕ್ಷ್ಮಣ ಅಂದದ್ದು ಅಣ್ಣನ ಬಳಿ ಬಂದು, ಅಣ್ಣ ನಾವು ಅಯೋಧ್ಯೆಗೆ ಹೋಗೋದು ಬೇಡ, ನಾವು ಇಲ್ಲೇ ಇದ್ದು ಬಿಡೋಣ. ಯಾಕೆ ಅಂತಂದರೆ ಶತ್ರುವಾಗಿರುವ ರಾವಣನ ನಾವು ಸಂಹಾರ ಮಾಡಾಗಿದೆ. ಈಗ ಲಂಕೆ ನಮ್ಮದು ಸುವರ್ಣಮಯವಾಗಿದೆ. ವಿಶ್ವಕರ್ಮನ ನಿರ್ಮಿತವಾಗಿರುವಂತಹ ಸುವರ್ಣಮಯವಾದ ಲಂಕೆ. ಹಾಗಾಗಿ ಇದನ್ನೇ ನಾವು ರಾಜಧಾನಿಯನ್ನಾಗಿ ಮಾಡಿಕೊಂಡು ಬೇಕಾದರೆ ಅಯೋಧ್ಯೆಯನ್ನು ಆಳೋಣ. ಆವಾಗ ಶ್ರೀರಾಮಚಂದ್ರ ಅಂದದ್ದು, ತಮ್ಮ ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಲಂಕೆ ಸುವರ್ಣಮಯವಾದದ್ದಾಗಿರಬಹುದು, ಆದರೆ ನನ್ನ ಜನ್ಮಭೂಮಿಯ ಮುಂದೆ ಇದು ನನಗೆ ತೃಣ ಸಮಾನ. ನನ್ನ ಮುಂದೆ ಎರಡು ಆಯ್ಕೆಗಳನ್ನು ನೀಡೋದು. ರಾಮ, ನಿನಗೆ ನಿಮ್ಮ ಅಮ್ಮ ಬೇಕೋ ಸ್ವರ್ಗ ಬೇಕೋ, ಎರಡರಲ್ಲಿ ಒಂದನ್ನು ಆಯ್ದುಕೋ. ನಿನಗೆ ನಿನ್ನ ಮಾತೃಭೂಮಿ ಬೇಕೋ ಸ್ವರ್ಗ ಬೇಕೋ, ಎರಡರಲ್ಲಿ ಒಂದನ್ನು ಆಯ್ಕೋಬೇಕು. ಯಾರಾದರೂ ಹೀಗೆ ಆಯ್ಕೆ ಇಟ್ಟರೆ ನಾನು ಆರಿಸಿಕೊಳ್ಳೋದು ನಮ್ಮಮ್ಮನನ್ನು ಹೊರತು ಸ್ವರ್ಗವನ್ನಲ್ಲ, ನನ್ನ ಮಾತೃಭೂಮಿಯನ್ನು ಹೊರತು ಸ್ವರ್ಗವನ್ನಲ್ಲ. ಮಾತೃಭೂಮಿ ಅನ್ನುವಂತಹದ್ದು ಸ್ವರ್ಗಕ್ಕಿಂತಲೂ ಕೂಡ ಮಿಗಿಲು. ನಮ್ಮ ಮಾತೃಭೂಮಿಯ ಮೇಲೆ, ನಮ್ಮ ಮಾತೆಯ ಮೇಲೆ ನಮಗಿರಬೇಕಾಗಿರತಕ್ಕಂತಹ ಗೌರವ, ಭಕ್ತಿ, ಶ್ರದ್ಧೆ ಅದು ಎಷ್ಟು ಅನ್ನೋದನ್ನು ಶ್ರೀರಾಮಚಂದ್ರ ತೋರಿಸಿಕೊಟ್ಟ. ಸ್ವರ್ಗ ಅಂದರೆ ಏನು? ಎಲ್ಲ ಬಗೆಯ ಸಮೃದ್ಧಿ, ಯಾವುದೇ ಕುಂದು ಕೊರತೆಗಳಿಲ್ಲ, ಎಲ್ಲ ಆನಂದಮಯ. ರಾಮ ಅಂತ ಇದ್ದಾನೆ, ಅದನ್ನು ನಾವು ಸ್ವರ್ಗಲೋಕದಲ್ಲಿ ಹುಡುಕೋಲಿಕ್ಕೆ ಹೋಗೋದಲ್ಲ, ನಾವು ಇರುವ ಭೂಮಿಯನ್ನೇ ನಾವು ಸ್ವರ್ಗಮಯವನ್ನಾಗಿ ಮಾಡಬೇಕು, ಸ್ವರ್ಗಕ್ಕಿಂತ ಮಿಗಿಲನ್ನಾಗಿ ಮಾಡಬೇಕು. ನಾವು ವಾಸಿಸ್ತಾ ಇರುವಂತಹ ಪರಿಸರ ಏನಿದೆ ಅದನ್ನು ನಾವು ಸ್ವರ್ಗಕ್ಕಿಂತ ಮಿಗಿಲನ್ನಾಗಿ ಮಾಡಬೇಕು. ಇದೇ ರಾಮರಾಜ್ಯ ಅಂತಂದರೆ. ಹಾಗಾಗಬೇಕು ಅಂತಿದ್ರೆ ನಾವು ಬರೀದೇ ಅಂದುಕೊಂಡ್ರೆ ಸಾಲದು, ನಾವು ಆ ನಿಟ್ಟಿನಲ್ಲಿ ಶ್ರಮಿಸಬೇಕು. ನಮ್ಮ ಸೇಸಪ್ರಯ್ಯವರು ಈ ಗುರುಗಳು ಕೊಟ್ಟಿರುವ ಜವಾಬ್ದಾರಿಯನ್ನು ಹಾಗೆ ನಿರ್ವಹಿಸ್ತಾ ರಾಮನಿಗೆ ಬಂದ ಹನುಮಂತನ ಹಾಗೆ ಅವರ ಹಿಂಬದಿಯಲ್ಲಿ ದೊಡ್ಡ ಪಡೆ ಇದೆ. ಈ ರಾಮಕುಂಜೇಶ್ವರನ ಪರಿಸರವನ್ನು ಈ ಸ್ವರ್ಗಕ್ಕಿಂತಲೂ ಮಿಗಿಲು ಮಾಡಬೇಕು ಅಂತ ಪಣದೊಟ್ಟು ಅವರು ಕಾರ್ಯ ಸಾಧಿಸಿದ್ದಾರೆ. ಅದರಲ್ಲಿ ಇಷ್ಟು ವಿಜಯವನ್ನು ಸಂಪಾದನೆ ಮಾಡಿದ್ದಾರೆ. ನಮ್ಮ ನಾಡಿನ ಮಕ್ಕಳಲ್ಲಿ ಉತ್ತಮವಾದಂತಹ ವಿದ್ಯೆ, ಉದಾತ್ತವಾದ ಸಂಸ್ಕೃತಿ ಎರಡನ್ನು ನಾವು ಬಿಟ್ಟಿದೆವು ಅಂತಂದರೆ ತಾವು ವಾಸಿಸುವ ಭೂಮಿಯನ್ನು ಸ್ವರ್ಗವನ್ನಾಗಿ ಅವರವರೇ ಮಾಡ್ಕೊಂಡ್ಬಿಡ್ತಾರೆ. ಅಂತಹ ದೊಡ್ಡ ಜವಾಬ್ದಾರಿಯನ್ನು ಸೇಸಪ್ರಯ್ಯವರು ಅವರು ಹೊತ್ತು ಅದನ್ನಿವತ್ತು ಸಾಧಿಸಿ ತೋರಿಸಿದ್ದಾರೆ. ಏರುವ ಎತ್ತರದಲ್ಲಿ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತಾರೆ.
ಎಷ್ಟು ಏರಿದ್ರು ಮತ್ತೆ ಏರೋದಿದೆ, ಎಷ್ಟು ಏರಿದ್ರು ಇನ್ನೂ ಏರೋದಿದೆ. ಅವರ ಕನಸು ತುಂಬ ದೊಡ್ಡದು. 500 ಇದ್ದದ್ದು ವಿದ್ಯಾರ್ಥಿಗಳು 5,000 ವಿದ್ಯಾರ್ಥಿಗಳಲ್ಲಿ ಬರಬೇಕು ಅಂತ ಕನಸು ಮಾಡಿದ್ದಾರೆ. ಇವತ್ತು 500 ಮಂದಿ ಏಕಾಗಿಯಾಗಿ 500 ಮಂದಿಯನ್ನು ಇಲ್ಲಿ ಸೇರಿಸಿದವರಿಗೆ ಇವತ್ತು ಆ ಜವಾಬ್ದಾರಿಯನ್ನು 500 ಮಂದಿ ಹೊರಬೇಕಾಗಿದೆ. ಇದು 5,000 ಮಂದಿಯನ್ನು ಮಾಡುವಂತಹದ್ದು, ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಓದಕುವಂತೆ ಮಾಡುವಂಥದ್ದು ಏನೇನೇನೂ ಕಷ್ಟ ಅಲ್ಲ. ಮುಂದಿನ ದಿವಸಗಳಲ್ಲಿ ಅಂತಹ ಭವ್ಯ ಕನಸನ್ನು ನನಸಾಗಿಸುವಂತಹ ಆ ದಿನಗಳನ್ನು ನಾವೆಲ್ಲರೂ ಕಾಣುವಂತಾಗಬೇಕು. ಅದಕ್ಕೆ ಶ್ರೀರಾಮನ ಕೃಷ್ಣನ ಅನುಗ್ರಹ ಶ್ರೀರಕ್ಷೆ ಎಲ್ಲರಿಗೂ ಇರಲಿ ಅಂತ ಆಶಿಸ್ತಾ, ಇಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿ ವರ್ಗಕ್ಕೆ, ಅಧ್ಯಾಪನ ಮಾಡ್ತಾ ಇರುವಂತಹ ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಎಲ್ಲ ಶಿಕ್ಷಕ ವರ್ಗಕ್ಕೆ, ಇವರನ್ನೆಲ್ಲ ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಶ್ರೇಯಸಪ್ರಾಯವರ ಆ ದೊಡ್ಡ ಬಳಗಕ್ಕೆ ಎಲ್ಲರಿಗೂ ಕೃಷ್ಣ ಅನುಗ್ರಹವನ್ನು, ರಾಮನ ಅನುಗ್ರಹವನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಾಗಿದೆ. ಅದರಂತೆ ನಮ್ಮ ಇಲ್ಲಿನ ಹಳೆಯ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನೆಲ್ಲ ಹಂಚಿಕೊಂಡು, ಹೌದು ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತ ಹೇಳಿಕೊಂಡು ಏನು ಧೈರ್ಯ ಕೊಟ್ಟಿದ್ದಾರೆ. ಇದರಿಂದಾಗಿ ನಾವು ನಿಸ್ಸಂಶಯವಾಗಿ ಸಂಶಯ ಇನ್ನಷ್ಟು ಬೆಳೆಯುತ್ತೆ, ಮತ್ತಷ್ಟು ಬೆಳೆಯುತ್ತೆ. ಶ್ರೇಯಸಪ್ರಾಯವರು ಕಂಡಿರತಕ್ಕಂತಹ ಕನಸು ಅದು ಬಹು ಬೇಗನೆ ನನಸಾಗತ್ತೆ ಅಂತ ನಾವು ಆಶಿಸ್ತಾ ಇದ್ದೇವೆ. ಆ ರೀತಿ ಸಹಕರಿಸ್ತಾ ಇರುವಂತಹ ಎಲ್ಲರಿಗೂ ಕೃಷ್ಣ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಸರ್ವರಿಗೂ ಧನ್ಯವಾದ ಅರ್ಪಿಸುವಂತೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ಗಾಯತ್ರಿ ಯುಎನ್ ಇವರಲ್ಲಿ ವಿನಂತಿ. ಸ್ಥಳ ದೇವರಿಗೆ ತಲೆಬಾಗುತ್ತಾ ಪರಮಪೂಜ್ಯದ ಪಾದಾರವಿಂದಗಳಿಗೆ ನಮನ ಸಲ್ಲಿಸುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ ನಮ್ಮ ಶಾಲಾ ವಾರ್ಷಿಕೋತ್ಸವ ಹಾಗೂ ನೂತನ ಕಟ್ಟಡ ವಿಶೇಷ ತೀರ್ಥ ಸೌಧ ಇದರ ಉದ್ಘಾಟನೆಯನ್ನು ಪೂರ್ಣಗೊಳಿಸಿ ನಮ್ಮೆಲ್ಲರನ್ನು ಹಾರೈಸಿ ಆಶೀರ್ವದಿಸಿರುವ ಪೇಜಾವರ ಅಧೋಕ್ಷಜ ಮಠದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಭವ್ಯ ಸಮಾರಂಭದಲ್ಲಿ ನಮ್ಮ ಜೊತೆಗಿರುವ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಇವತ್ತು ಬೆಂಗಳೂರಿನ EHS ಕಂಪನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವ ನಮ್ಮ ಇವತ್ತಿನ ಮುಖ್ಯ ಅತಿಥಿ, ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿಯಾದ ಶ್ರೀಯುತ ರಂಜನ್ ವಾಸುದೇವ್ ಕೆ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನೋರ್ವ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಸೀನಿಯರ್ ಸೈಟ್ ರಿಲಯಬಿಲಿಟಿ ಇಂಜಿನಿಯರ್ ಟೆಕ್ನಿಕಲ್ ಆರ್ಕಿಟೆಕ್ಟ್ ಆಗಿರುವ ಶ್ರೀಯುತ ಆಶಿತ್ AS ಇವರಿಗೂ ಸಂಸ್ಥೆಯ ಪರವಾಗಿ ನಮನಗಳು. ನಮ್ಮ ವೇದಿಕೆಯಲ್ಲಿರುವ ಶ್ರೀ ಕೇಶವರಾವ್ CA ಮಂಗಳೂರು ಲೆಕ್ಕ ಪರಿಶೋಧಕರು ಹಾಗೂ ಉದ್ಯಮಿಗಳು ದಿನೇಶ್ ಶೆಟ್ಟಿ, ಅದೇ ರೀತಿ ವಕೀಲರು ಪ್ರೇಮನಾಥ್ ಶೆಟ್ಟಿ ಇವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. CA ಗಣೇಶ್ ರಾವ್ ಇವರಿಗೂ ಧನ್ಯವಾದಗಳು. ನಮ್ಮ ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಸಂಚಾಲಕರು, ಕಾರ್ಯದರ್ಶಿಗಳು, ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಶ್ರೀ ರಾಮಕುಂಜೇಶ್ವರ ವಿವಿಧ ವಿದ್ಯಾಸಂಸ್ಥೆಗಳ ಪ್ರಾಂಶುಪಾಲರು, ಮುಖ್ಯ ಗುರುಗಳು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಶಾಲೆಯ PTA ಅಧ್ಯಕ್ಷರು, ಅದೇ ರೀತಿ ಶ್ರೀ ರಾಮಕುಂಜೇಶ್ವರ ವಿದ್ಯಾಲಯದ PTA ಅಧ್ಯಕ್ಷರು, ಜೊತೆ ಕಾರ್ಯದರ್ಶಿಗಳು, ಜೊತೆಗೆ ಎಲ್ಲ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಮನದಾಳದ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಶ್ರೀ ರಾಮಕುಂಜೇಶ್ವರ ವಿದ್ಯಾಲಯದ ಸಲಹಾ ಸಮಿತಿಯ ಸದಸ್ಯರು ಜೊತೆಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಜೊತೆಗಿರುವಂತಹ ನಮ್ಮ ಪ್ರೀತಿಯ ಪೋಷಕ ಬಂಧುಗಳಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕೇತರ ಸಿಬ್ಬಂದಿಗಳಿಗೆ, ಆತ್ಮೀಯ ಪತ್ರಕರ್ತರಿಗೆ, ವಿದ್ಯಾಭಿಮಾನಿಗಳಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿಯವರಿಂದ ಆಶೀರ್ವದಿಸಲ್ಪಟ್ಟಿರುವ ಎಲ್ಲ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ವೃಂದ, ಶಿಕ್ಷಕೇತರ ವೃಂದ, ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.
ಮಗದೊಮ್ಮೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಕರಾಟೆ ವಿದ್ಯಾರ್ಥಿಗಳು ಸ್ಟೇಜಿನ ಹಿಂದೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕರಾಟೆ ವಿದ್ಯಾರ್ಥಿಗಳು ಎಲ್ಲಿ ಇದ್ರೂ ಸ್ಟೇಜಿನ ಹಿಂದೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. Dear audience, you are welcome to the next program on the stage. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಎಂಬ ಅಯ್ಯಪ್ಪ ಸ್ವಾಮಿಯ ಹಾಡಿಗೆ ಭರತನಾಟ್ಯ ಮಾಡಲಿದ್ದಾರೆ ಆರಾಧ್ಯ, ಅದಿತಿ ಮತ್ತು ಧೃತಿ. हरिवरासनं विश्वमोहनं हरितदीश्वरम् आराध्यपादुकं हरिविमर्दनं नित्यनर्तनं हरिहरात्मजं देवमाश्रये शरणकीर्तनं भक्तमानसं भरणलोलुपं नर्तनालसम् अरुणभासुरं भूतनायकं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा प्रणयसत्यकं प्राणनायकं प्रणतकल्पदं सुप्रभाषितं प्रणवमन्दिरं कीर्तनप्रियं हरिहरात्मजं देवमाश्रये श्रितजनप्रियं चिन्तितप्रदं श्रुतिविभूषणं साधुजीवनं श्रुतिमनोहरं गीतलालसं हरिहरात्मजं देवमाश्रये शरणमय्यप्पा स्वामी शरणमय्यप्पा
ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಸ್ವಾಮಿಯೇ ಶರಣಮಯ್ಯಪ್ಪ ಹರಿಹರ ಸುತನೇ ಶರಣಮಯ್ಯಪ್ಪ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸುಂದರವಾದ ನೃತ್ಯ ಪ್ರದರ್ಶನಕ್ಕೆ ಧನ್ಯವಾದಗಳು. ಧನ್ಯವಾದಗಳು ವಿದ್ಯಾರ್ಥಿನಿಯರಿಗೆ. ಮುಂದೆ ಈ ವೇದಿಕೆಯಲ್ಲಿ ಕರಾಟೆ ಪ್ರದರ್ಶನಗೊಳ್ಳಲಿಕ್ಕಿದೆ. ಆದ ಕಾರಣ ಎಲ್ಲ ಕರಾಟೆ ವಿದ್ಯಾರ್ಥಿಗಳು ಗ್ರೀನ್ ರೂಮಿಗೆ ಬರಬೇಕಂತ ಕರಾಟೆ ಶಿಕ್ಷಕರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಕರಾಟೆ ಶಿಕ್ಷಕರು ಎಲ್ಲ ವೇದಿಕೆಯ ಹಿಂಭಾಗದ ಗ್ರೀನ್ ರೂಮಿಗೆ ಬರಬೇಕಂತ ಕರಾಟೆ ಶಿಕ್ಷಕರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ವೇದಿಕೆಯಲ್ಲಿ ಕರಾಟೆ ಪ್ರದರ್ಶನ. ಕರಾಟೆಯ ಒಂದು ಹಿನ್ನೆಲೆ. ಕರಾಟೆ ಒಂದು ಆತ್ಮರಕ್ಷಣೆಯ ಕಲೆ. ಕರಾಟೆ ಎಂದರೆ ಜಪಾನಿ ಭಾಷೆಯಲ್ಲಿ ಬರಿಗೈ ಎಂದರ್ಥ. ಪರಿಣಿತರ ಪ್ರಕಾರ ಕರಾಟೆಯು ಕೇರಳದಲ್ಲಿ ಬೆಳಕಿಗೆ ಬಂದಿತ್ತು. ಪ್ರಚಲಿತ ಕಥೆಯೊಂದರಂತೆ ಹಿಂದೆ ಕೇರಳದ ರಾಜನೊಬ್ಬ ಬೇಟೆಯಾಡಲು ಹೋದಾಗ ಆನೆ ಸಿಂಹಗಳ ಸೆಣಸಾಟದಿಂದ ಸ್ಫೂರ್ತಿ ಪಡೆದ. ಆತನ ಮನಸ್ಸಿನಲ್ಲಿ ಸ್ವರಕ್ಷಣಾ ತಂತ್ರವೊಂದು ರೂಪುಗೊಂಡಿತು. ಆತ ವಿವಿಧ ಪ್ರಾಣಿಗಳ ಸ್ವರಕ್ಷಣಾ ಭಂಗಿ, ಚೇತ್ಕಾರ, ರಕ್ಷಣಾ ವಿಧಾನಗಳು ಹಾಗೂ ಸಾಂದರ್ಭಿಕ ಪ್ರತಿಕ್ರಿಯೆಗಳನ್ನು ಕ್ರೋಢೀಕರಿಸಿ ಅಳವಡಿಸಿಕೊಂಡು ಮಾರ್ಪಡಿಸಿ ಉಪಯುಕ್ತವಾಗಿಸಿಕೊಂಡು ಇಂದಿಗೂ ಕೇರಳದಲ್ಲಿ ಕಾಣಸಿಗುವ ಕಳರಿಫೈಟ್ ಕದನ ತಂತ್ರ ಪ್ರಾಚೀನ ಕರಾಟೆಯ ಒಂದು ಕೊಂಡಿಯಾಗಿದೆ. ಸ್ಟಾರ್ಟ್. ಈ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಕರಾಟೆ ಪ್ರದರ್ಶನ ರೂಪುಗೊಳ್ಳಲಿಕ್ಕಿದೆ. ಪ್ರಾಥಮಿಕ ಹಂತದ ಪ್ರದರ್ಶನ ಮಾತ್ರ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಎಲ್ಲ ಪೋಷಕರು ಮಕ್ಕಳೊಂದಿಗೆ ಸಹಕಾರವನ್ನು ನೀಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಇಟ್ಸ್ ಲೈನ್. Osh. Sugaraj. It's. D. Shan. Change. It's. D. Shan. Shin. Change. It's. D. Shan. Shin. Change. It's. Knee. ಸುತ್ತಲಿಂದಲೂ ಬರುವಂಥ ಆಕ್ರಮಣವನ್ನು ತಡೆಗಟ್ಟುವಂತಹ ಒಂದು ದೃಶ್ಯ ವಿದ್ಯಾರ್ಥಿಗಳು ಮಾಡಿ ತೋರಿಸ್ತಾ ಇದ್ದಾರೆ. ಪುಟಾಣಿಗಳಾದ ಇನ್ನು ಪ್ರಾಥಮಿಕ ಹಂತದಲ್ಲಿದ್ದಾರೆ. Sit. Hut. Cool. Two. Osh. Back. ಒಬ್ಬ ಬೌದ್ಧ ಸನ್ಯಾಸಿಯು ಕೇರಳದಿಂದ ಹೊರಟು ಉತ್ತರ ಭಾರತದಲ್ಲಿ ನೆಲೆಸಿ ಬಳಿಕ ಚೀನಾ ದೇಶದ ಸಾವಲಿನ್ ದೇವಸ್ಥಾನದಲ್ಲಿ ಈ ಕದನ ತಂತ್ರವನ್ನು ಇತರರಿಗೆ ಕಲಿಸಿಕೊಟ್ಟರು. ನಂತರ ಚೀನಾ ಮತ್ತು ಜಪಾನ್ ದೇಶದ ಮಧ್ಯದಲ್ಲಿರುವ ಒಕಿನಾವಾ ದ್ವೀಪದಲ್ಲಿ ಈ ತಂತ್ರಗಳ ಅಭ್ಯಾಸ ನಡೆಯಿತು. ಈ ಕದನ ತಂತ್ರ ಅಥವಾ ಆತ್ಮರಕ್ಷಣಾ ಕಲೆಗೆ ಜಪಾನಿಯರ ಕೊಡುಗೆ ಬಹಳವಿದೆ. ಇನ್ನು ಕೋಸಾವಸ್ಥೆಯಲ್ಲಿದ್ದ ಈ ಕಲೆಯನ್ನು ಕಾಲೋಚಿತವಾಗಿ ಪರಿಷ್ಕರಿಸಿ ಕರಾಟೆ ಎಂದು ಪ್ರಥಮವಾಗಿ ಹೆಸರಿಸಿದವರು ಜಪಾನಿಗರು. ಭಾರತದ ಕಲೆ ಜಪಾನ್ ದೇಶದಲ್ಲಿ ಬೆಳೆದು ಪುನಃ ಭಾರತದಲ್ಲಿ ನೆಲೆಯೂರಿದೆ.
ಟೀಮ್ ಕಟ. ಸಾಮಾನ್ಯವಾಗಿ ಯಾವುದೇ ಆಯುಧದ ಸಹಾಯವಿಲ್ಲದೆ ದೇಹದ ವಿವಿಧ ಅಂಗಾಂಗಗಳನ್ನೇ ಸಮಯಗುಣಕವಾಗಿ ಆಯುಧವಾಗಿರಿಸಿ ವೈರಿಯನ್ನು ಹಿಮ್ಮೆಟ್ಟಿಸುವ, ನಿಕ್ಷತೀಕರಿಸುವ, ಇಲ್ಲವೇ ಅಂಗಹೀನವಾಗಿಸುವ ಅಥವಾ ಅಂಗವಿನಾಗಿಸುವ ಕಲೆಯೇ ಈ ನಿಯುದ್ಧ ಕಲೆ ಕರಾಟೆ. ತಂತ್ರಶೈಲಿ ಹಂಚು ಇಟ್ಟಿಗೆಯನ್ನು ಒಡೆಯುವುದು ಕರಾಟೆಯಲ್ಲಿ ಕಂಡುಬರುವಂಥ ಒಂದು ಸಾಮಾನ್ಯ ದೃಶ್ಯ. ಯಾವುದೇ ಬಲವನ್ನು ವ್ಯಕ್ತಿಯ ಮೇಲೆ ಅಳವಡಿಸುವಂತಿಲ್ಲ. ಆದ ಕಾರಣ ಕರಾಟೆ ಅಥವಾ ಹಂಚಿನ ಮೇಲೆ ಪ್ರಯೋಗವನ್ನು ಮಾಡಿ ತೋರಿಸ್ತಾರೆ. ನೆಕ್ಸ್ಟ್ ಕುಮಿಟೆ ಫೈಟಿಂಗ್. ಎದುರಾಳಿಯನ್ನು ಹಿಮ್ಮೆಟ್ಟಿಸುವಂತಹ ಒಂದು ದೃಶ್ಯವನ್ನು ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಗುರುವಿನ ಅಪ್ಪಣೆ ಇಲ್ಲದೆ ಕರಾಟೆಯನ್ನು ಇತರರಿಗೆ ತೋರಿಸಲು ಅಸಾಧ್ಯ. ಜಗತ್ತಿನಾದ್ಯಂತ ಕರಾಟೆ ಅತ್ಯಂತ ಜನಪ್ರಿಯವಾಗಲು ಕಾರಣ ಇದೊಂದು ಪರಿಣಾಮಕಾರಿಯಾದ ಆತ್ಮರಕ್ಷಣೆಯ ಕಲೆ. ಈ ಕಲೆಯಲ್ಲಿರುವ ತಂತ್ರಗಳು ವೈಜ್ಞಾನಿಕ ಸಿದ್ಧಾಂತದ ಮೇಲೆ ರೂಪುಗೊಂಡಿವೆ. ಇದರ ಪ್ರಕಾರ ಅತಿ ಕಡಿಮೆ ಶಕ್ತಿ ಬಳಸಿಯೂ ಪರಿಣಾಮಕಾರಿಯಾದ ಹಾಗೂ ಪ್ರಬಲವಾದ ತಂತ್ರಗಳನ್ನು ಬಳಸಿ ಎದುರಾಳಿಯನ್ನು ಹಿಮ್ಮೆಟ್ಟಿಸಬಹುದು. ಸಾಮಾನ್ಯ ಜನರು ತಿಳಿದಿರುವಂತೆ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಲು ಒಬ್ಬ ಶಕ್ತಿಯುತನಾಗಿರಬೇಕಿಲ್ಲ. ಸಣ್ಣ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಕೂಡ ಒಬ್ಬ ದೃಢಕಾಯ ವ್ಯಕ್ತಿಯ ಆಕ್ರಮಣದಿಂದ ಸುಲಭವಾಗಿ ರಕ್ಷಿಸಿಕೊಳ್ಳುವ ತಂತ್ರಗಳನ್ನು ಕರಾಟೆಯಲ್ಲಿ ಹೇಳಿಕೊಡಲಾಗ್ತದೆ. ನೆಕ್ಸ್ಟ್ ಟೆಕ್ನಿಕ್ಸ್. ಹುಷ್. ಅನ್ವೇಷ್. ಸುತ್ತಲಿಂದ ಬರುವಂಥ ಆಕ್ರಮಣವನ್ನು ಎದುರಿಸುವಂಥ ದೃಶ್ಯವನ್ನು ವಿದ್ಯಾರ್ಥಿ ಮಾಡಿ ತೋರಿಸ್ತಾ ಇದ್ದಾರೆ. ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಪಿರಮಿಡ್. ಕರಾಟೆಯನ್ನು ಈ ಕಲೆಯನ್ನು ಕರಗತ ಮಾಡಿಕೊಂಡವನಿಗೆ ಆರೋಗ್ಯ, ತಾಳ್ಮೆ, ಏಕಾಗ್ರತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಸತತ ಅಭ್ಯಾಸದಿಂದ ಗಂಡು ಹೆಣ್ಣು ಹಾಗೂ ವಯಸ್ಸಿನ ಭೇದವಿಲ್ಲದೆ ಕರಾಟೆಯಲ್ಲಿ ಪರಿಣತಿ ಪಡೆಯಬಹುದು. ಜಯವು ಅಭ್ಯಾಸಶೀಲರಿಗೆ ದೊರಕುವುದು. ಈ ಕಲೆಯ ಆಳ ಬಹಳ. ತಿಳಿಯಲು ಜಾಣ್ಮೆ, ಕಲಿಯಲು ತಾಳ್ಮೆ ಎರಡೂ ಇರಬೇಕಾಗ್ತದೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ತಮ್ಮ ಹೆತ್ತವರು ತಮ್ಮ ಮಕ್ಕಳನ್ನು ಕರಾಟೆಯಲ್ಲಿ ತೊಡಗಿಸ್ಕೊಳ್ಬೇಕಂತ ನಾವು ಈ ಸಂಸ್ಥೆಯ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾನವ ಪಿಲ್ಲರನ್ನು ಅಳವಡಿಸುವಂಥ ಒಂದು ದೃಶ್ಯ ವಿದ್ಯಾರ್ಥಿಗಳು ಮಾಡಿ ತೋರಿಸ್ತಾ ಇದ್ದಾರೆ. ಸ್ಟಾರ್ಟ್. ಎಲ್ಲರೂ ಕೈ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು. ರಿಲ್ಯಾಕ್ಸ್. ಚೇಂಜ್.
ಮುಂದಿನ ದಿನಗಳಲ್ಲಿ ತಮ್ಮ ಹೆತ್ತವರು ತಮ್ಮ ಮಕ್ಕಳನ್ನು ಈ ಕರಾಟೆ ಕಲೆಯಲ್ಲಿ ತೊಡಗಿಸ್ಕೊಳ್ಬೇಕಂತ ನಾವು ಸಂಸ್ಥೆಯ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳ ಪರಿಣಾಮಕಾರಿಯಂತಹ ಒಂದು ಕಲೆ, ಒಂದು ವಿಶಿಷ್ಟವಾದ ಹುಷ್ ಚೇಂಜ್. ಕರಾಟೆ ಒಂದು ವಿಶಿಷ್ಟವಾದ ಕಲೆಯಾಗಿದೆ. ಇದರಲ್ಲಿ ಡ್ಯಾನ್ಸ್, ಯೋಗ, ವ್ಯಾಯಾಮ ಇನ್ನಿತರ ಕಲೆಗಳು ಇದರಲ್ಲಿ ಅಡಗಿಕೊಂಡಿದೆ. ಹುಷ್. ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಚೇಂಜ್. ಮಾನವ ಪಿಲ್ಲರ್ನ ಮೂಲಕ ವಿವಿಧ ಭಂಗಿಗಳನ್ನು ವಿದ್ಯಾರ್ಥಿಗಳು ಮಾಡಿ ತೋರಿಸ್ತಾ ಇದ್ದಾರೆ. ಹುಷ್. ನೆಕ್ಸ್ಟ್ ಚೇಂಜ್. ಮಾನವ ಪಿಲ್ಲರ್ನ ಮೂಲಕ ವಿವಿಧ ಭಂಗಿಗಳು. ಹುಷ್. ಮುಂದೆ ಒಂದು ಬಹಳ ಪರಿಣಾಮವಾದ ಕಲೆಯನ್ನು ವಿದ್ಯಾರ್ಥಿ ಮಾಡಿ ತೋರಿಸಿದ್ದಾರೆ. ತನ್ನ ಹೊಟ್ಟೆಯ ಮೇಲೆ 300 kgಗಳಿಗಿಂತ ಜಾಸ್ತಿ ಭಾರವನ್ನು ಹಾಕಿ ಬೈಕಿನ ಮೂಲಕ ಸವಾರಿ ಮಾಡುವ ಮೂಲಕ ವಿದ್ಯಾರ್ಥಿ ಮಾಡಿ ತೋರಿಸ್ತಾ ಇದ್ದಾರೆ. ಈ ಕರಾಟೆ ತರಗತಿಯನ್ನು ಇಲ್ಲಿ ಶ್ರೀಯುತ ಚಂದ್ರಶೇಖರ ಕನಕಮಜಲು ಇವರು ನೆರವೇರಿಸಿಕೊಡ್ತಾ ಇದ್ದಾರೆ. ಶ್ರೀಯುತ ಚಂದ್ರಶೇಖರ್ ಕನಕಮಜಲು ಬಹಳ ಪರಿಣತಿ ಪಡೆದವರು. ಕರಾಟೆಯಲ್ಲಿ 4th ಡ್ಯಾನ್ ಬ್ಲ್ಯಾಕ್ ಬೆಲ್ಟ್ ಪಡೆದಂಥ ಅವರು ಚಂದ್ರಶೇಖರ ಕನಕಮಜಲು.
Take line. Line up. Line. One, 2, 3, 4, 5, 6. 1, 2, 3, 4, 5, 6. ಈ ಒಂದು ಕರಾಟೆ ಡೆಮೋನ್ಸ್ಟ್ರೇಷನ್ನಲ್ಲಿ ನಮ್ಮೊಂದಿಗೆ ಸಹಕರಿಸಿದಂಥ ಸೋಮನಾಥ್ ಕೇಲ್ಪಲ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಪುಟಾಣಿಗಳಿಗೆ ಕೈ ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬ್ಯಾಕ್. ಫೀಸ್ ಕೊಡಲು ಹಾಗೂ ಡಾಕ್ಯುಮೆಂಟ್ ಕೊಡಲು ಬಾಕಿ ಇರುವವರು ಆದಷ್ಟು ಬೇಗ ಕೆಳಗಿನ ಕೌಂಟರ್ನಲ್ಲಿ ಕೊಟ್ಟು ಸಹಕರಿಸಬೇಕಾಗಿ ಫೀಸ್ ಕೊಡಲು ಹಾಗೂ ಡಾಕ್ಯುಮೆಂಟ್ ಕೊಡಲು ಬಾಕಿ ಇರುವವರು ಆದಷ್ಟು ಬೇಗ Hello everyone, I am Shreyas PL of class 8th. We are pleasure to be speaking to you all today. Hello everyone, I am Samruddh JB and I am delighted to be speaking to you all today. Indeed, today is a special occasion, a culmination of years' efforts and achievements. Shreyas, can you tell about annual day? Yes, Samruddh, absolutely. Annual Day is a memorable experience. It's a day to create lasting memories. Now, your turn. Annual Day is not just an event, but a vibrant expression of skills, enthusiasm, and dedication. Annual Day makes us more bold, and it's a day to new skills. Dance is the loveliest of all the art because it gives the slightest excuse to feel and be completely beautiful. We dance for laughter. We dance for madness. We dance for fears. We dance for tears. We dance for hopes. We dance for scream. We are the dancers. We create dreams. Samruddh. Yes, Shreyas. Did you know which is next performance? Yes, our talented 7th standard are here to perform Patashala. Please join with me in welcoming 7th standard students to perform Patashala dance. It's time to groove. Let's welcome them on the stage.
ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. Wow, thank you so much. You rocked in the stage. You guys were fantastic. Thank you for sharing your talent with us. This song was sung by Vijay Prakash sir. A huge applause for our talented boys who play our stage with a fantastic dance performance. Thank you for them. Hey Samrud. Yes, Shreyas. If you heard Teli Ode Banali song? Yes. Okay. Get ready for a thrilled performance. Our talented girls are here to dazzle us with their fantastic dance moves. It's time to shine. Let's welcome them on the stage. ಕಥೆನ ಕೇಳೋಣ ಬನ್ನಿ ತೆನೆನ ಹೂ ಬಣ್ಣ ನೀ
बारी जब हुस्न दिखाने जाएगी, होश उड़ाने वाली शौक नजर के जो पेच लड़ाने जाएगी। राय बरेली में तू बीच बाजारी जब हुस्न दिखाने जाएगी, होश उड़ाने वाली शौक नजर के जो पेच लड़ाने जाएगी। अरे बहन के इतना ज़ेवर कहना, तेज हवा से बच के रहना, गिर जाए तो फिर ना कहना झुमका गिरा ले। What झुमका? What झुमका? What झुमका? Thank you, my dear friends. Your presence on the stage truly enhances auspicious moment. Let us continue to seek wisdom. Dance is the hidden language of the soul. I, Alina Apti, I am Indra Kumar of class 7, here before you as host. Now brace yourself for an outstanding performance by students of class 6 are coming to perform the Ampavara song. Three, two, one. Girl, you're my chumachallo. Where you go, girl, I'm gonna follow. What you want, girl, just let me know. You can be my chumachallo. Shorty, I'm gonna get ya. You know I'm gonna get ya. You know I'll even let you be my chumachallo. Kaisa sharmana aaja nachi ke dikhane. Aameri hole aaja pari da jirane. Aameri akhiyon se akhiyon milane. Hum dono nakhre dikha. Wanna be my chumachallo. Wanna be my chumachallo. Wanna be my
Boy superstar, ready for anyone. One man who army alle hodaru. Shoulders mele stars galu. Bulletproof jackets galu. Fully loaded guns galu. Never other rules galu. Anywhere, anytime. Duskara ಧ್ವಂಸಕ್ಕೆ ಹರಿಹರಿನೆತ್ತರ ದೇಶಕ್ಕೆ ನಾಡಿಗೆ ಊರಿಗೆ ಭಾಷೆಗೆ ಕಾವಲು ಕಾಯೋ ಸೈನಿಕ ನಾನೇ ತಪ್ಪವರೇ ತಪ್ಪವರೇ ತಪ್ಪರಿಕಿನ ತಪ್ಪವರೇ 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 ತಪ್ಪರಿಕಿನ ತಪ್ಪವರೇ 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 ತಪ್ಪರಿಕಿನ ತಪ್ಪವರೇ 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 ತಪ್ಪರಿಕಿನ ತಪ್ಪವರೇ. थैंक यू फॉर योर वंडरफुल परफॉर्मेंस। वाह, ये तो एक ज़बरदस्त शुरुआत थी। आप सभी मज़े लेते रहिए क्योंकि अगला एक्ट इससे भी ज़्यादा दिलचस्प होगा। दिन के मज़े के आनंद लीजिए और हमारा टैलेंटेड स्टूडेंट को सपोर्ट करते रहिए। नृत्य प्रदर्शन कई सांस्कृतिक कार्यक्रमों का एक आकर्षण है। अब हम आपके सामने लेके आ रहे हैं 8वीं कक्षा के विद्यार्थियों का नृत्य। कृपया स्वागत कीजिए हमारे प्रतिभाशाली कलाकारों का। बंदे आ रे बंदे आ राह पे चल बंदे आ बंदे आ रे बंदे आ बंदे आ रे बंदे आ राह पे चल बंदे आ रुक जा रे बंदे आ ये रात जरा सी है बात समझ बंदे आ कुछ देर ही बाकी है रख यकीन आँखों से बादल आज हट जाएगा चांद तेरी आँखों में बंदे चल के आएगा तूने बहुत रख लिया है सबर हाँ अभी नहीं तो कभी नहीं सीने पे जला ले आग ना आग बंद कर जी बंदया अब उठ जरा तू जा माना कि मुश्किल है सफर पर सुन ओ मुसाफिर हो कहीं अगर तू रुका तो मंजिल आएगी ना फिर कदम कदम मिला है
झुकाए जा, रख हौसला, कर फैसला, तुझे वक्त बदलना है। डरना तो बंदिया, रुकना तो बंदिया, राह पे चल बंदिया। डरना तो बंदिया, रुकना तो बंदिया, राह पे चल बंदिया। Thank you for your beautiful performance. Dance for yourself. If someone understands, good. If not, no matter. So, now, our country has produced many cultural activities. So, now the students of class 7 are going to perform a classical folk dance of Karnataka. ಕರ್ನಾಟಕ ಜಾನಪದಗಳಲ್ಲಿ ಕಂಸಾಳೆಯು ಅನನ್ಯತೆಯನ್ನು ಹೊಂದಿದೆ. ಇದು ಮಹದೇಶ್ವರನ ಭಕ್ತ ವೃಂದದವರಿಂದ ಪ್ರಾರಂಭಿಸಲ್ಪಟ್ಟ ಜಾನಪದ ಕಲೆ. ಇರಲಿ, ಇದೀಗ ತಮ್ಮ ಮುಂದೆ ಕಂಸಾಳೆ ಎಂಬ ಸುಂದರವಾದ ನೃತ್ಯವನ್ನು ಮಾಡಲು 7ನೇ ತರಗತಿಯ ವಿದ್ಯಾರ್ಥಿಗಳು ಬರಲಿದ್ದಾರೆ. ಮುಂಗೊಂಡಾದ ಮಾದೇವನವರು ಮುಂದಾಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮಲು ಮಂಜುಗವಿದಾವೆ. ಬೆಟ್ಟಾದ ಮಾದೇವ ಬರುವಾಗ ಹುಟ್ಟುಗಲ್ಲು ಗುಡುಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಕಾಣಿಕೆ ತಂದಿವನಿ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಗಂಡುಲಿ ಮ್ಯಾಲಿನ ಗದ್ದುಗೆಯೋ ಸ್ವಾಮಿ, ಹೆಂಡುಲಿ ಮ್ಯಾಲಿನ ನಿದ್ದಾರಿಯೋ. ಎತ್ತಿದಾರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ. ಕನ್ನನವಲು ಮರಿದುಂಬಿಗಳು ಲಾವಳ ನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರುದಾವೆ. ಕೋಗಿಲ ಎದ್ದು ಕೊಂಬೆ ನೇರಿ ಕೂಗುತ್ತಾವೋ ಮಾದೇಶ್ವರನ. ರಾಗವೆತ್ತಿದ್ದುಂಡು ಮಾದೇವನ ಕರೆಯುತ್ತಾವೆ ನೋಡಿ. ಎಲ್ಲ ರೂಪವು ತಾನಂತೆ, ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ. ಅಲ್ಲಲ್ಲರ
ಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕೊಲ್ಲಂತೆ, ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿ ಹನಂತೆ. ಎಲ್ಲರ ಜೀವಾದಿ ಮಾದಪ್ಪ ಬಣ್ಣ ಬಣ್ಣವಾಗಿ ಹನಂತೆ. ಧನ್ಯವಾದಗಳು. Did you enjoy? Now who we will call? Dancing is a poetry of food. So without wasting much time, move to our next performance of class 6. They are ready to perform an electrifying dance. So put your hands up and welcome them. Three, two, one. நாடின் நன்மகனே பொன்மகனே முத்தாயவனே இன்னும் சூரியனும் சந்திரனும் முன்னாயவனே காலம் காத்து வச்ச ரக்ஷகனே சிம்ஹாரகனே கண்ணல் கண்ணனாய் வந்தவனே பயமே மாறிப்போனி அண்ணன் வந்தால் தும்பிட்டு நெல்ல இருட்டில் சிட்டி வாழும் ராஜாவுக்கு எல்லாரும் சொல்ல இவனை தொழுவானாய முஞ்சனத்திறக்க காலம் நடுத்து வச்ச சொர்க்கம் போலும் மன்னன் எல்லும் பண்டே மாறாத்த வியாதி நெஞ்சில் பூட்டி வச்சோ ரங்க கலி தீராத்த வாஷி அண்ணன் மீச வச்சோராட்ட புலி இதயம் ஒன்னொருக்கும் இன்னொருக்கும் பண்டே யாபத்து கட்டச்சோரா கொண்டு ஜூஸ் அடிச்சு சோடா சர்வத்து நொடியில் மதையான நெருக்கிடும் கருத்து இவனே படைச்சு விட்ட கடவுளுக்கு பத்தில் பத்து இல்லும் மினாக்கி இல்லும் மினாக்கி அண்ணன் தனி நாடன் போல மண்ணும் மினாக்கி ഉലകിതിരാരോടും തോൽക്കാവീരൻ കരളിതിരമ്മയ്ക്കായി തേങ്ങും പൈതൽ മടിയിൽ പാലൂറ്റും സ്നേഹം നീയേ മറഞ്ഞോ താരാട്ടാതെന്തേ കരയാൻ കണ്ണീരില്ല കണ്ണീരൊപ്പാനാരും പോരണ്ട എരിയും മൂന്നാം കണ്ണിൽ കോപം കൊള്ളും സംഹാരമൂർത്തി മരണം പടിവാതിൽ കടന്നിടാൻ മടിക്കും ബോംബെ നഗരം ഇവൻ വരുന്ന ദിനം സ്വപ്നം കാണും
రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి కుర్చీని మార్తా పెట్టి దానికేమో మేకలిస్తివి మరి నాకేమో సన్న బియ్యం నువ్వు కలిస్తివి మేకలేమో వందలుగా మందలుగా పెరిగిపాయ నాకిచ్చిన నూకలేమో ఒక్క పూట కరిగిపాయ ఆడపచ్చరాళ్ల జూకాలిస్తివి మరి నాకేమో చుక్కగళ్ళ కోకలిస్తివి దాని చెవిలో తూకాలేమో దగా మెరిసిపాయ నాకు పెట్టిన కోకలేమో పీలి కలై సిరిగిపాయ ఏం రసిక రాజువో మరి నా దాసు బావ నీతో ఎప్పుడింత కిరికిరి ఏం రసిక రాజువో మరి నా దాసు బావ నీతో ఎప్పుడింత కిరికిరి కుర్చీని మార్తా పెట్టి ఏందంతా చూస్తున్నా ఇక్కడ ఎవరి బాధలు కాడే లిరిక్ రైట్ రాసుకోండి మాడతెట్టి పాడండి. కుర్చీని మార్తా పెట్టి Thank you. It was amazing performance. Great dancers are not great because of their technique. They are great because of their passion.
Dear galaxy of intellectuals and most valued parents, on this beautiful day, I, your Anagha, I, Toshik of class 5, here before you as a host. Now it's time to call our seventh for showcasing wonderful talents of them. Please give them a big round of applause. ಪೋಷಕರ ಗಮನಕ್ಕೆ, ವಿಡಿಯೋ ಮಾಡುವವರು ದಯವಿಟ್ಟು Two, one. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಅಲ್ಲೆಲ್ಲೆಲ್ಲೆ ಅಯ್ಯಯ್ಯಯ್ಯೋ ಕಚ್ಚಿ ಕುಳಿತಾಳಲ್ಲಾರೆ ನಮ್ಮೆ ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಕಚ್ಚ ಕುಳಿತಾಳಲ್ಲಾರೆ. Damdare, 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 damda, damdare, dam, damdare, dare, dam, 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 damdare, 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 damda, damdare, dam, damdare, dare, dam, dam, dam. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ವಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ದಮ್ದರೆ 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 ದಮ್ದ ದಮ್ದರೆ ದಮ್ ದಮ್ದರೆ ದರೆ ದಮ್ ದಮ್ ದಮ್. ఇంత కన్నా మంచి పోలికేది నాకు తట్టలేదు గాని అమ్మో, ఈ లవ్ అనేది బబ్లు గమ్ము అంటుకున్నదంటే పోదు నమ్ము. ముందు నుంచి అందరన్న మాటే గాని మళ్ళీ అంటున్నానే అమ్ము, ఇది చెప్పకుండా వచ్చే తుమ్ము ప్రేమ నా పలేవు నన్ను నమ్ము. ఎటగానే ఎదురు చూపుకి తగినట్టుగా నువ్వు బదులు చదివితే, అరి దేవుడా దాని తలో పడే పిల్లడాంట దగ్గరై నన్ను చేరదీస్తివే. బుట్ట బొమ్మ నన్ను చుట్టుకుంటివే, జిందగీకే అడ్డ బొమ్మై జంట కట్టుకుంటివే. బుట్ట బొమ్మ నన్ను చుట్టుకుంటివే, జిందగీకే అడ్డ బొమ్మై జంట కట్టుకుంటివే. ಬಂದ ನಮ್ಮೋನು ಕಾಮನ್ನು ಮ್ಯಾನು ಪ್ರೀತಿ ಹಂಚೋನು ಸುಖ
ಸೂಪರ್ ಹ್ಯೂಮನ್ನು ಮನ್ಸ ಕದ್ದೋನು ಕನ್ಸ ಗೆದ್ದೋನು ಎಲ್ಲ ಕಷ್ಟನೂ ಜಯಿಸಿ ಬಂದೋನು ಫ್ರೆಂಡ್ಶಿಪ್ ರಿಲಿಜನ್ನು ಫ್ರೆಂಡ್ಶಿಪ್ ಎಮೋಷನ್ನು ಫ್ರೆಂಡ್ಶಿಪ್ ಸೊಲ್ಯೂಷನ್ನು ಅನ್ನುವಂತ ಗೆಳೆಯ ಸಲಹೆನ ಕೊಡ್ತಿರ್ತಾನೆ ಬೆನ್ ಹಿಲ್ದೆ ನಿಂತಿರ್ತಾನೆ ಕಷ್ಟಕ್ಕೆ ಆಗ್ ಬರ್ತಾನೆ ಕುಚಿಕು ಗೆಳೆಯ ಹೋಯ್ ದಾರಿ ಬಿಡಯ್ಯ ಬಾರೋ ಗೆಳೆಯ Three, two, one. పొలం గట్టు దుమ్ములోన పోట్ల గిట్ట దూకినట్టు పొలేరమ్మ జాతరలో పోతరాజు ఊగినట్టు కిర్రు చెప్పులేసుకొని కర్ర సాము చేసినట్టు మర్రి చుట్టూ నీడలోన కుర్ర గుంపు కూడినట్టు ఎర్ర జొన్న రొట్టెలోన మిరప తొక్కు కలిపినట్టు నా పాట చూడు నా పాట చూడు నా పాట చూడు నాటు 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 తీర నాటు 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 కూర నాటు 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 పచ్చి మిరపలాగా నాటు 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 పిచ్చు కత్తిలాగా వెర్రి నాటు తిరిపోయేలా ఢండన కరమోగినట్టు సెగలు సిల్లు పడేలాగా కీసు పిట్ట కూసినట్టు చేలు సిక్కలేసేలా చెప్పారం సాగినట్టు కాలు సింధు తొక్కేలా దుమ్మారం రేగినట్టు ఒళ్ళు చెమట పట్టేలా ఈ రంగం చేసినట్టు నా పాట చూడు నా పాట చూడు నా పాట చూడు నాటు 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 తీర నాటు 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 కూర నాటు 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 గట్ట పారలాగా చెట్ట నాటు 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 కోతలాగా టిక్క నాటు భూమి దద్దరిల్లేలా ఒంటిలోని రగతమంత రక్కలేసి ఎగిరేలా ఎసే రోయకాయకి నాటు 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 అరే దుమ్ము దుమ్ము దులిపేలా లోపలున్న పానమంతా డుముకులాడేలా దూకేనో సరాసరి నాటు నాటు నాటు
Wow, what a wonderful performance. Now, let's welcome the students of class 5 to perform an energetic dance. ಪ್ರೇಕ್ಷಕರೇ, ಇಂದು ಇದೇ ಒಳಾಂಗಣ ಘಟಕದಲ್ಲಿ ಇನ್ನೂ ಕೆಲವೇ ಕ್ಷಣದಲ್ಲಿ ಅದ್ದೂರಿಯಾದ ಗಾನ ಭಜಾನ ಕೇಳಲು ಮರೆಯದಿರಿ, ಮರೆತು ನಿರಾಶರಾಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ. ಬಾಸೋ ಬಾರ್ಸೋ. ಸಿಳ್ಳೆ ಹೊಡೆ ವೀರರಾಜ ಬಂದಾಯ್ತು ಡೊಳ್ಳು ಬಡೆ. ಬಿದ್ದವ್ರ ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೋಣ ಮುಂದೆ ನಡೆ. ಸಿಳ್ಳೆ ಹೊಡಿ ವೀರರಾಜ ಬಂದಾಯ್ತು ಡೊಳ್ಳು ಬಡಿ. ಬಿದ್ದವ್ರ ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೋಣ ಮುಂದೆ ನಡೆ. ಆಗೋದು ತತ್ವಕ್ಕೆ ಆಗಲ್ಲ ಅಂದವನೇ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಇರೋ ತನಕ ಖುಷಿಯಾಗಿ ಇದ್ಬಿಟ್ಟು ಹೋಗೋಣ, ನಗದಿದ್ರೆ ಮಚ್ಚನೋ ಪುಣ್ಯಾತ್ಮ. ದಂಡನಕ ಡಣಕನಕ ಸ್ಟೆಪ್ ಹೋಗ್ಬಿತ್ತು, ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು. ದಂಡನಕ ಡಣಕನಕ ಸ್ಟೆಪ್ ಹೋಗ್ಬಿತ್ತು, ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ. ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ. ಎಂತ ಹೇಳ್ತಿದ್ದ ಹಾಗೆ ನಂದಾಗೆ. ಕಟ್ಟೋದಾ ಬೇಟೆ ಆಡೋದಾ
ಸೊಪ್ಪ ತೆಪ್ಪ ನಮ್ಮ ಕಂಡ ನೈಲ ಸಂಜೆ ದಿಕ್ಕಿದು ಕೈಪಾಡಿ ಹೊಳೆಯಲ್ಲಿ ಧೂಳಿ ಕಂಗಿದು ಅದಕ್ಕೊಂದು ನೀನು ಬಂದು ಹಕ್ಕು ಕಂಡಿದು ಲೇ Thank you for your amazing performance. It is a great honor and pleasure to extend words of gratitude on this auspicious occasion. Appreciation is in our souls that we are here, that we are welcome and end you for the all program. Let me first of all thank Almighty, the Creator, from the bottom of my heart for making today's occasion a most successful event. Now, for this, we are so beautified and thankful to God. The end is never. The end is always beginning of something. Thank you for joining us.
ನಮ್ಮ ಸಂಸ್ಥೆಯಲ್ಲಿ ಕೇವಲ ಪಾಠ ಪ್ರವಚನವಲ್ಲದೆ ಸಮಯದ ಸದುಪಯೋಗ ಹಾಗೂ ಕೌಶಲ್ಯವನ್ನು ಬೆಳೆಸುವ ನಿಟ್ಟಿನಿಂದ ನಮಗೆ ಕೀಬೋರ್ಡ್ ಹಾಗೂ ಕೊಳಲು ನುಡಿಸುವ ತರಗತಿಗಳನ್ನು ನಡೆಸುತ್ತಿದ್ದಾರೆ. ಕೀಬೋರ್ಡ್ ಕಲಿಸುವ ಗುರುಗಳಾದ ಶ್ರೀ ವಿಶ್ವನಾಥ ಶೆಟ್ಟಿ ಉಪನ್ಯಾಸಕರು, ಸೈಂಟ್ ಜಾರ್ಜ್ PUC ಕಾಲೇಜ್ ನೆಲ್ಯಾಡಿಯವರು. ಕೊಳಲನ್ನು ಕಲಿಸುತ್ತಿರುವ ಗುರುಗಳು ಶ್ರೀ ಶ್ರೀಪತಿರಾವ್, ನಿವೃತ್ತ ಚಿತ್ರಕಲಾ ಅಧ್ಯಾಪಕರು. ಕೇವಲ 1.5 ವರ್ಷದಿಂದ ಕಲಿಯುತ್ತಿರುವ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಈಗ ನಿಮ್ಮ ಮುಂದೆ. ನಮ್ಮ ರಾಷ್ಟ್ರಗೀತೆಯಾದ ಜನಗಣ ಮನ ಇದಕ್ಕೆ ಕೀಬೋರ್ಡ್ ನುಡಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು. ತಾವೆಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವ ಸೂಚಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ನಮ್ಮೆಲ್ಲರನ್ನು ಹುರಿದುಂಬಿಸುವಂತಹ ಸುಮಧುರ ಗೀತೆಗೆ ಧನ್ಯವಾದಗಳು. ಧನ್ಯವಾದಗಳು. ನಮ್ಮೆಲ್ಲರನ್ನು ಹುರಿದುಂಬಿಸುವಂತಹ ಸುಮಧುರ ಗೀತೆ ಅರಳುವ ಹೂಗಳೇ ಆಲಿಸಿರಿ ಎಂಬ ಹಾಡಿಗೆ ಕೀಬೋರ್ಡ್ ನುಡಿಸಲು ಬರುತ್ತಿದ್ದಾರೆ ಮದನ್, 9ನೇ ತರಗತಿ C ವಿಭಾಗ. ಹಾಡಲು ಬರುತ್ತಿದ್ದಾರೆ ಶ್ರೇಯಾ ಹಾಗೂ ಭೌತಿಕ್. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕುಂಟು ತೋರಿಸಿರಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು
ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ. ഇരുളിಂದೆ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ. ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು. ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು. ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ. ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂತದು. ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು. ದಿನ ನೋವ ನುಂಗುವ ಜೀವವ ನೆಲೆಯಾಗಿ ನಿಲ್ಲುವುದು. ಯಾರಿಗೆಲ್ಲಿ ಅಲೆದಾಟ, ಯಾರಿಗೆಲ್ಲಿ ಪರದಾಟ. ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಕುಗ್ಗದಿರು. ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಅರಳುವ ಹೂಗಳೇ ಆಲಿಸಿರಿ. ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ. ನಲಿವು ಅನ್ನೋದು ಬಾಳ ರೈಲ ಕಂಬಿಗಳು. ನಡುವೆ ನೆಮ್ಮದಿ ಪಯಣ ನಗುತ್ತ ಸಾಕು ಹಗಲಿರುಳು. ಏನೇ ಇರಲಿ ಬಾಳಿನಲಿ ಧ್ಯೇಯ ಒಂದು ಜೊತೆ ಇರಲಿ. ಏಳು ಬೀಳು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು. ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ. ನಾವೆಲ್ಲರೂ ಒಂದೇ ಎಂದು ಆ ದೇವರ ಸೃಷ್ಟಿಯಲ್ಲಿ. ಬಾಳಿಗೊಂದು ಅರ್ಥವಿದೆ, ಹೆಜ್ಜೆಗೊಂದು ದಾರಿ ಇದೆ. ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ. ಮನವೇ ಓ ಮನವೇ ನೀ ಬದಲಾಗು. ಏನೇ ಸಾಧನೆಗೂ ನೀ ಮೊದಲಾಗು. ಅರಳುವ ಹೂಗಳೇ ಆಲಿಸಿರಿ. ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ. ഇരുളിಂದೆ ಬೆಳಕುಂಟು ತೋರಿಸಿರಿ. ಸುಶ್ರಾವ್ಯವಾಗಿ ಹಾಡಿದ ತಮಗೆ ಧನ್ಯವಾದಗಳು.
ಇನ್ನು ಮುಂದೆ ಭಕ್ತಿಯ ರಸಕಡಲಲ್ಲಿ ತೇಲಿಸಲು ಕೀಬೋರ್ಡ್ನಲ್ಲಿ ಸಹಕರಿಸಲಿದ್ದಾರೆ ದೇವಾಂಶ್ 3ನೇ ತರಗತಿ ಹಾಗೂ ಹಾಡಲು ಬರುತ್ತಿದ್ದಾರೆ ಶ್ರೇಯಾ ಮತ್ತು ಭೌತಿಕ್. ಶ್ರೇಯಾ, ಭೌತಿಕ್ ಮತ್ತು ಆದಿತ್ಯ. राम 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 जय राम 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 दशरथ नंदन राम 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 दशमुख मर्दन राम 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 पशुपति रंजन राम 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 पाप विमोचन राम 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 पशुपति रंजन राम 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 पाप विमोचन राम 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 जय राम 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 जय राम 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 अनाथ रक्षक राम 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 आपद बांधव राम 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 मैथिली रंजन राम 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 मारुति वंदित राम 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 मैथिली रंजन राम 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 मारुति वंदित राम 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 जय राम 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 जय राम 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 जय राम 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 जय राम 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 ವಂದನೆಗಳು. ಮುಂದೆ ಮಲ್ಲಿಗೆಯ ಚೆಲ್ಲಿ ಸುವಾಸನೆಯನ್ನು ಪಸರಿಸಲಿದ್ದಾರೆ ಶ್ರೇಯಾ ಹಾಗೂ ಭೌತಿಕ್. ಕೀಬೋರ್ಡ್ ನುಡಿಸಲು ಬರುತ್ತಿದ್ದಾರೆ ಮದನ್, 9ನೇ ತರಗತಿ ಸಿ ವಿಭಾಗ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಅಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ ಮಾಳದಲ್ಲಿ ಗರುಗೆ ಚಿಗುರಾಬೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾಳದಲ್ಲಿ ಗರುಗೆ ಚಿಗುರಾಬೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಅಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಸಂಪಿಗೆ ಹೂವಂಗೆ ಪದ ನಿನ ಬರುಸೆ
ಸಂಪಿಗೆ ಹೂವಂಗೆ ಇಂಪಾದ ನಿನ ಪರುಸೆ ಇಂಪಾದ ನಿನ ಪರುಸೆ ಕೌದಂಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಇಂಪಾದ ನಿನ ಪರುಸೆ ಕೌದಂಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಹೊತ್ತು ಮುಳುಗಿದರೇನು ಕತ್ತಲಾದರೆ ಏನು ಹೊತ್ತು ಮುಳುಗಿದರೇನು ಕತ್ತಲಾದರೆ ಏನು ಅಪ್ಪ ನಿನ್ನ ಪರುಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಅಪ್ಪ ನಿನ್ನ ಪರುಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಅಂದದ ಚಂದದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಧನ್ಯವಾದಗಳು. ಮುಂದೆ ಚೆಲ್ಲಿ ಚೆಲ್ಲಿ ಹೂವ ಚೆಲ್ಲಿ ಎಂಬ ಹಾಡನ್ನು ಕೀಬೋರ್ಡ್ ಮೂಲಕ ನುಡಿಸಲಿದ್ದಾರೆ 9ನೇ ತರಗತಿಯ ಎ ವಿಭಾಗದ ರಕ್ಷಾ ಡಿ ಇವರು. ಸುಶ್ರಾವ್ಯವಾಗಿ ಹಾಡಿದ ತಮಗೆ ಧನ್ಯವಾದಗಳು.
ಈಗ ಈಗ ಈಗ
ಶ್ರಾವ್ಯವಾಗಿ ಕೊಳಲನ್ನು ನುಡಿಸಿದ ಅನ್ವೇಷ್ 9ನೇ ತರಗತಿ ಸಿ ವಿಭಾಗ ಹಾಗೂ ರಕ್ಷನ್ 6ನೇ ತರಗತಿ ಇವರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಕಲಿಸಿದ ಗುರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. It's my pleasure to welcome 5th girls on stage for the performance of Chammak Challo dance. Thank you, students. Now our 5th boys are going to perform an Illuminati dance. മകനെ പൊന്മകനെ മുത്തായവനെ നിന്നും സൂര്യനും ചന്ദ്രനും മുന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ തുമ്പിട്ട് നെല്ല് ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല് ഇവനെ തൊഴുവാനായും ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണർ വേൾഡ് Illuminati, Illuminati, Illuminati.
വിദ്യാരംഭം കുത്തുഹരി ശ്രീ തോക്കിൻ കാഞ്ചി വലി ശീലം പണ്ടേ മാറാത്ത വ്യാധി നെഞ്ചിൽ പൂട്ടി വച്ചോരംഗക്കലി തീരാത്ത വാശി അണ്ണൻ മീശ വെച്ചോരാട്ട പുലി ഇടയാന്നൊരുക്കും നിന്നൊരുക്കും പണ്ടേ ആപത്ത് കട്ടച്ചോര കൊണ്ട് ജ്യൂസ് അടിച്ച് സോഡാ സർബത്ത് നുടിയിൽ മതയാനെ നെരുക്കിടും കരുത്ത് ഇവനെ പടച്ചു വിട്ട കടവുള്ളക്ക് 10-10 അണ്ണൻ തനി നാടൻ കൊലമല്ലും മിനാക്കി അണ്ണൻ തനി നാടൻ കൊലമല്ലും മിനാക്കി ഉലകിതിലാരോടും തോൽക്കാവീരൻ കരളിതിലമ്മയ്ക്കായി തേങ്ങും പൈതൽ മടിയിൽ പാലൂട്ടും സ്നേഹം നീയേ മറഞ്ഞോ താരാട്ടാതെന്തേ കരയാൻ കണ്ണീരില്ല കണ്ണീരപ്പാൻ ആരും പോരണ്ട എരിയും മൂന്നാം കണ്ണിൽ കോപം കൊള്ളും സംഹാരമൂർത്തി മരണം പടിവാതിൽ കടന്നിടാൻ മടിക്കും ബോംബെ നഗരം ഇവൻ വരുന്ന ദിനം സ്വപ്നം കാണും താനന്ന Thank you for your marvelous performance. 8th B, C, D students, get ready for next performance. ತುಳುನಾಡು ಪೊರ್ಲು ಮುಲ್ಪದ ಜನಕುಲು ಅಕುಲಿನ ಭಾಷೆ ಸಂಸ್ಕೃತಿ ಆಚಾರ ವಿಚಾರ ಮನಸ್ಸು ಪೊರ್ಲು ಇಂಚ ಪೂರ ನಮ್ಮ ತುಳುನಾಡದ ಪೊಲ್ಲುನು ನಲಿಕೆದ ಮೂಲಕ ತೋಜಯರ ಬರೊಂದುಲ್ಲೆರು 5ನೇ ವರ್ಗದ ಪೊಣ್ಣು ಜೋಕುಲು.
ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರ ನಮ್ಮ ಭಾಷೆ ಪೊರ್ಲುದ ನಲಿಕೆಗು ಸೊಲ್ಮೇಲು. Let's welcome fifth boys to perform mime show on stage. Save tree, save earth.
Thank you for your phenomenal performance. ಭಜನೆಯು ಧಾರ್ಮಿಕವಾದುದು. ಭಕ್ತಿಯನ್ನು ರಾಢವಾಗಿಸಲು ಭಜನೆ ಹಾಡುತ್ತಾ ಕೈತಾಳಗಳನ್ನು ಹಿಡಿದುಕೊಂಡು ವೃತ್ತಾಕಾರವಾಗಿ ಸುತ್ತುತ್ತಾ ಅನುಭವ ಅಭಿವ್ಯಕ್ತಿಗೊಳಿಸುವುದೇ ಇದರ ಮುಖ್ಯ ಉದ್ದೇಶ. ಇದೀಗ ಕೃಷ್ಣನ ಬಾರೇ ಸಖಿ ಎನ್ನುವ ಹಾಡಿಗೆ ಕುಣಿತ ಭಜನೆಯನ್ನು ನರ್ತಿಸಲಿದ್ದಾರೆ 8ನೇ ತರಗತಿಯ ವರುಣ್ ಮತ್ತು ಬಳಗ. ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನವನಲ್ಲವೆಂದು ನಿರ್ಧರಾಯಿತು ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನಿವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ
ನೋಡಿ ಬಹಳ ನಾಚುವ, ಮಂದಹಾಸದಿಂದ ಸಕಲ ಜಗವ ಬೆಳಗುವ, ಚಂದ್ರನು ತಾನಿವನ ನೋಡಿ ಬಹಳ ನಾಚುವ, ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ, ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ, ಮಂದಮಲ್ಲಯ ಮಾರುತತ ತಲೆಯ ನಾಡುವ, ಮಂದಮಲ್ಲಯ ಮಾರುತತ ತಲೆಯ ನಾಡುವ, ಬಾರಸಕ್ಕೆ 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 ಪೊಗುವ ರಾಸ ಕ್ರೀಡೆಯಾಡುವ, ಸಾರಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ಕುಣಿತ ಭಜನೆಯನ್ನು ನರ್ತಿಸಿದ ತಮಗೆ ಧನ್ಯವಾದಗಳು. Now, Sirish and team from 8B will entertain you the song Feel the Power. ಬಂದ್ರು ನಿಲ್ಲೋನು, ಯಾರೇ ಗೆದ್ರು ನಿಂತೋನು, ಭೂಮಿ ಮೇಲೆ ನಿನ್ನ ಮಾರ್ಗು ಅರ್ಸಕ್ಕಾಗತ್ತಾ? ಶೋ ಆಫ್ ಇಲ್ಲ ಶೋ ಮ್ಯಾನು ಅನ್ಸಿದ್ದನ್ನೇ ಹೇಳೋನು, ನಿನ್ನ ನೋಡಿ ಬೆಂಕಿ ಕಿಡಿ ಆರ್ಸಕ್ಕಾಗತ್ತಾ? ಫಾಲೋಯರ್ನು ಮಾಡೇ ಇಲ್ಲ ಕೊನೆ ತನಕ ನಮ್ದೇ ದಾರಿ, ಫಾಲೋಯಿಂಗು ಅದೇ ತರ ರೆವಲ್ಯೂಷನರಿ. ಕೊಂಡನಿಗೆ ಕೆಣಕಿ ನೋಡು ಒಂದು ಸಾರಿ, ಬ್ರೇಕಿಂಗ್ ನ್ಯೂಸ್ ಇದೆ ಗೈಡು ಲೈನು ಫಾಲೋ ಮಾಡಿ. ರೂಲು ಒಬ್ಬಂದೇ ರೂಲ್ಸು ಒಬ್ಬಂದೇ, ಎಂದಿಗೂ ಮೆರಿಬೇಡ. ನೆನಪಿಡು ನೀ ದೊಡ್ಡವನಾದ್ರು, ನೀ ದುಡ್ಡವನಾದ್ರು, ಈ ಹಿಸ್ಟ್ರಿ ಮರಿಬೇಡ. Feel the power.
Thank you for your wonderful performance. Formal dance is motion of forming which imitates through gestures such as walking the field ridges. Now, Akul Raj and team performing Kannada song Tene Tene Sihimuttu. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ಗಳು ನಮ್ಮ ಸಂತೋಷ ನಮ್ಮ ನಂದ ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ ಬೆವರಿನ ಹನಿಗಳ ಪ್ರತಿಫಲವೇ ಧವಸದ ರಾಶಿಯು ನೆಲದಲೆ ಅಡಗಿದ ರೈತನಿಗೆ ಮಥುರೆ ಕಾಶಿಯು ತೆನೆ ತೆನೆ ಹಿಡಿ ಹಿಡಿ ಕೊನೆ ಕೊನೆ ಕಡಿ ಕಡಿ ತಮಟೆಯ ಹೊಡಿ ಹೊಡಿ ಚಿಂತೆಯೆಲ್ಲ ಸುಡಿ ಸುಡಿ ದುಡಿದ ಕೈಗೆ ಕಡಗ ಹಾಕೋ ಭೂಮಿ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ Thank you for your amazing performance. Bhangra is a type of traditional folk dance of Punjab. It is performed during harvest season. Now, Gagan Gowda and team from 8th D in front of you.
ਚੰਗੀ ਵੇ ਮੈਂ ਮੇਰੇ ਮਾਪਿਆਂ ਤੇਰੇ ਨਾ ਮੰਗੀ ਵੇ ਮੈਂ ਮੇਰੇ ਮਾਪਿਆਂ ਤੇਰੇ ਨਾ ਮੰਗੀ ਵੇ ਮੈਂ ਮੇਰੇ ਮਾਪਿਆਂ ਤੇਰੇ ਨਾ ਮੰਗੀ ਵੇ ਚੜ੍ਹਦੇ ਸਿਆਲ ਦੀ ਡੇਟ ਮਿਰਚ ਦੀ ਕਾੜਾ ਉੱਤੇ ਲਿਖਾ ਦਾਂਗੇ ਸੁਰਖ ਬੁਲਾ ਚੋਂ ਹਾਂ ਜੇ ਕਰਦੇ ਸਾਰੇ ਸ਼ੌਕ ਪੁਗਾ ਦਾਂਗੇ ਤੇਰੇ ਗੁੱਟ ਨੂੰ ਕਲਾ ਸਰਦਾਰ ਨੀ ਡਾਇਮੰਡ ਦੀ ਚਾਦਰ ਪਾ ਦਾਂਗੇ ਗੁੱਟ ਨੂੰ ਕਲਾ ਸਰਦਾਰ ਨੀ ਡਾਇਮੰਡ ਦੀ ਚਾਦਰ ਪਾ ਦਾਂਗੇ ਵੇ ਤੂੰ ਮੁੰਡਿਆਂ ਚ ਮੋਰੀ ਮੈਂ ਵੀ ਕੁੜੀਆਂ ਚ ਤੋਰੀ ਆ ਜਾ ਬੋਲੀਆਂ ਪਈਏ ਆੜੇ ਆੜ ਕੇ ਵੇ ਲੈ ਜੱਟਾ ਖੱਟ ਸਲਦੀ ਜੱਟੀ ਨੱਚੂਗੀ ਤੇਰੀ ਮਾਂ ਫੜ ਕੇ ਵੇ ਲੈ ਜੱਟਾ ਖਿੱਚ ਸਲਦੀ ਜੱਟੀ ਨੱਚੂਗੀ ਤੇਰੀ ਮਾਂ ਫੜ ਕੇ ਵੇ ਲੈ ਜੱਟਾ ਕੋਈ ਗੱਲ ਨਾ ਹੋਈ ਨੀ ਜਾਨ ਸੋਹਣਿਆ ਕਦਰੇ ਕਰੀ ਨੀ ਨਖਰੇ ਨੀ ਕਰੀ ਦੇ ਗੱਲ ਨਾ ਹੋਈ ਨੀ ਜਾਨ ਸੋਹਣਿਆ ਕਦਰੇ ਕਰੀ ਨੀ ਨਖਰੇ ਨੀ ਕਰੀ ਦੇ ਤੇਰੇ ਨਾਲੋਂ ਟੁੱਟੀਆਂ ਨੀ ਮੋਢੇ ਅਸੀਂ ਲੁੱਟੀਆਂ ਨੀ ਮਹੀਨੇ ਮੂਨੇ ਕਿੱਥੇ ਦਿਨਾਂ ਬਾਅਦ ਆ ਗਈ ਪਹਿਲੇ ਵੀਕ ਕੁਝ ਹੋਇਆ ਦੂਜੇ ਵੀਕ ਪੈਕ ਲਾਏ ਤੀਜੇ ਵੀਕ ਫੇਰ ਤੇਰੀ ਯਾਦ ਆ ਗਈ ਨੀ ਮੈਂ ਪਹਿਲੇ ਵੀਕ ਕੁਝ ਹੋਇਆ ਦੂਜੇ ਵੀਕ ਪੈਕ ਲਾਏ ਤੀਜੇ ਵੀਕ ਫੇਰ ਤੇਰੀ ਯਾਦ ਆ ਗਈ ਨੀ ਮੈਂ ਪਹਿਲੇ ਵੀਕ ਕੁਝ ਹੋਇਆ ਦੂਜੇ ਵੀਕ ਪੈਕ ਲਾਏ ਤੀਜੇ ਵੀਕ ਫੇਰ ਤੇਰੀ ਯਾਦ ਆ ਗਈ ਸੁੱਤਾ ਤੇਰਾ ਨੀ ਹਾਈ ਵੇ ਤੇਰੇ ਕੱਪਰੂ ਮਾਰੇ ਹੱਥ ਮੁੰਡੇ ਪਾਗਲ ਹੋ ਗਏ ਨੇ ਤੇਰੇ ਬਿਨ ਕਿਨ ਨੱਚਦੇ ਹੁਲਾਰੇ ਨੀ ਹਾਏ ਸੁੱਤਾ ਤੇਰਾ ਨੀ ਹਾਈ ਵੇ ਤੇਰੇ ਕੱਪਰੂ ਮਾਰੇ ਹੱਥ ਮੁੰਡੇ ਪਾਗਲ ਹੋ ਗਏ ਨੇ ਤੇਰੇ ਬਿਨ ਕਿਨ ਨੱਚਦੇ ਹੁਲਾਰੇ ਸੂਟ ਕਾਕੀ ਦੇ ਪੰਜਾਬੀ ਆਉਣ ਸਾਹਮਣੇ ਤਾਂ ਹੋਸ਼ ਗੁੰਮ ਕਰ ਦਿੰਦੀਆਂ ਕੌਣ ਨੱਚਣੇ ਪੂਰੀ ਕਾਇਨਾਤ ਨੂੰ ਮੈਂ ਜਿੱਤੇ ਫਿਰ ਕਰ ਦਿੰਦੀਆਂ ਹੱਸ ਮਿੱਠਾ ਗੁੱਲ ਕੰਦ ਦੀਆਂ ਲਾਰਾ ਵਰਗਾ ਰੂਪ ਕਿਤੇ ਨਹੀਂ ਪੰਜਾਬੀ ਮੁਟਿਆਰਾਂ ਵਰਗਾ ਇਹ ਸਾਰੀ ਦੁਨੀਆ 'ਚ ਜਾ ਕੇ ਵੇਖ ਲਓ ਉਸ ਨੂੰ ਮੁਕਾਬਲਾ ਕਰਾ ਕੇ ਵੇਖ ਲਓ ਇਹ ਸਾਰੀ ਦੁਨੀਆ 'ਚ ਜਾ ਕੇ ਵੇਖ ਲਓ ਉਸ ਨੂੰ ਮੁਕਾਬਲਾ ਕਰਾ ਕੇ ਵੇਖ ਲਓ ਪੂਰਾ ਟ੍ਰੈਂਡਿੰਗ ਨਖਰਾਵੇ ਮੁੰਡਿਆਂ ਵਿੱਚ ਤੂੰ ਵੀ ਵੱਖਰਾ ਵੇ ਸਾਰ ਵਿੱਚ ਤਾਰੇ ਆਏ ਪੈਰ ਜੱਟੀਏ ਕਰੇ ਕਹਿਰ ਜੱਟੀਏ ਮਾਰੇ ਪੈਰ ਜੱਟੀਏ ਨੀ ਤੇਰੀ ਬਿੱਲੀ ਅੱਖ ਨੀ ਚਾਚਾ ਚੜ ਗਿਆ ਜਦੋਂ ਮੋੜ ਤੋਂ ਚੱਕਵੀਂ ਕਾਰ ਮੁੜੀ ਦੁਨੀਆ ਛੱਤੂ ਰਾਵੇ ਮੁੰਡਿਆਂ ਬਾਹ ਵਿੱਚ ਪਾ ਕੇ ਭਾਵੇ ਮੁੰਡਿਆਂ ਅੜਬ ਜਨਤ ਨਾਲ ਜਦੋਂ ਪਟੋਲੇ ਵਰਗੀ ਯਾਰ ਤੇਰੀ ਜੱਜਦੀ ਏ ਬਾਲੀ ਲਾਈ ਗੱਲਾਂ ਤੇ ਗਲਾਲੀ ਬਣੀ ਗੱਲ ਤੋਂ ਕਰਾਉ ਕੋਈ ਕਾਰੇ ਨੀਲੇ ਬਲੇ ਬਲੈਕ ਚੱਲਦੀ ਤੇਰੀ ਹਾਂ ਜੇ ਖੁਸ਼ੀ ਦੇ ਵਿੱਚ ਨਾਰੇ ਨੀਲੇ ਬਲੇ ਬਲੈਕ ਚੱਲਦੀ ਨੀਲੇ ਬਲੇ ਬਲੈਕ ਚੱਲਦੀ ਕਲਾਕਾਰ ਦਾ ਸਪਾਂਸਰ ਦਿਲਾ ਕੇ ਤਿੰਨ ਪੈਗ ਬੱਲੀਏ ਕਹਿੰਦੇ ਪਕੜੇ ਗੱਡੀ ਦੀ ਡਿੱਗੀ ਖੋਲ ਕੇ Thank you, boys. Hello. Ladies and gentlemen, it's my pleasure to welcome our honorable teachers from all the sections of primary, high school and CBSE on stage to perform a beautiful song. Welcome all the teachers on stage.
विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः ಹಕ್ಕಿಯ ನೋಡಿದೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ ಹಾಡಿದೆ ಟುವಿ 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 ಓ ಮಾರ ಓ ನಂಜ ಓ ಕೆಂಪ ಬರಲ್ಲ ಹೊತ್ತಾಯ್ತು ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋ ಹೊತ್ತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿತ್ತೇರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಇಂದು ಬಾಳಿಗೆಲ್ಲ ಹಬ್ಬ ಗಾಳಿ ಗಂಧಕ್ಕೂ ಹಬ್ಬ ಇಂದು ಭೂಮಿಗೆಲ್ಲ ಹಬ್ಬ ಪುಷ್ಪ ಕುಲಕ್ಕೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಯಾಹೂ ಯಾಹೂ ಇದು ಹಕ್ಕಿ ಅಲ್ಲ ಆದ್ರೆ ಹಾರೈತಲ್ಲ ಇದು ಗೋಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂನು ಕೋತಿ ಅಲ್ಲ ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂನು ಕೋತಿಯಲ್ಲ ಅಣ್ಣ
बंदा, आओ सिखाऊं तुम्हें अंडे का फंडा। ये नहीं प्यारे कोई मामूली बंदा, इसमें छिपा है जीवन का फलसफा, इसमें छिपा है जीवन का फलसफा। अंडे में अंडा, फंडे में फंडा, अंडे का अंडा, फंडे का फंडा। आओ सिखाऊं तुम्हें अंडे का फंडा। ये नहीं प्यारे कोई मामूली बंदा, इसमें छिपा है जीवन का फलसफा, हाँ इसमें छिपा है जीवन का फलसफा। अंडे में अंडा, फंडे में फंडा, अंडे का अंडा, फंडे का फंडा। ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ನಮ್ಮ ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ಸ್ಟಾಫನ್ನು ವೇದಿಕೆಯ ಮೇಲೆ ಕರೀತಾ ಇದ್ದೇನೆ. ಅದರಂತೆ ನಮ್ಮ ಶ್ರೀ ರಾಮಕುಂಜೇಶ್ವರ ವಿದ್ಯಾಲಯ CBSE ಸ್ಕೂಲಿನ ಎಲ್ಲ ಶಿಕ್ಷಕ ವೃಂದ ಇವರನ್ನು ಕೂಡ ವೇದಿಕೆಯ ಮೇಲೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಮಾನ್ಯ ಕಾರ್ಯದರ್ಶಿಯವರು ಮಾತಿನಿಂದ ವಜ್ರದಂತೆ ಇದ್ದರೂ ಕೂಡ ಮನಸ್ಸಿನಲ್ಲಿ ಹೂವಿನಂತಹ ಮನಸ್ಸು, ಎಲ್ಲರನ್ನು ಪ್ರೀತಿಯಿಂದ ಕಾಣುತ್ತಾ ಸದಾ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವಂತಹ ಮಾನ್ಯ ಕಾರ್ಯದರ್ಶಿಯವರೊಂದಿಗೆ ನಾವೆಲ್ಲರೂ ಕೂಡ ಒಂದು ಫೋಟೋವನ್ನು ತೆಗೆದುಕೊಳ್ಳುವಂತಹ ಅವಕಾಶ ನಮ್ಮ ಸಿಬ್ಬಂದಿ ವರ್ಗ ಯಾರೇ ಡ್ರೈವರ್ಸ್ ಇರ್ಬೋದು ಅಥವಾ ಉಳಿದ ಸಿಬ್ಬಂದಿ ವರ್ಗ ಯಾರೇ ನಮ್ಮ ಜೊತೆಗಿದ್ದರೂ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಸೇರಿಕೊಳ್ಳಬೇಕಾಗಿ ವಿನಂತಿ.
ಜೀವನ ಒಂದು ನಾಟಕ. ಈ ನಾಟಕದಲ್ಲಿ ನಾವೆಲ್ಲ ಅದರ ಪಾತ್ರಧಾರಿಗಳು, ಆದರೆ ನಡೆಸುವ ಸೂತ್ರಧಾರಿ ಪರಮಾತ್ಮನಾಗಿರುತ್ತಾನೆ. ಇದೀಗ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಎಂಬ ಹಾಡಿಗೆ ನರ್ತಿಸಲಿದ್ದಾರೆ ಜಗದೀಶ್ ಮತ್ತು ಬಳಗ 8ನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿಗಳು. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಕನಸು
ನೃತ್ಯದ ಮೂಲಕ ರಂಜಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. Kodava dance performed during the time of all the festivals in Coog. Now the Sanjay and team from 8th D in front of you. Thank you for your wonderful performance. Soldiers are guardians of our nation and they protect its citizens.
We have to salute them. Now, Karthik and team from 8C performing Army Dance. ओ देख मेरे तेरी शान पे सदके कोई धन है क्या तेरी धूल से बढ़ के तेरी धूप से रोशन तेरी हवा पे जिंदा तू बाग है मेरा मैं तेरा परिंदा कंधों से मिलते हैं कंधे कदमों से कदम मिलते हैं हम चलते हैं जब ऐसे तो दिल दुश्मन के हिलते हैं से मिलते हैं कंधे कदमों से कदम मिलते हैं हम चलते हैं जब ऐसे तो दिल दुश्मन के हिलते हैं कंधों से मिलते हैं कंधे कदमों से कदम मिलते हैं हम चलते हैं जब ऐसे तो दिल दुश्मन के हिलते हैं निकले हैं मैदान में हम जहाँ हथेली पर लेकर अब देखो दम लेंगे हम जाके अपनी मंजिल पर लब पे आती है दुआ बन के तमन्ना मेरी ऐ वतन वतन मेरे आबाद रहे तू वतन वतन मेरे आबाद रहे तू वतन वतन मेरे आबाद रहे तू मैं जहाँ रहूं जहाँ में याद रहे तू मैं जहाँ रहूं जहाँ में याद रहे तू ऐ वतन मेरे वतन ऐ वतन मेरे वतन मारे या कोई मारे ना यहाँ अपनी भी थोड़ी अदा थोड़ा अंदाज है ऐसे है चाहे वैसे है अरे जो भी है जैसे है खुद पे हमें नाज है जाने ना हमको ये जमाना चाहो तो हमको आज़माना यार बाज हम चाल साज हम इश्क बाज दिल वाले कहते हैं हमको प्यार से यार से यार से कहते हैं हमको प्यार से इंडिया वाले छू लेते दिल के तार से इंडिया वाले हर जीत छीन ले हार से इंडिया वाले दुश्मन के छक्के छुड़ा दे उंगली पे सबको नचा दे दुश्मन के छक्के छुड़ा दे हम इंडिया वाले Thank you for your wonderful performance. Kamsale is closely connected with the tradition of Shiva worship. The devotees of Mahadeshwara are supposed to perform Kamsale. Now, Anirudh and team from 8C in front of you.
ದೇವ ಬರುವ ಮಾಯಾ ನೋಡಯ್ಯ ಥ್ಯಾಂಕ್ ಯು ಫಾರ್ ಯೋರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಮಾತಾ ಪಿತಾ ಗುರುಗಳು ನಾಡಿನ ಮಕ್ಕಳ ಶಿಲ್ಪಿಯಾಗಿ ತ್ಯಾಗಮಯ ಜೀವನ ನಡೆಸುತ್ತಿರುತ್ತಾರೆ. ಇಂತಹ ದೇವತಾ ಸ್ವರೂಪಿಗಳಿಗೆ ಭಕ್ತಿಪೂರ್ವಕವಾಗಿ ನಾವೆಲ್ಲ ಚಿರಋಣಿಗಳು ಎಂಬ ಅರ್ಥವನ್ನು ಬಿಂಬಿಸುವ ಹಾಡಿಗೆ ಅಭಿನಯಿಸಲಿದ್ದಾರೆ ಕೈಲಾಶ್ ಮತ್ತು ಬಳಗ 8ನೇ ತರಗತಿ ಸಿ ವಿಭಾಗದ ವಿದ್ಯಾರ್ಥಿಗಳು. ಇಲ್ಲದೆ ನಾನಿಲ್ಲ
ಇಲ್ಲದೆ ಏನಿಲ್ಲ ಅಪ್ಪನ ಕಂಡರೆ ನಂಗೆ ತುಂಬ ಲವ್ ಮಾಡೋದಿಲ್ಲ ಅವರಿಗೆ ನೋವು ಅಪ್ಪ ಇಲ್ಲದೆ ನಾನಿಲ್ಲ ನಮ್ಮಪ್ಪ ಇಲ್ಲದೆ ಏನಿಲ್ಲ ಅಪ್ಪನ ಕಂಡರೆ ನಂಗೆ ತುಂಬ ಲವ್ ಮಾಡೋದಿಲ್ಲ ಅವರಿಗೆ ನೋವು ಏನೇ ಮಾಡು ಬೈಯೋದಿಲ್ಲ ನನ್ನ ಡ್ಯಾಡೆ ಚಿಕ್ಕೋನಿದ್ದಾಗ್ತಿದ್ರು ABCD ಪ್ರೀತಿ ಮಾಡೋದ್ ಕಲಿಬೇಕು ಇವರ ನೋಡಿ ಕ್ರಮ ಮಾಡಿರೋ ಬೆಸ್ಟ್ ಪೀಸು ನನ್ನ ಡ್ಯಾಡೆ ಅಪ್ಪ ನೀನೇ ಹೀಮಾನು ಅಪ್ಪ ನೀನೇ ಶೋಮ್ಯಾನು ನಂಗೆ ನೀನೇ ಎಲ್ಲಾನು ಅದಕ್ಕೆ ಹೇಳುವೆ ಕೇಳಿ My daddy is my hero. My daddy superstar. Oh daddy, oh daddy, oh daddy, 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 oh daddy, oh daddy, oh daddy, daddy, daddy. ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಅಪ್ಪ ಹಗಲು ಬೆವರಿನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ ಗದರೋ ಮೀಸೆಕಾರ ಮನಸ್ಸೇ ಕೋಮಲ ನಿನ್ನ ಹೋಳೋ ಕರ್ಣ ಯಾರಿಲ್ಲ ಅಪ್ಪ ಐ ಲವ್ ಯು ಪಾ 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 ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಅಪ್ಪ ಬೆರಳನು ಹಿಡಿದರೆ ವಿಶ್ವಾಸವು ಬೆಳೆಯುವುದು ಹೆಗಲಲ್ಲಿ ಕುಳಿತರೆ ಕುತೂಹಲ ತಣಿವುದು ನಾನು ಓದೋ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ ನಿನ್ನ ಹಾಗೆ ಯಾಕೆ ಯಾರಿಲ್ಲ ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ ನಿನ್ನ ಪ್ರೀತಿ ಮುಂದೆ ಏನಿಲ್ಲ ಅಪ್ಪ ಐ ಲವ್ ಯು ಪಾ ಅಪ್ಪ ಐ ಲವ್ ಯು ಪಾ ಅಪ್ಪ ಐ ಲವ್ ಯು ಪಾ ಕೊಟ್ಟ ಅಮ್ಮ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ಸ್ ಅಕ್ಷರ ಕೊಟ್ಟ ಮೇಷ್ಟ್ರಿ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ಸ್ ಬದುಕೋದು ಕಲಿಸೋ ಲೋಕ ಥ್ಯಾಂಕ್ಸ್ ಬಾರಿ ಥ್ಯಾಂಕ್ಸ್ ಕೊನೆವರೆಗೂ ಕಾಯೋ ದೇವ್ರೆ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಗುಡ್ ಮಾರ್ನಿಂಗ್ ಹೇಳು ರವಿ ಮಾಮ ಥ್ಯಾಂಕ್ಸ್ ಗುಡ್ ನೈಟ್ ಹೇಳು ಚಂದಮಾಮ ಥ್ಯಾಂಕ್ಸ್
ಬಾಳು ಅಂದ್ರು ದೊಡ್ಡೋರು ಅವರಿಗೆ ಥ್ಯಾಂಕ್ಸ್. ಈ ಭೂಮಿ ಬಣ್ಣದ ಬುಗುರಿ ಅಂದೋರಿಗೆ ಕೋಟಿ ಥ್ಯಾಂಕ್ಸ್. ಜನುಮಾನ ಕೊಟ್ಟ ಅಮ್ಮ ಥ್ಯಾಂಕ್ಸ್, ಅಪ್ಪ ಥ್ಯಾಂಕ್ಸ್. ಅಕ್ಷರ ಕೊಟ್ಟ ಮೇಷ್ಟ್ರೆ ಥ್ಯಾಂಕ್ಸ್, ಮೇಡಮ್ ಥ್ಯಾಂಕ್ಸ್. ನೃತ್ಯದ ಮೂಲಕ ರಂಜಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. Mime is a type of acting that does not use the words or speech. They only send messages to the audience through actions. Now, 8B boys performing mime show. You are under arrest. Open Gangnam Style. Gangnam Style. Op, 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 op. Open Gangnam Style. Gangnam Style. Op, 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 op. Open Gangnam Style. Banana, banana, yellow, yellow banana, very, very sweet banana. Banana, banana, yellow, yellow banana, very, very sweet banana. Banana, banana, yellow, yellow banana, very, very sweet banana. Banana, banana, yellow, yellow banana, very, very sweet banana. ತಾಗವಳೆ ಸುಮ್ನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ.
ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. Thank you for your wonderful performance. ಮಳೆಯ ನಿರೀಕ್ಷೆಯಲ್ಲಿದ್ದ ಜನ ಮಳೆಯನ್ನು ಕಂಡು ಕುಣಿದು ಕುಪ್ಪಳಿಸುತ್ತಾ ತಮ್ಮ ಆನಂದವನ್ನು ವ್ಯಕ್ತಪಡಿಸುವ ಬಂಗಾರ ತೆನೆ ತೆನೆಯಲ್ಲಿ ಎಂಬ ಸುಂದರ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿಗಳು. ಸ್ವಾಮಿಗೆ ಆರತಿ
ಅದ್ಭುತವಾದ ಅಭಿನಯಕ್ಕೆ ಧನ್ಯವಾದಗಳು. Now I would like to welcome 6th boys for a dance on Kohi Kahe Kehta Rahe song. बड़ी दीवानी धीरे धीरे बन जाए न कोई कहानी देखो देखो है शाम बड़ी दीवानी धीरे धीरे बन जाए न कोई कहानी दिल पर है दिलकश है दिलदार नजारे हैं आज ज़मीं पर उतरे कितने सितारे हैं अकलो होश नमी दानम हम है दिल है और जानम बस दीवानगी 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 है ना कोई रहसन ना रहबर ये इल्जाम लगे किस पर बस दीवानगी 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 है All the hot girls put your hands up and say Om Shanti All the cool boys come on make some noise and say Om Shanti कहने को वैसे तो सारा सुकून है फिर भी ये दिल है कि इसको जुनून है कहने को वैसे तो सारा सुकून है फिर भी ये दिल है कि इसको जुनून है पलकों पलकों ख्वाब सजा दे इसको उसको सबको बता दे राज जो सारे हैं अकलो होश नमी दानम हम है दिल है और जानम बस दीवानगी 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 है ना कोई रहसन ना रहबर ये इल्जाम लगे किस पर बस दीवानगी 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 है All the hot girls put your hands up and say Om Shanti All the cool boys come on make some noise and say
for your awesome performance. Please welcome 6th boys on stage for a mime show.
ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಸಿಂಗಾರ ಸಿರಿಯೆ ಎನ್ನುವ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ 6ನೇ ತರಗತಿಯ ಬಾಲಕಿಯರು. ತೊಳುಕೈಗೆ ಬಡಿ ಮುಳ್ಳೆಟ್ಟಿದ ಮದಿಗೋದಣ್ಣ ಬರ್ಲಿಲ್ಲ, ಮದಿಗೋದಣ್ಣ ಬರ್ಲಿಲ್ಲ, ಬಸರೂರ ಹೂವ ಕಂಟಣ್ಣ ತೆಗದೀರ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ, ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ, ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ, ನಾನೇತಕ್ಕೆ ನಿನಗೇಳಲಿ, ನಿನ್ನ ಮೈಯ ತುಂಬ ಕಣ್ಣಿದೆ. ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ, ಬಿಸುಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಗಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ. ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನೋ ಕೇಳುತ್ತಿವೆ, ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿವೆ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸ ಛಾಯೆ, ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ. ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ, ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ. ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ. ಧನ್ಯವಾದಗಳು. Mother play an important role in everyone's life. Friendship is a close relationship between people who care about and support each other. Now, Gagan and team of class 9th will show the mother love and friendship through a dance performance. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ,
ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಪದಗಳಿಗೆ ಸಿಗದ ಗುಣದವಳು ಬರೆಯುವುದು ಹೇಗೆ ಇತಿಹಾಸ ಬದುಕುವುದ ಕಲಿಸೋ ಗುರು ಇವಳು ನರಳುವಳು ಹೇಗೋ ನವಮಾಸ ಗಂಗೆ ತುಂಗೆಗಿಂತ ಪಾವನಳು ಬೀಸೋ ಗಾಳಿಗಿಂತ ತಂಪಿವಳು ಜಗತ್ತೂಗೋ ಜನನಿ ಜೀವದ ಜೀವತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ನೆನಪೈತ ನಿಂಗೆ ಮರಕೋತಿಯಾಟ ಮರತೋಯ್ತ ನಿಂಗೆ ಬೆಳದಿಂಗಳೂಟ ನೆನೆಸ್ಕೊಂಡ್ರೆ ಈಗ್ಲೂ ಬಾಯ್ ತುಂಬ ಜೊಲ್ಲು ಕುಚುಕು 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 ಆ ಕಾಲ ಬರ್ತೈತ ಕುಚುಕು ಅಮ್ಮನೇ ಇಲ್ಲದ ಕೊರಗನೆ ಮರಸಿದೆ ತುತ್ತಿಡೋ ಕೈಯಾದೆನಿ ಹೆತ್ತ ತಾಯಿಗೂ ಮಿಗಿಲಾದೆನಿ ಕಣ್ಣಿನ ರೆಪ್ಪೆಯ ಸೋಲಿಸೋ ಹಾಗೆಯೇ ನನ್ನ ನೀ ಕಾಯುವೆ ನನ್ನ ಸೇವೆಲೇ ನೀ ಸವೆಯುವೆ ಕುಚುಕು 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 ನೀನು ಚೆಡ್ಡಿ ದೋಸ್ತಿ ಕಣು ಕುಚುಕು ಜೀವಕ್ಕಿನ್ನ ಜಾಸ್ತಿ ಕಣು ಕುಚುಕು ಶ್ರೀ ಗಣೇಶ ದೇವ 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 ಶ್ರೀ गणेश ज्वाला सी जलती है आंखों में जिसके भी दिल में तेरा नाम है परवाही क्या उसका आरंभ कैसा है और कैसा परिणाम है धरती अंबर सितारे उसकी नजरें उतारे डर भी उससे डरा रे जिसकी रखवाली यारे करता साया तेरा देवा श्री गणेश देवा श्री गणेश देवा श्री गणेश देवा श्री
Thank you for your wonderful performance. A traditional dance form of Cook made by the beautiful outfit of Kodavas. A religious dance performed by Kodava men in temples, and it represents their heroism and courage. Now, Jeevan Gowda and team of class 9th will perform a Cook dance. Thank you for your mesmerizing performance. Freedom fighters are people who sacrifice their lives for the freedom of our country. Now, it's a time to salute to all the freedom fighters who made India a free country. Now, Anvesh and team of class 9th will perform a skit of Desh Bhakti. Vande
My foot. My foot. Follow me. Vande, Vande, Mataram, Vande, Vande, Mataram, Vande, Vande, Mataram, Vande, 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 Mataram, Vande, Vande, Mataram, Vande, Vande, Mataram, Vande. My foot. My foot. Follow me. सारा जहां देख लिया, कहीं भी तेरे जैसा कोई नहीं है। 80-100 दिन दुनिया घुमा है, नहीं कहीं तेरे जैसा कोई नहीं। मैं गाया जहां भी बस तेरी याद थी, जो मेरे साथ थी, मुझको तड़पा दिलाती। सबसे प्यारी तेरी सूरत, प्यार है बस तेरा प्यार ही। माँ तुझे सलाम, माँ तुझे सलाम, अम्मा तुझे सलाम। वंदे मातरम, वंदे मातरम, वंदे मातरम, वंदे मातरम, वंदे मातरम, वंदे मातरम। సూర్యుడి సెలవని అలసిపోయేనా, కాలమే శిలవలే నిలిచిపోయేనా. మనిషి మనిషిని కలిపిన ఓ ఋషి, భువిని చరితని నిలిపెను నీ కృషి. మహాశయ విధి పగై తరిమెనా, మహోష్ణమై
ఆగిపోయేనా ఆగిపోయేనా త్యాగం కదా ఆదమరిచేనా దైవం వృధా సూర్యుడి సెలవని అలసిపోయేనా తల దిగిన కాని తల వంచబోడు మన తెలుగువాడు పుడతారు వేల వీరులే ఒక్క వీరుడే ఒరిగి పుడతాయి విప్లవాలెన్నో వీర రక్తాలు చింది అదిగో ఛత్రపతి ధ్వజమెత్తిన ప్రజాపతి మతోన్మాద శక్తులు చురకత్తులు ఝళిపిస్తే మానవతుల మాంగల్యం మంట కలుపుతుంటే ఆ క్షుద్ర రాజకీయానికి రుద్రనేత్రుడై లేచి మాతృభూమి నుదుటిపై నెత్తుటి తిలకం దిద్దిన మహావీరుడు సార్వభౌముడు అడుగో హరిభయంకరుడు కట్ట బ్రహ్మణా అది వీర పాండ్య వంశాంకుర సింహ గర్జన అడుగో హరిభయంకరుడు కట్ట బ్రహ్మణ అది వీర పాండ్య వంశాంకుర సింహ గర్జన ఎందుకు కట్టాలి రచిస్తూ నారు పోసావా నీరు పెట్టావా కోత కోసావా కుప్పనూర్చావా ఒరే తల్ల కుక్క కష్టజీవుల ముఖ్య మెతుకులు తిని బ్రతికే నీకు శిస్తందు కట్టాలరా అదిగదిగో అదిగదిగో ఆకాశం భళ్ళున తెల్లారి వస్తున్నాడదిగో మన అగ్గి పిడుగు అల్లూరి ఎవడు రానా భరత జాతిని కప్పమడిగిన తుచ్చుడు ఎవడా పొగరు పట్టిన తెల్ల దొరగాడెవ్వడు బ్రతుకు తెరువుకు దేశమొచ్చి బానిసలుగా మమ్ము నెంచి పన్నులడిగే కొమ్ములొచ్చిన దమ్ములెవడికి వచ్చరా బడుగు జీవులు భగ్గుమంటే ఉడుకు నెత్తురు ఉప్పెనైతే ఆ చండ్ర నిప్పుల గండ్ర గొడ్డలి పన్ను గడతది చూడరా ఆజాదు హిందూ ఫౌజు దళపతి నేతాజీ అఖండ భరత జాతి కన్న మరో శివాజీ సాయుధ సంగ్రామమే న్యాయమని స్వతంత్ర భారతావని మన స్వర్గమని ప్రతి మనిషి ఒక సైనికుడై ప్రాణార్పణ చెయ్యాలని హిందూ ఫౌజు జై హిందని నడిపాడు గగన సిగల కెగసి కనుమరుగైపోయాడు జోహార్ జోహార్ సుభాష్ చంద్ర బోస్ జోహార్ జోహార్ సుభాష్ చంద్ర బోస్ పుణ్యభూమి నా దేశం నమో నమామి ధన్యభూమి నా దేశం సదా స్మరామి నన్ను కన్న నా దేశం నమో నమామి అన్నపూర్ణ నా దేశం సదా స్మరామి స్వరాజ్యమింక మన జన్మ హక్కు అంటుంది జెండా మన గుండెలన్ని జెండాలు ధర్మ చక్రాలే చూడు అరచేయి అడ్డు పెట్టేసి సూర్యునాపేది ఎవడు
Thank you for your wonderful performance. Dance is a hidden language of the soul. Let the rhythm guide your steps. Now is the time to enjoy film song dance by 9th Hostel Boys. Please welcome them with a huge round of applause. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು ಹೂ ಹಣ್ಣು ಕಾಯಿ ಕೊಟ್ಟು ಜಗಳ ಆಡೋ ಬುದ್ಧಿ ಕೊಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಡಲೋ 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 ಮುಗಿಲೋ ಮುಗಿಲೋ ಮನ ಮುಗಿಲೋ ಕಡಲಲ್ಲೋ ಮುಗಿಲಲ್ಲೋ ನೀ ನನ್ನ ತೇಲಿಸು ಕಡಲಲ್ಲೋ ಮುಗಿಲಲ್ಲೋ ನೀ ನನ್ನ ಬದುಕಿಸು ಸಾಕು ಅರೆ ಸಾಕು ಆ ನಗುವ ಪಿಸಾಕು ಕಡಲೋ 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 ಮುಗಿಲೋ ಮುಗಿಲೋ ಮನ ಮುಗಿಲೋ ಕಡಲಲ್ಲೋ ಮುಗಿಲಲ್ಲೋ ನೀ ನನ್ನ ತಿಳಿಸು ಕಡಲಲ್ಲೋ ಮುಗಿಲಲ್ಲೋ ನೀ ನನ್ನ ಬದುಕಿಸು मेरे होठों से धुआंधार निकलती है जो बोली जैसे जैसे बंदूक की गोली मेरे तेवर में है तहजीब की रंगीन रंगोली जैसे जैसे हो ईद में होली मेरे होठों से धुआंधार निकलती है जो बोली जैसे जैसे बंदूक की गोली मेरे तेवर में है तहजीब की रंगीन रंगोली जैसे जैसे हो ईद में होली मेरे जीवन की दशा थोड़ा रस्तों का नशा थोड़ी मंजिल की प्यास है बाकी सब फर्स्ट क्लास है बाकी सब फर्स्ट क्लास है बाकी सब फर्स्ट क्लास है कसम से बाकी सब फर्स्ट क्लास है Thank you for your wonderful performance. Pyramid dance is a mesmerizing display of synchronized movements. A human pyramid is an acrobatic formation of 3 or more people. Let's enjoy the pyramid dance by Kiran and team.
नहीं है, 80 नहीं 100 दिन दुनिया घुमा है, नहीं कहे तेरे जैसा कोई नहीं। मैं गाया जहां भी बस तेरी याद थी, जो मेरे साथ थी, मुझको तड़पाती रुलाती, सबसे प्यारी तेरी सूरत, प्यार है बस तेरा प्यार ही। माँ तुझे सलाम, माँ तुझे सलाम, अम्मा तुझे सलाम। वंदे मातरम, वंदे मातरम, वंदे मातरम, वंदे मातरम, वंदे मातरम, वंदे मातरम। तेरा हो दीवाना मैं, नाचू गाऊं तेरे प्यार का तराना मैं, चंदा नहीं सूरज नहीं दुनिया की दौलत नहीं, बस लूटूंगा तेरे प्यार का खजाना। एक नजर चाहते होती है प्यार, दुनिया तब तो में चमके दमके महके रे, तेरा चेहरा सूरज जैसा चांद सी ठंड है प्यार में। वंदे मातरम, वंदे मातरम, वंदे मातरम, वंदे मातरम, वंदे मातरम, वंदे मातरम। तेरे पास ही मैं आ रहा हूँ, अपनी बाहें खोल दे, जोर से मुझको गले लगा दे, मुझको फिर वो प्यार दे। Thank you for the mesmerizing performance. Soldiers are one of the greatest assets of our country. They are the guardians of the nation and protect its citizens. A soldier is a true patriot who daily loves his country. Now, Nishant and team in front of you.
आजा आजा जिंद शामी आने के तले, आजा जरी वाले नीले आसमाने के तले। जय हो जय हो। आजा आजा जिंद शामी आने के तले, आजा जरी वाले नीले आसमाने के तले। जय हो सच्ची मैंने जान गवाई है, नच नच कोयलों पे रात बिताई है। अखियों की नींद मैंने फूकों से उड़ा दी, गिन गिन तारे मैंने उंगली जलाई है। आजा आजा जिंदे शामी आने के तले, आजा सरी वाले नीले आसमान के तले। संदेशे आते हैं हमें तड़पाते हैं, तो चिट्ठी आती है तो पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है। संदेशे आते हैं हमें तड़पाते हैं, चिट्ठी आती है वो पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है। है मेरी ज़मीं अफसोस नहीं, जो तेरे लिए सौ दर्द सहे, महफूज रहे तेरी आन सदा, चाहे जान मेरी ये रहे ना रहे। मेरी ज़मीं महबूब मेरी, मेरी नस नस में तेरा इश्क बहे, फीका ना पड़े कभी
रंग तेरा जिस्मों से निकल के खून कहे। दुश्मनों ने हमला बोल दिया है। माँ ओ माई मेरी क्या फिक्र तुझे, क्यों आंख से दरिया बहता है। तू कहती थी तेरा चांद हूँ मैं और चांद हमेशा रहता है। तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरी फसलों में लहरावा, इतनी सी है दिल की आरज़ू। तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू। Thank you for honoring the soldiers by dance performance. Now, I would like to welcome 7th boys for a dance on Dippam Dippam. அம்சமா அழகா ஒரு பொண்ண பார்த்த உடனே பஞ்சரான. ஆமாப்பா, அம்சமா அழகா ஒரு பொண்ண பார்த்த உடனே பஞ்சரான. அது கண்ணா இல்ல கரண்டா கன்ஃபியூசன். அவ அழக பத்தி பாட இல்ல எஜுகேஷன். என் மனசு இனி உனக்கு ஒரு பிளே ஸ்டேஷன். நீ இருக்கு இடம் எனக்கு ஒரு ஹில் ஸ்டேஷன். குட் வைப்ரேஷன், ஒரு சென்சேஷன். நீ வேணும் ஒன்று பண்ண போற மெடிடேஷன். பார்க்கும்போது எல்லாம் உள்ள ஆப்பிட்டு. கத்திஜா வந்தா நின்னா பார்த்தா ரேப்பிட்டு. அவ பார்க்கும்போது எல்லாம் உள்ள ஆப்பிட்டு. எந்த எதிர்பார்ப்பும் இல்ல, வெறும் அட்ராக்ஷன். கிட்ட போய் பேச ஒரு டெம்டேஷன். மன்னல்லே திட்டம் முன்னல்லே சேட்டன் மன்னல்லே சேட்ட செய்யவனல்லே பேட்ட துளான் மன்னல்லே வேட்டையனல்லே. மன்னல்லே
கண்ணா அண்டர் கட்ல தண்டர் குண்டர் அண்டர் வண்டர் ஜூட்டு கண்ணா அண்டர் சூட்டு கண்ணா வண்டர் டூட்டு கண்ணா இப்பது ஜோடு அண்டர் சூட்டு கண்ணா வண்டர் டூட்டு கண்ணா இப்பது ஜோடு அண்டர் சூட்டு கண்ணா வண்டர் டூட்டு கண்ணா இப்பது ஜோடு அடி 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 சிரிக்க விட்டான் மண்ணல்லே அம்மா சொன்னா மனசிலாயோ அடி 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 குளிக்க மண்ணல்லே ஒன்னா நின்னா மனசிலாயோ Thank you for your awesome performance. It is the last performance of primary students on stage. Please welcome 7th girls on stage for the performance of Ranjita May. கட்டு மல்லி கட்டி வச்சா வட்ட கருப்பு பொட்டு வச்சா சந்திரனில் இருந்து வச்சா சாரப்பாம்பு இடுப்ப வச்சா நட்சத்திர தொட்டி வச்சா கரும்பு தோடு நெத்தி வச்சா இஞ்சி வெட்டி கண்ணா வச்சா இம்மா தூண்டு வெக்கம் வச்சா நெத்தி பொட்டுல என்ன தூக்கி பொட்டு போல வச்சா மல்ல சுத்து பட்டு உர பாக்க கண்ணு பொட்டு வந்த மல்ல தெத்து பல்லு உரத்துல குச்சி கட்டு நேரத்துல பட்டுன்னு பத்திய முச்ச கட்டம் கட்டம் மல்ல ரஞ்சிதமே ஏ ரஞ்சிதமே ஏ ரஞ்சிதமே ரஞ்சிதமே மனச கலைக்கும் மந்திரமே ரஞ்சிதமே ரஞ்சிதமே ஒன்ன மோதடி வலிக்க கொஞ்சனுமே ரஞ்சிதமே ரஞ்சிதமே மனச கலைக்கும் மந்திரமே ரஞ்சிதமே ரஞ்சிதமே ஒன்ன மோதடி வலிக்க கொஞ்சனுமே வந்தது 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 மனசு சத்திரமே சத்திரமே நித்திர நித்திர நித்திரமே சத்திரமே சத்திரமே கட்டுமல்லி கட்டி வச்சா கல கல காமொட்டு ఇంత తన్న మంచి పోలికేది నాకు తట్టలేదు గాని అమ్మో ఈ లవ్ అనేది బబ్లు గమ్ము అంటుకున్నదంటే పోదు నమ్ము ముందు నుంచి అందరన్న మాటే గాని మళ్ళీ అంటున్నానే అమ్ము ఇది చెప్పకుండా వచ్చే తుమ్ము ప్రేమ నా పలివు నన్ను నమ్ము ఎంతగానే ఎదురు చూకి తగినట్టుగా నువ్వు బదులు చదివివే అరి దేవుడా దాని ఇంతలో పడే పిల్లడాంట దగ్గరై నన్ను చేరదీస్తివే బుట్ట బొమ్మ నన్ను చుట్టుకుంటివే జిందగీకే అడ్డ బొమ్మై జంట కట్టుకుంటివే బుట్ట బొమ్మ నన్ను చుట్టుకుంటివే జిందగీకే అడ్డ బొమ్మై జంట కట్టుకుంటివే
DJ Anwes KS. Thank you students for your beautiful performance. ಅಷ್ಟಲಕ್ಷ್ಮಿ ಸ್ತೋತ್ರವು ಲಕ್ಷ್ಮೀ ದೇವಿಯ 8 ರೂಪಗಳಿಗೆ ಸಮರ್ಪಿತವಾದ ಪ್ರಾರ್ಥನೆ. ಲಕ್ಷ್ಮೀ ದೇವಿಯು ಸಂಪತ್ತು ಸಮೃದ್ಧತೆಯ ಪ್ರತೀಕ. ಹೀಗೆ 8 ಬಗೆಯ ಸಮೃದ್ಧತೆಯನ್ನು ಗಳಿಸಲು ಅಷ್ಟಲಕ್ಷ್ಮಿಯನ್ನು ನೃತ್ಯದ ಮೂಲಕ ಪ್ರಾರ್ಥಿಸಲಿದ್ದಾರೆ 8ನೇ ತರಗತಿಯ ಸುಜ್ಞಾ ಮತ್ತು ಬಳಗ. श्री धनलक्ष्मी सुन्दरि माधवि चन्द्र सहोदरि हेममयि मुनिगणवन्दित मोक्षप्रदायिनि मञ्जुळभाषिणि वेदनुते पङ्कजवासिनि देवसुपूजित सद्गुणवर्षिणि शान्तियुते जय जय हे मधुसूदन कामिनि आदिलक्ष्मि जय पालय नाशिनि कामिनि वैदिकरूपिणि वेदमयि क्षीरसमुद्भव मङ्गलरूपिणि मन्त्रनिवासिनि मन्त्रनुते मङ्गलदायिनि अम्बुजवासिनि देवगणाश्रितपादयुते जय जय हे मधुसूदन कामिनि धान्यलक्ष्मि जय पालय
सद्गतिदायिनि ज्ञानविकासिनि गानमये अनुदिनमर्चित कुङ्कुमधूसरभूषितवासितवाद्यनुते कनकधरा स्तुति वैभववन्दित शङ्कर देशिकमान्यपते जय जय हे मधुसूदन कामिनि विजय लक्ष्मि जय पालय माम् प्रणत सुरेश्वरि भारति भार्गवि शोक विनाशिनि रत्नमये मणिमय भूषित कर्ण विभूषण शान्ति समावृत हास्यमुखे नवनिधिदायिनि कलिमलहारिणि काम्यफलप्रद हस्तयुते जय जय हे मधुसूदन कामिनि विद्या लक्ष्मि पालय माम् दिवि दिवि दिं दिवि दिं दिवि दिं दिवि दुन्दुभिनाद सुपूर्णमये धुम 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 शङ्खनिनाद सुवाद्यनुते वेद पुराण इतिहास सुपूजित वैदिक मार्ग प्रदर्शयुते जय जय हे मधुसूदन कामिनि श्रीधन लक्ष्मी पालय माम् जय जय हे मधुसूदन कामिनि श्रीधन लक्ष्मी पालय ಶ್ರೀಲಕ್ಷ್ಮಿಯನ್ನು ಪ್ರಾರ್ಥಿಸಿದ ತಮಗೆ ಧನ್ಯವಾದಗಳು. The Onam, which narrates the period when King Mahabali reigned over the region. Now, Onam dance by Sanvi and team from 8th A. പറഞ്ഞാടാൻ ഓനാന്ന് ഓനാന്ന് എത്തു പിടിക്കണതോനാന്ന് നേരാന്നേ നേരാന്നേ കൂട്ടിട്ട് വന്നതവനാന്നേ മണ്ണാന്ന് മണ്ണാന്ന് വന്ന് വിളയണ മണ്ണാന്ന് പോയോരും വന്നോരും ചോര പൊടിച്ചൊരു മണ്ണാന്ന് കതിരെല്ലാം കെട്ടണ് കെട്ടണ് പതിരെല്ലാം പറ്റണ് പറ്റണ് നിറ പറയണ നിറയണേ കതിരെ തന്നാറ കതിരെല്ലാം കെട്ടണ് കെട്ടണ് പതിരെല്ലാം പറ്റണ് പറ്റണ് നിറ പറയണ നിറയണേ കതിരെ തന്നാറ ആരാന്നേ ആരാന്നേ ഒത്തുപിടിക്കുന്നതാരാന്നേ തീയാടാൻ തിറയാടാൻ മാണിക്ക കവിനുറഞ്ഞാടാ
Thank you for your amazing performance. Shivatandava is an ancient form of Indian classical dance. It believed to have originated from Lord Shiva's cosmic dance. Now, Sri Krishna and team performing Shivatandava dance. अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। भोले की मस्ती में नाचेंगे सारे, भोले हरेंगे जो कष्ट तुम्हारे। भोले के नाम पे चलती है दुनिया, पार लगेगा भोले के सहारे। भोले की मस्ती में नाचेंगे सारे, भोले हरेंगे जो कष्ट तुम्हारे। भोले के नाम पे चलती है दुनिया, पार लगेगा भोले के सहारे। भोले की भक्ति में मिल के सारे आज बोले, भोले की भक्ति में, भोले की भक्ति में मिल के सारे आज बोले। हर हर महादेव, हर हर महादेव महाकाल बम बोले, बम बोले, बम बोले, बम बोले, बम बोले, बम बोले, बम 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 बोले। शिव शंभू शिव शंकर तेरा नशा है चढ़ा बस हम पर। लेके लेके हम बोलेगा हूँ हाल मन में न है कोई ख्याल, भूल गए हैं दुनिया जब से मन लगा है भोले में।
ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಇದೀಗ ಜನಪದ ಸೊಗಡಿನಿಂದ ಪರಶಿವನನ್ನು ಕಾಣುವ ನೃತ್ಯ ಕಂಡೆ ಕಂಡೆ ಪರಶಿವನ ಹಾಡಿಗೆ ಅಭಿನಯಿಸಲು ಬರುತ್ತಿದ್ದಾರೆ 8ನೇ ತರಗತಿಯ ಭುವನ ಮತ್ತು ಬಳಗ. ಕಾಪಾಡ್ದೋನೆ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಓ ಕಲ್ಲು ಮುಳ್ಳಿನ ಹಾದಿಯಾಗೆ ಕೊಂಬಿದ್ರೆ ಇಳಿಜಾರಾದ್ರೂ ಇನ್ನೊಂದ್ ಹೆಜ್ಜೆ ಊರಂಗಿಲ್ಲ ನಂಗಾದ್ರೆ ಕ್ವಾರಣ್ಯನೇ ಕೈಯಾಗ ಹಿಡ್ದು ಕಾಣ್ದಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಸಂಗಡ ಇಟ್ಟವನೆ ಯಕಡ ಚಮಡಿ ಹರಿದು ದಮಡಿಗಿಚ್ಕೊಳ್ತವನೆ ಕೋಟಿ ಕೋಟಿ ಸೋದ್ನೆ ಬೆನ್ಗೆ ಕಟ್ಟಿದ್ದವನೆ ಹೋ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶನೇ ಕಳ್ಚಿ ತಲೆಮ್ಯಾಗ ಬಿದ್ದಂಗೆ ಮುದ್ದೆ ಹೋಯ್ತೋ ಜೀವನ ಇನ್ನು ಬಾಳ್ಸೋದ್ಯಾಕೆ ಕತ್ಲಾಗಿಡ್ಕೋ ಬೆಳಕಿ ನಂಗೆ ಕಾಣ್ದಂಗ್ ಬಂದು ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕೈ ಹಿಡಿದೋ
ಜನಪದ ನೃತ್ಯದ ಮೂಲಕ ಎಲ್ಲರನ್ನೂ ರಂಜಿಸಿದ ತಮಗೆ ಧನ್ಯವಾದಗಳು. ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ. ಚಿಗುರುವ ಎಲೆ ವಿದ್ಯಾರ್ಥಿಗಳಿಗೆ ಗುರುಗಳ ಜ್ಞಾನದ ನೀತಿಯ ಜಲಧಾರೆಯನ್ನು ಸುರಿದು ಉತ್ತಮ ಫಲ ಕೊಡುವ ಮರವನ್ನಾಗಿ ಪರಿವರ್ತಿಸುವ ಅತ್ಯಮೂಲ್ಯ ಪಾಠಶಾಲೆಯ ಬಗ್ಗೆ ನೃತ್ಯದ ಮೂಲಕ ಅಭಿನಯಿಸಲಿದ್ದಾರೆ ಪ್ರಣಾದ್ ಮತ್ತು ಬಳಗ 8ನೇ ತರಗತಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಎಲ್ಲರನ್ನೂ ರಂಜಿಸಿದ ತಮಗೆ ಧನ್ಯವಾದಗಳು. Using a phone for long hours can lead serious problem in our life. Now, Milan and team from 8A performing mime show The Effect of Mobile.
Thank you for your amazing performance. ಶ್ರೀರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ, ಅದೇ ರೀತಿ ಶ್ರೀರಾಮಕುಂಜೇಶ್ವರ ವಿದ್ಯಾಲಯ ಈ ಎರಡೂ ಸಂಸ್ಥೆಗಳ ವಾರ್ಷಿಕ ಶಾಲಾ ವಾರ್ಷಿಕೋತ್ಸವವನ್ನು ಇವತ್ತು ನಾವು ಆಚರಿಸಿದ್ದೇವೆ. ಸಂಭ್ರಮದ ಆಚರಣೆಯಲ್ಲಿ ಪಾಲ್ಗೊಂಡಂತಹ ನಮ್ಮ ಪೇಜಾವರ ಮಠದ ಮಠಾಧೀಶರಾದಂತಹ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದಂತಹ ಪ್ರತಿಯೊಬ್ಬ ನಮ್ಮ ಪೋಷಕ ವರ್ಗ, ಅದೇ ರೀತಿ ಆಡಳಿತ ವರ್ಗ, ವಿದ್ಯಾರ್ಥಿ ವರ್ಗ, ಶಿಕ್ಷಕೇತರ ಬಂಧುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮ ಪ್ರಾಥಮಿಕ ವಿಭಾಗದ ಶಿಕ್ಷಕಿಯರಿಂದ ಪ್ರತಿಭಾ ಕಾರಂಜಿ ತಾಲೂಕು ಮಟ್ಟದ ಸ್ಪರ್ಧೆಗೆ ನಾಳೆ ನಮ್ಮ ವಿದ್ಯಾರ್ಥಿಗಳು ತೆರಳಲಿದ್ದಾರೆ. ಅವರು ಇಲ್ಲಿದ್ದಲ್ಲಿ ತಕ್ಷಣ ನಮ್ಮನ್ನೊಮ್ಮೆ ಭೇಟಿ ಮಾಡಬೇಕು. ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಾಳೆ ಶಾಲೆಗೆ ರಜೆ ಸಾರಲಾಗಿದೆ.
ಅದೇ ರೀತಿ ಶನಿವಾರ ಮಧ್ಯಾಹ್ನ ತನಕ ತರಗತಿಗಳು ನಡೆಯಲಿದೆ. ಮಧ್ಯಾಹ್ನ ನಂತರ ಕಡಬ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ನಂತರದ ತರಗತಿಯನ್ನು ತೆರವುಗೊಳಿಸಲಾಗಿದೆ. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಲು ಕಾರಣಕರ್ತರಾದಂತಹ ನಮ್ಮ PTA ಅಧ್ಯಕ್ಷರಾಗಿರುವ ಶ್ರೀಯುತ ಹರೀಶ್ ಬಾರಿಂಜ ಅವರ ನೇತೃತ್ವದಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆಯವರು, ಅವರ ಸಿಬ್ಬಂದಿ ವರ್ಗ ನಮ್ಮ ಜೊತೆಗೆ ಬೆಳಗಿನಿಂದ ಇಲ್ಲಿಯ ತನಕ ಇದ್ದು ಯೂಟ್ಯೂಬ್ ಲೈವ್ನ ಮೂಲಕ ನಾಡಿನ ಜನತೆಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಪ್ರಸಾರಗೊಳಿಸಿದ್ದಾರೆ. ನಮ್ಮ ಸಂಸ್ಥೆಯ ಪರವಾಗಿ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. Now it's a time to enjoy the dance performance by our primary teachers. Let's welcome them with a big round of applause. नमामि नमामि ईश्वरनाट्य पूजितम् नमामि नमामि ईश्वरनाट्य पूजितम्
ललिताधीर्तनं संगीत साहित्यानन्दालापवे तन धीरन धीरन तन रागा ताळा नाट्यं नटराजा सुन्दरं नादा वेद काव्यं नटराजा सुन्दरं रागा ताळा नाट्यं नटराजा सुन्दरं नादा वेद काव्यं नटराजा सुन्दरम् ದಿನರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ದಿನರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ತಾಜೀದ ಕನ್ನೋಟ ಸೋಜಿಗ ರಂಪಾಟ ಎನ್ನೆಜಿದ ಕಂಡೋಡು ನವಿಲಂಜಿನಲ್ ತಂದು ಬರ್ಪುನ ಪರ್ಲುತ್ತುಯೇ ಬಿನ್ನಗ ಬಾರಿ ತಮ್ಮನ ಏ ಕತ್ತಲೆ ಕವಿದಿನ ಮುಗಲ್ದ ಮಾನೋಡು ಮಿಂಚಿದ ಸಂಚಾರನ ದಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದೆನೆ ಅಲ್ಲಿನ ತೂಪುಂಡೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಮನದಾನಿ ಪಾಡ್ಯದ ದಿನತಾನಿ ಪರ್ಬದ ಮನದಾನಿ ಪಾಡ್ಯದ ದಿನತಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?
ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ ಕಣ್ಣೆರಡು ಇರಬಹುದು ನೋಟಗಳೊಂದೇ ಅಲ್ಲವೇ ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ ಈ ಜೀವನ ಸಂಜೀವಿನಿ ಇದು ಅಣ್ಣನಾಶಯ ನೀ ಹೇಳು ಶುಭಾಶಯ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ Let's welcome our CBSE teachers for the wonderful performance.
ಹುಟ್ಟಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ